ನಮಸ್ಕಾರ ತಮ್ಮೆಲ್ರಿಗೂ. 5 ದಿನದ ವರ್ಕ್ಶಾಪ್ ದ ರಿಲೇಷನ್ ಬಿಟ್ವೀನ್ ಡೈಜೆಷನ್, ಬ್ಯಾಕ್ ಪೇನ್ ಅಂಡ್ ಮೆನ್ಸ್ ಫರ್ಟಿಲಿಟಿಗೆ ಸ್ವಾಗತ. ಕನ್ನಡದಲ್ಲಿ ನಿಮ್ಮ ಜೀರ್ಣಕ್ರಿಯೆ, ಬೆನ್ನುಮೂಳೆ ಮತ್ತು ಪುರುಷ ಫಲವತ್ತತೆಯ ಬಗ್ಗೆ ಈ ಮೂರಕ್ಕೂ ಇರೋ ರಿಲೇಷನ್ ಏನಂತ ನಾವು ನೋಡೋಣ ಈ 5 ದಿವಸದಲ್ಲಿ. ಸುಮಾರು ಸತಿ ನಾನು ಡೈಜೆಷನ್ ಮೇಲೆ ವರ್ಕ್ಶಾಪ್ಗಳು ಮಾಡಿದ್ದೇವೆ, ಕನ್ನಡದಲ್ಲಿ, ತೆಲುಗಿನಲ್ಲಿ, ಇಂಗ್ಲಿಷಲ್ಲಿ, ಹಿಂದಿಯಲ್ಲಿ. ಅಟ್ ದ ಸೇಮ್ ಟೈಮ್ ಸುಮಾರು ಮರ್ಮ ಥೆರಪಿ ಕ್ಲಾಸಸ್ ಮಾಡಿದ್ದೀವಿ, ಸ್ಪೈನಲ್ ಕಾರ್ಡ್ ಇಂಜುರೀಸ್ ಯಾವ ಥರ ಹೀಲ್ ಮಾಡ್ಬೋದು ಅಂತೇಳಿ ಬೇರೆ ಬೇರೆ ವರ್ಕ್ಶಾಪ್ಸ್ ಮಾಡಿದ್ವಿ. ಬಟ್ ದಿಸ್ ಈಸ್ ಒನ್ ಆಫ್ ದಿ ಯೂನಿಕ್ ವರ್ಕ್ಶಾಪ್. ಯಾಕೆ ಅಂತಂದರೆ ಇದು ನಿಮಗೆ ಎಂಡ್ ಟು ಎಂಡ್ ರಿಲೇಷನ್ ಕೊಡುತ್ತೆ. ನಿಮ್ಮ ಡೈಜೆಷನ್ನು, ನಿಮ್ಮ ಸ್ಪೈನಲ್ ಕಾರ್ಡು ಪ್ಲಸ್ ಮೆನ್ಸ್ ಫರ್ಟಿಲಿಟಿ, ಈ ಮೂರನ್ನು ಹೇಗೆ ನೀವು 1 by 1 ಸ್ಟ್ರೆಂಥನ್ ಮಾಡ್ಬೋದು, ಪ್ಲಸ್ ನಿಮ್ಗೆ ಎಂಡ್ ಟು ಎಂಡ್ ಆರೋಗ್ಯನ ಈ ಥರ ಕಾಪಾಡ್ಬೋದು ಅಂತ ನಾವು ಈ 5 ದಿವಸದ ಕ್ಲಾಸಲ್ಲಿ ನೋಡೋಣ. ಇದನ್ನ ಕಲಿಯೋದಕ್ಕೆ ನಿಮಗೆ ಯಾವುದೇ ರೀತಿ ಪ್ರೀ ರಿಕ್ವಿಸಿಟ್ಸ್ ಬೇಕಾಗಿಲ್ಲ. ಆಕ್ಯುಪ್ರೆಷರ್ ಗೊತ್ತಿರಬೇಕು, ಕಲರ್ ಥೆರಪಿ ಗೊತ್ತಿರಬೇಕು, ಆಕ್ಯುಪಂಚರ್ ಗೊತ್ತಿರಬೇಕು, ಏನಿಲ್ಲ. ನೀವು ಆಲ್ರೆಡಿ ಸ್ವಲ್ಪ ಕಲ್ತಿದ್ರೆ ಇಟ್ಸ್ ಗುಡ್, ಇಲ್ಲ ಏನೂ ಗೊತ್ತಿಲ್ಲ ಅಂದರೆ ತೊಂದರೆ ಇಲ್ಲ. ಫ್ರಮ್ ದ ಬೇಸಿಕ್ಸು ಡೈಜೆಷನ್ ಬಗ್ಗೆ, ಬೆನ್ನುಮೂಳೆ ಸ್ಟ್ರಕ್ಚರ್ ಬಗ್ಗೆ, ಅದು ಹೇಗೆ 1 to 1 ಕನೆಕ್ಟ್ ಆಗಿರುತ್ತೆ, ಯಾವ್ಯಾವ ಎಲಿಮೆಂಟ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿರ್ತವೆ, ಪ್ಲಸ್ ಮೆನ್ಸ್ ಫರ್ಟಿಲಿಟಿ ಅದು ಹೇಗೆ ಸಪೋರ್ಟ್ ಮಾಡುತ್ತೆ, ಈ ಥರ ಕಂಪ್ಲೀಟ್ ಕ್ಲಾಸು ಫ್ರಮ್ ದ ಬಿಗಿನಿಂಗ್ ಹೋಗೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರೀ ನಾಲೆಡ್ಜ್ ಇಲ್ಲಂದ್ರೂ ಇದನ್ನು ಕಲಿಬೋದು. ಸರಿನಾ? ತಮ್ಮೆಲ್ಲರಿಗೂ ಇದಕ್ಕೆ ಸ್ವಾಗತ. ಇವತ್ತಿನ ದಿನಗಳಲ್ಲಿ ನಾವು ಇರೋ ಪರಿಸ್ಥಿತಿನಲ್ಲಿ ತುಂಬಾ ಮಿಸ್ಗೈಡ್ ಆಗ್ತಾ ಇದೆ ನಮ್ಮೆಲ್ರಿಗೂ. ಇದನ್ನ ನಾವು ಸ್ವಲ್ಪ ಆದ್ರೆ ಅವೇರ್ನೆಸ್ ಇರಬೇಕು. ನಾವೇನ್ ಮಾಡ್ತಾ ಇದ್ದೀವಿ, ನಮಗೇನ್ ಬೇಕಿದೆ, ಪ್ರೆಸೆಂಟ್ ಆಗಿ ಮಾರ್ಕೆಟಲ್ಲಿ ಏನ್ ನಡೀತಾ ಇದೆ ಅದನ್ನ ನಾವು ತಗೋಬೇಕಾ ಬೇಡವಾ, ಅದರಿಂದ ಉಪಯೋಗ ಇದೆನಾ ಇಲ್ವಾ, ತುಂಬಾನೇ ಇಂಪಾರ್ಟೆಂಟ್. ಬಿಫೋರ್ ಲರ್ನಿಂಗ್ ದ ಕ್ಲಾಸ್ ಫಸ್ಟ್ ಇದ್ರದ್ದು ಅವಶ್ಯಕತೆ ಬಗ್ಗೆ ನೀವು ತಿಳ್ಕೊಳ್ಳಿ. ಇವತ್ತು ನೀವು ಯಾವುದೇ ಡೈಜೆಷನ್ ಪ್ರಾಬ್ಲಮ್ ಅಂತೇಳಿ ಎನಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ತಗೋದ್ರೂ ನಿಮಗೆ ರಿಲೀಫ್ ಸಿಗುತ್ತೆ. ಅದು ಗ್ಯಾಸ್ಟ್ರಿಕ್ ಇರ್ಬೋದು, ಎಸಿಡಿಟಿ ಇರ್ಬೋದು, ಕಾನ್ಸ್ಟಿಪೇಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಆಸಿಡ್ ರಿಫ್ಲೆಕ್ಸ್ ಇರ್ಬೋದು, ಮೌತ್ ಅಲ್ಸರ್ಸ್ ಇರ್ಬೋದು. ನೀವು ಈವನ್ ಗ್ಯಾಸ್ಟ್ರೋ ಇಂಟೆಸ್ಟೈನ್ ಸ್ಪೆಷಲಿಸ್ಟ್ ಹತ್ರ ಹೋದ್ರೂ ಏನಾಗುತ್ತೆ, ಯು ಗೆಟ್ ಎ ವೆರಿ ಗುಡ್ ರಿಲೀಫ್. ಫಾರ್ ಎಕ್ಸಾಂಪಲ್, ಯಾರೋ ನನ್ನ ಹತ್ರ ಬಂದಿದ್ರು, ಅವ್ರು ಪೈಲ್ಸಿಗೆ 3 ಸತಿ ಆಪರೇಷನ್ ಮಾಡ್ಕೊಂಡಿದಾರಂತೆ, ಮತ್ತೆ ಪೈಲ್ಸ್ ಅಂತ ಬಂದಿದ್ದಾರೆ ನನ್ನ ಹತ್ರ. ನೋಡಿ ಎಂತ ದುರ್ದೈವ. ಯಾಕೆ ಹೇಳಿ? ಆ ಆನಸ್ ಹತ್ರ ಏನ್ ಸ್ಪಿಂಟರ್ ನರ್ವ್ಸ್ ಇರ್ತಾವೋ ಅದು ಪೈಲ್ ಆಚೆ ಬಂದಾಗ ಕಟ್ ಮಾಡ್ತೀರಾ, ಮತ್ತೆ ಬರುತ್ತೆ. ಇಲ್ಲ ಕ್ಷಾರ ಸೂತ್ರ ಮಾಡಿಸ್ಕೊತೀವಿ, ಮತ್ತೆ ಬರುತ್ತೆ. ಇಲ್ಲ ಸ್ಪಿಂಕ್ಟರ್ ಕಮ್ಮಿ ಮಾಡ್ತೀವಿ, ಕ್ರಯೋ ಸರ್ಜರಿ ಅಂತ ಮಾಡ್ತಾರ, ಲಿಕ್ವಿಡ್ ನೈಟ್ರೋಜನ್ ಇಂಜೆಕ್ಟ್ ಮಾಡ್ಬಿಟ್ಟು ಅದನ್ನ ಬರ್ನ್ ಮಾಡ್ತಾರ. ನೀವೇನೇ ಮಾಡಿ ಪೈಲ್ಸು, ಫಿಜರು, ಫಿಸ್ಟುಲಾ ಮತ್ತೆ ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಪ್ರಾಬ್ಲಮ್ ನಿಮ್ ರೆಕ್ಟಮ್ ಅಲ್ಲಿ ಇರಲ್ಲ, ಗುದದ್ವಾರದಲ್ಲಿ ಇರಲ್ಲ. ಪ್ರಾಬ್ಲಮ್ ಎಲ್ಲಿರುತ್ತೆ ಅಂತಂದ್ರೆ, ಈ ಗುದದ್ವಾರನ ನೀವು ಹಿಡಿದಿಟ್ಕೊಳೋ ಆರ್ಗನ್ ಯಾವುದು ಅಂದ್ರೆ ಸ್ಪ್ಲೀನ್. ಯಾವುದು? ಸ್ಪ್ಲೀನ್. ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ದಂಗೆ ಬೇರೆ ಯಾವುದಕ್ಕೂ ಟ್ರೀಟ್ಮೆಂಟ್ ಕೊಟ್ರು ಏನಾಗುತ್ತೆ, ರಿಲೀಫ್ ಸಿಗುತ್ತೆ ನಿಮಗೆ. ಜಸ್ಟ್ ಈ ಮಿಡಲ್ ಫಿಂಗರ್ ಅಲ್ಲಿ ಈ ಟಿಪ್ಪು ಮತ್ತೆ ಈ ಲೈನ್ ಮಧ್ಯದಲ್ಲಿ ಒಂದು ಎಲ್ಲೋ ಡಾಟ್ ಹಾಕಿದ್ರೆ ಸಾಕು, ನೀವು ಬೇರೆ ಏನು ಮಾಡೋದು ಬೇಡ. ಇಷ್ಟಕ್ಕೇನೆ ನಿಮ್ಗೆ ಕಂಪ್ಲೀಟ್ ಆಗಿ ಅದರಿಂದ ಆಚೆ ಬರ್ಬೋದು. ಅದೇನ್ ಸರ್ ರಿಲೇಷನ್ ಅಂತಂದ್ರೆ, ನಾಟ್ ಓನ್ಲಿ ಪೈಲ್ಸ್ ಆರ್ ಫಿಜರ್, ನಿಮ್ಮ ದೇಹದಲ್ಲಿ ಎಲ್ಲ ಆರ್ಗನ್ ಹಿಡಿದಿಟ್ಕೊಳೋದು ಯಾವುದು ಅಂದ್ರೆ ಸ್ಪ್ಲೀನ್. ಅದನ್ನ ನಾವು ಪೃಥ್ವಿಗೆ ತತ್ವಕ್ಕೆ ಹೋಲಿಕೆ ಮಾಡ್ತೀವಿ. ನಮ್ಮನ್ನೆಲ್ಲ ಹಿಡಿದಿಟ್ಕೊಂಡಿರೋ ಯಾರು?
ಪೃಥ್ವಿ. ಇವತ್ತು ನಿಮ್ಮಲ್ಲಿ ಏನಾದ್ರೂ ಒಂದು ಹಿಡ್ದಿಡ್ಕೊಳಕ್ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಪೈಲ್ಸ್ ಆಗಿದೆ, ಹರ್ನಿಯ ಆಗಿದೆ, ಊಟ ಮಾಡತ್ ತಡ ಮೋಷನ್ಗೆ ಹೋಗ್ತೀರಾ, ಇಂಟರ್ಕೋರ್ಸ್ ಮಾಡ್ಬೇಕಾದ್ರೆ ಬೇಗನೆ ಎಜಾಕ್ಯುಲೇಷನ್ ಆಗುತ್ತೆ. ಎಲ್ಲಾವುದು ಯಾವ್ದಕ್ಕೆ ರಿಲೇಟ್ ಆಗಿದೆ? ಪೃಥ್ವಿ ತತ್ವದ ಮೇಲೆ. ಹಿಡ್ದಿಡ್ಕೊಳಕ್ ಆಗ್ತಾ ಇಲ್ಲ ನಿಮ್ಗೆ. ಅದಕ್ಕೋಸ್ಕರ ಮಸಲ್ಸ್ ವೀಕ್ ಆಗ್ಬಿಟ್ಟು ಹರ್ನಿಯ ಆಗ್ತಾ ಇದೆ. ಲೇಡೀಸ್ಗೆ ಯುಟೆರಸ್ ಪ್ರೊಲ್ಯಾಪ್ಸ್ ಆಗುತ್ತೆ, ಯುಟೆರಸ್ ಜಾರುತ್ತೆ. ಕೆಲವರಿಗೆ ಆನಸ್ ಪ್ರೊಲ್ಯಾಪ್ಸ್ ಆಗುತ್ತೆ, ಮೋಷನ್ ಹೋಗೋ ಜಾಗದಲ್ಲಿ ಆಚೆ ಬರುತ್ತೆ, ಆನಸ್ ಪ್ರೊಲ್ಯಾಪ್ಸ್. ಎಲ್ಲದಕ್ಕೂ ಸರ್ಜರಿ ಸೊಲ್ಯೂಷನ್ ಆಗಲ್ಲ. ಸುಮಾರು ಜನ ಎಡಗಡೆ ಹರ್ನಿಯ ಸರ್ಜರಿ ಮಾಡಿರ್ತಾರೆ, ನೆಕ್ಸ್ಟ್ ಬಲಗಡೆ ಬರುತ್ತೆ. ಸೊ ನೀವು ನಿಮ್ಮ ದೇಹನ ಪಂಚಭೂತಗಳ ಆಧಾರದ ಮೇಲೆ ನೋಡ್ಬೇಕು. ಯಾವ ಆಧಾರದ ಮೇಲೆ? ಪಂಚಭೂತಗಳ ಆಧಾರದ ಮೇಲೆ ನೋಡ್ಬೇಕು. ಆವಾಗ ಮಾತ್ರ ನೀವು ಇದಕ್ಕೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಕೊಡ್ಬೋದು. ಗಾಟ್ ಇಟ್? ಯಾಕೆ ಈ ಕೋರ್ಸ್ ಕಲಿಬೇಕು ನೀವು? ಇದರಿಂದ ಏನು ಉಪಯೋಗ ಅಂತಂದ್ರೆ, ಪ್ರತಿಯೊಂದು ಡಿಸೀಸಸ್ ನ ನೀವು ನೋಡೋ ರೀತಿ ಬೇರೆ ಇರುತ್ತೆ. ಸಿಂಪಲ್ ಎಕ್ಸಾಂಪಲ್, ಪೈಲ್ಸ್ ಇದೆ, ಇವಾಗ ಹರ್ನಿಯಾದ, ಪ್ರಿಮೆಚೂರ್ ಎಜಾಕ್ಯುಲೇಷನ್, ಈ ಥರದ್ದೇನೇ ಆದ್ರೂ ಟ್ರೀಟ್ಮೆಂಟ್ ಕೊಡೋದು ಯಾರಿಗೆ? ಪೃಥ್ವಿಗೆ, ಅರ್ತ್ ಎಲಿಮೆಂಟ್ಗೆ. ಸ್ಪ್ಲೀನ್ ಅಂಡ್ ಸ್ಟಮಕ್ ಅನ್ನ ಸ್ಟ್ರೆಂಥನ್ ಮಾಡಿದ್ರೆ ಅದು ಓಲ್ಡ್ ಮಾಡುತ್ತೆ, ಹಿಡ್ದಿಡುತ್ತೆ. ನಾಟ್ ಓನ್ಲಿ ಫಿಸಿಕಲ್, ಈವನ್ ಎಮೋಷನಲಿ ಅಷ್ಟೇ. ನೀವು ತುಂಬಾ ಕಾನ್ಫಿಡೆಂಟ್ ಆಗಿರ್ತೀರ, ಫರ್ಮ್ ಡಿಸಿಷನ್ ತಗೋತೀರ, ಮೂಡ್ ಸ್ವಿಂಗ್ಸ್, ಪಿಕಲ್ ಮೈಂಡ್ ಆಗಲ್ಲ. ಸೊ ಹಾಗಾಗಿ ಇವತ್ತು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ 80 to 90% ಟ್ರೀಟ್ಮೆಂಟ್ ಏನ್ ನಡೀತಾ ಇದೆ, ಆ ಕಂಪ್ಲೀಟ್ ಟ್ರೀಟ್ಮೆಂಟ್ ರಿಲೀಫ್ ಕೊಡ್ತಾ ಇದೆ. ಹೌದು ಅಲ್ವಾ? ರಿಲೀಫ್ ಕೊಡ್ತಾ ಇದೆ. ಕೆಲವರಿಗೆ 3 ತಿಂಗಳು ರಿಲೀಫ್ ಆಗುತ್ತೆ, ಕೆಲವರಿಗೆ ವರ್ಷ ರಿಲೀಫ್ ಆಗುತ್ತೆ, ಕೆಲವರಿಗೆ 3-4 ವರ್ಷ ರಿಲೀಫ್ ಆಗುತ್ತೆ. ಮತ್ತೆ ರಿಯಾಕರ್ ಆಗ್ತಾ ಇದೆ. ಯಾಕೆ ರಿಯಾಕರ್ ಆಗ್ತದೆ? ನೀನು ಐದರ್ ಸ್ಟ್ರಕ್ಚರಲ್ ಲೆವೆಲ್ ಟ್ರೀಟ್ಮೆಂಟ್ ತಗೊಂಡಿರ್ತೀಯ, ಇಲ್ಲ ಕೆಮಿಕಲ್ ಲೆವೆಲ್ ಟ್ರೀಟ್ಮೆಂಟ್ ತಗೊಂಡಿರ್ತೀಯ. ಬಟ್ ನಿನಗೆ ಬೇಕಾಗಿರೋದು ಟ್ರೀಟ್ಮೆಂಟ್ ಇಲ್ಲಿಗೆ ಎನರ್ಜಿ ಲೆವೆಲ್. ಎನರ್ಜಿ ಲೆವೆಲ್ ಟ್ರೀಟ್ಮೆಂಟ್ ಕೊಟ್ರೆ ನೋಡಿ, ನೀವು ಪೈಲ್ಸ್ ಅಂದ್ರೂ ನಾ ಸ್ಪ್ಲೀನ್ ಸ್ಟ್ರೆಂಥನ್ ಮಾಡ್ತೀನಿ, ಯುಟೆರಸ್ ಪ್ರೊಲ್ಯಾಪ್ಸ್ ಅಂದ್ರೂ ಅದನ್ನೇ ಮಾಡ್ತೀನಿ, ಹರ್ನಿಯಾ ಅಂದ್ರೆ ಅದನ್ನೇ ಮಾಡ್ತೀನಿ, IBS ಅಂದ್ರೂ ಅದನ್ನೇ ಮಾಡ್ತೀನಿ. ನೀವು ಸಿಂಪ್ಟಮ್ಸ್ ಬೇರೆ ಬೇರೆ 10 ಸಿಂಪ್ಟಮ್ಸ್ ಇರ್ಬೋದು, ಬಟ್ ಆ 10 ಸಿಂಪ್ಟಮ್ಸ್ ಎದಕ್ಕೆ ಬಂದಿರೋದು? ನಿಮ್ ಸ್ಪ್ಲೀನು ಹಿಡ್ದಿಡ್ಕಣಕ್ ಆಗ್ತಾ ಇಲ್ಲ. ಆರ್ಗನ್ಸ್ನ ಆಗಿರ್ಬೋದು, ಫುಡ್ನ ಆಯ್ತಿರ್ಬೋದು. ಊಟ ಮಾಡೋದ್ ತಡ ಮೋಷನ್ಗೆ ಹೋಗ್ತಾರೆ ತುಂಬಾ ಜನ. ಯಾಕೆಂದ್ರೆ ಸ್ಪ್ಲೀನ್ ವೀಕ್ ಇದೆ. ಹಾಗಾಗಿ ನೀವು ನಿಮ್ಮ ದೇಹದಲ್ಲಿರ್ತಕ್ಕಂಥ ಈ ವೈಟಲ್ ಆರ್ಗನ್ಸ್ ಯಾವ ತರ ಫಂಕ್ಷನ್ ಆಗುತ್ತೆ ಅಂತ ಇಂಗ್ಲಿಷ್ ಮೆಡಿಸಿನ್ ಪರ್ಸ್ಪೆಕ್ಟಿವ್ ಕಲಿಯೋದಾದ್ರೆ ಈ ಕೋರ್ಸ್ ಬೇಕಾಗಿಲ್ಲ. ಜಸ್ಟ್ ಯೂಟ್ಯೂಬ್ ಅಲ್ಲಿ ನೋಡಿ, ಸ್ಟಮಕ್ ಹೇಗೆ ಕೆಲಸ ಮಾಡುತ್ತೆ, ಲಿವರ್ ಹೇಗೆ ಕೆಲಸ ಮಾಡುತ್ತೆ, ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಡೀಪ್ ಆಗಿ ಕಂಪ್ಲೀಟ್ ಕ್ಲಾಸು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಬಟ್ ಅದರಿಂದ ನಿಮಗೆ ಯಾವುದೇ ರೀತಿ ಸೊಲ್ಯೂಷನ್ ಸಿಗಲ್ಲ. ಸೊಲ್ಯೂಷನ್ ಬೇಕು ಅಂದ್ರೆ ಈ ಎಲ್ಲ ಆರ್ಗನ್ ಪರ್ಫಾರ್ಮೆನ್ಸ್ ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಎನರ್ಜಿ ಪರ್ಸ್ಪೆಕ್ಟಿವ್ ಏನಿದೆ ಆ ರೀತಿ ನೀವು ಅರ್ಥ ಮಾಡ್ಕೊಂಡಾಗ ನಿಮ್ಮ ಎಲ್ಲಾ ಅಕ್ಯೂಟ್ ಅಂಡ್ ಕ್ರಾನಿಕ್ ಗಂಭೀರವಾದ ಸಮಸ್ಯೆ ಇರ್ಬೋದು, ಚಿಕ್ಕ ಪುಟ್ಟ ಕಾಯಿಲೆ ಇರ್ಬೋದು, ಅದಕ್ಕೊಂದು ಸಂಪೂರ್ಣವಾದ ಸೊಲ್ಯೂಷನ್ ನಿಮಗೆ ನೀವೇ ನಿಮ್ಮ ಮನೇಲೆ ಪಡ್ಕೋಬಹುದು. ಇವತ್ತು ಡೈಜೆಷನ್ ಯಾಕೆ ತಗೊಂಡಿದ್ದೀನಿ ನಾನಂದ್ರೆ 10ರಲ್ಲಿ 8 ಜನಕ್ಕೆ ಈ ಪ್ರಾಬ್ಲಮ್ ಇದೆ. 10ರಲ್ಲಿ 8 ಜನಕ್ಕೆ ಇವತ್ತು ಡೈಜೆಷನ್ ಪ್ರಾಬ್ಲಮ್ ಇದೆ. ನಾವು ಅದರಿಂದ ಆಚೆ ಬರಬೇಕು. ಆಚೆ ಬರ್ಬೇಕಂದ್ರೆ ದಿನ ಒಂದು ರೆಂಟಾಕ್ ತಗೊಳೋದಲ್ಲ, ಮೋಷನ್ ಆಗಕ್ಕೆ ಫೇಟ್ಸಫನೋ ಇಲ್ಲ ಸೋನಾಮುಖಿನ ತಗೊಳೋದಲ್ಲ. ತುಂಬಾ ಜನ
ಮೋಷನ್ ಆಗೋದೇ ಕಷ್ಟ. ನಾನಾ ಪ್ರಯತ್ನಗಳು ಮಾಡ್ತಾರೆ, ನೀರು ಕುಡಿತಾರೆ, ಎನಿಮಾ ಮಾಡ್ಕೋತಾರೆ, ಆಯುರ್ವೇದಿಕ್ ಲೇಹ ತಗೋತಾರೆ, ಚೂರ್ಣ ತಗೋತಾರೆ, ಇಸಬ್ಗೋಲ್ ತಗೋತಾರೆ. ಡಾಕ್ಟರ್ ಹತ್ರ ಸೊಲ್ಯೂಷನ್ ಇಲ್ಲ ಇದು. ನೀವು 3-4 ಸತಿ ಕಾನ್ಸ್ಟಿಪೇಷನ್ ಅಂತೇಳಿ ಏನೇ ಮಾಡ್ತಾರೆ, ಕ್ರಮಾಫಿನ್ ಅಂತ ಕೊಡ್ತಾರೆ. ಅದು ತಗೊಂಡ್ರೆ ಮೋಷನ್ ಆಗುತ್ತಂತ. ಬಟ್ ಅದೇನ್ ಮಾಡುತ್ತೆ ಕ್ರಮಾಫಿನ್, ಫುಡ್ ಅಬ್ಸರ್ಷನ್ ವೀಕ್ ಮಾಡ್ಬಿಡುತ್ತೆ. ಯಾಕಂದ್ರೆ ನೀವು ಕ್ರಮಾಫಿನ್ ಕೊಟ್ಟು ಮೋಷನ್ ಮೂವ್ ಮಾಡಿದಾಗ ಆಕ್ಚುಲಿ ಫುಡ್ ಅಬ್ಸರ್ವ್ ಆಗಿ ಮುಂದಕ್ಕೆ ಹೋಗ್ಬೇಕು, ಅದಾಗಲ್ಲ. ಅದಕ್ಕೆ ತುಂಬಾ ವರ್ಷದಿಂದ ಕ್ರಮಾಫಿನ್ ತಗೊಳೋರು, ಇಸಬ್ಗೋಲ್ ತಗೊಳೋರು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗುತ್ತೆ, ವೇಟ್ ಲಾಸ್ ಆಗುತ್ತೆ. ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಹೋಗ್ಲಿ, ಆಯುರ್ವೇದಿಕ್ದಲ್ಲಿ ಸೊಲ್ಯೂಷನ್ ಐತೆ ಅಂತ ಹೋದ್ರೆ ಅಲ್ಲೇನಿದೆ, ನಿಮಗೆ ಮೋಷನ್ ಆಗ್ತಾ ಇಲ್ಲ ಅಂದ್ರೆ ಪೇಟ್ಸಪ್ಪ ನೋಡಿರ್ತೀರ, ಅನುಲೋಮ ಡಿಎಸ್, ಸೋನಮುಖಿ, ಮತ್ತೆ ಕೆಲವರು ಜಾಪಾಳ ಮಾತ್ರೆ, ಅದು ಇದು, ಕೆಲವರು ತ್ರಿಫಲ ಚೂರ್ಣ ತಗೋತಾರೆ, ಅಭಿಯಾರಿಸ್ತ ತಗೋತಾರೆ, ಓಕೆ, ಕೆಲವರು ಅವಿಪತ್ತಿಕರ ಚೂರ್ಣ ತಗೋತಾರೆ. ದಟ್ಸ್ ಫೈನ್. ನೀವು ತಗೊಂಡಾಗ ಮೋಷನ್ ಚೆನ್ನಾಗಾಗುತ್ತೆ, ಬಿಟ್ರೆ ಮತ್ತೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದು. ಸೊ ಅಲ್ಲಿ ನೀವು ಕಂಪ್ಲೀಟ್ ಸೊಲ್ಯೂಷನ್ ನೋಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ನ್ಯಾಚುರೋಪತಿಗೆ ಬನ್ನಿ. ನ್ಯಾಚುರೋಪತಿನಲ್ಲಿ ಏನು ಹೇಳ್ತಾರೆ, ನಿಮ್ಮ ಮೋಷನ್ ಚೆನ್ನಾಗಿ ಆಗ್ಬೇಕಂದ್ರೆ ಹಣ್ಣು ತರಕಾರಿ ಚೆನ್ನಾಗಿ ತಿನ್ಬೇಕಂತಾರೆ. ದಿನ ಪೂರ್ತಿ ಅದನ್ನೇ ತಿನ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಅವ್ರು ಹೇಳ್ತಾರೆ ಇಷ್ಟು ತರಕಾರಿ ತಿನ್ನಿ, ಇಷ್ಟು ಅನ್ನ ತಿನ್ನಿ ಅಂತ. ಅದು ಯಾವಾಗೋ ಒಂದು 10 ದಿವಸ ಅವ್ರ ಸೆಂಟ್ರಿಗೆ ಹೋಗಿರ್ತೀವಲ್ಲ, ಅವಾಗ ಚೆನ್ನಾಗಿರುತ್ತೆ ಅಲ್ವಾ? ಸರ್ ನಾನು ಇದಕ್ಕೆ ಉಜಿರೆಗೆ ಹೋಗಿದ್ದೆ, ಆ ಸೆಂಟ್ರಿಗೆ ಹೋಗಿದ್ದೆ, ಜಿಂದಾಲಿಗೆ ಹೋಗಿದ್ದೆ, ಅಲ್ಲಿ 10 ದಿನ ಚೆನ್ನಾಗಿ ಮೋಷನ್ ಆಯಿತು. ಹೆಂಗಾಯ್ತಪ್ಪ ಅಂತ, ಎಲ್ಲ ತರಕಾರಿ ಹಣ್ಣುಗಳು ತಿಂತಿದ್ದೆ, ಇಷ್ಟಿಷ್ಟು. ಫೈನ್. ಇಲ್ಲ ಆಗಿಲ್ಲ ಅಂದ್ರೆ ಏನು ಮಾಡೋರಪ್ಪ? ಅವ್ರ ಹತ್ರ ಇನ್ನೊಂದು ಸೊಲ್ಯೂಷನ್ ಇದೆ. ಏನು, ಎನಿಮಾ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ಕಿಟ್ ಕೊಟ್ಬಿಡ್ತಾರೆ ನಿಮಗೆ, ಎನಿಮಾ ಕಿಟ್. ಬಟ್ ನಂದು ಕ್ವಶನ್ ಇಲ್ಲಿ ಏನಪ್ಪಾ ಅಂದ್ರೆ, ನಿನ್ ಪಕ್ಕ ನಿನ್ನ ಗಂಡನೋ ಮಗನೋ ಹೆಂಡ್ತಿನೋ ನಿಮ್ಮ ಅಪ್ಪನೋ ಅಮ್ಮನೋ ನೀವು ತಿನ್ನೋ ಊಟನೇ ತಿಂತಿರ್ತಾರೆ. ಅವ್ರಿಗೆ ಈಸಿ ಮೋಷನ್ ಆಗ್ತಾ ಇದೆ, ನಿಮಗೆ ಮೋಷನ್ ಆಗ್ತಿಲ್ಲ. ಇದು ಒಬ್ಬರದ್ದು ಪ್ರಾಬ್ಲಮ್ ಅಲ್ಲ, ಆಲ್ಮೋಸ್ಟ್ 40% ಆಫ್ ದಿ ಜನಕ್ಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ. ಅವರು ದಿನನಿತ್ಯ ಒಂದಲ್ಲ ಒಂದು ಆ ಸಪ್ಲಿಮೆಂಟ್ಸು, ಲ್ಯಾಕ್ಸಿಟಿವ್ಸು ಏನೋ ಒಂದು ತಗೊಂಡು ಇದು ಮಾಡ್ತಿರ್ತಾರೆ. ವರ್ಷಗಟ್ಟಲೆ ಹಂಗೆ ನಡೀತಾ ಇರ್ತೈತೆ ಅದು. ಅದರಿಂದ ಇನ್ನೊಂದು ಸೈಡ್ ಎಫೆಕ್ಟ್ ಆಗುತ್ತೆ. ಬಟ್ ಈ ಕೋರ್ಸಲ್ಲಿ ನಿಮಗೆ ಯಾವ್ಯಾವ ಥರ ಕಾನ್ಸ್ಟಿಪೇಷನ್ ಆಗುತ್ತೆ, ಯಾವ್ಯಾವ ಆರ್ಗನ್ ರೆಸ್ಪಾನ್ಸಿಬಲ್ ಇರ್ತಾರೆ, ನೀವು ಅದಕ್ಕೆ ಏನೇನು ಮಾಡ್ಬೋದಂತ ಎಂಡ್ ಟು ಎಂಡ್ ಆಗಿ ಕಲಿತೀರ. ಸೊ ಅದಕ್ಕೋಸ್ಕರ ಈ ಸ್ಪೆಸಿಫಿಕ್ ಕೋರ್ಸ್ ಯಾಕೆ ಬೇಕು ಅಂತಂದ್ರೆ, ನಿಮಗೆ ಪಿನ್ ಪಾಯಿಂಟ್ ಸೊಲ್ಯೂಷನ್, ವರ್ಕಿಂಗ್ ಪ್ರೋಟೋಕಾಲೇ ಕೊಡ್ತೀವಿ. ನಾವು ಹೇಳಿರೋ ಪ್ರೋಟೋಕಾಲ್ ನೀವು ಅಪ್ಲೈ ಮಾಡಿ, ನಿಮಗೆ ರಿಸಲ್ಟ್ ಬರುತ್ತೆ. ಇದು ನೀವು ಯಾರಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಮ ಪ್ರಾಕ್ಟೀಸಿಗೆ ಇದನ್ನು ಯೂಸ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. ನೋ ಡೌಟ್ ನಾವು ಫುಲ್ ಕೋರ್ಸ್ ಮಾಡ್ತೀವಿ, TM ಅಂತೇಳಿ, ಅದು ಇದು ಬೇರೆ ಬೇರೆ ಕೋರ್ಸ್. ಬಟ್ ಅಲ್ಲಿ ಒಟ್ಟಾಗಿ ಕೊಟ್ಟಿರ್ತೀವಿ, ಅದರಲ್ಲಿ ಮತ್ತೆ ನೀವು ಜೀರ್ಣಿಸ್ಕೊಂಡು ತಗೋಬೇಕು. ಸೊ ಈ 5 days ಕೋರ್ಸಲ್ಲಿ ಅದು ಫುಡ್ ಆಗಿರ್ಬೋದು, ಸಮ್ ಅಡಿಷ್ನಲ್ ಆಯುರ್ವೇದಿಕ್ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಕಲರ್ ಥೆರಪಿ, ಆರಿಕ್ಯುಲರ್ ಥೆರಪಿ, ಅಕ್ಯುಪಂಚರ್, ಅಕ್ಯುಪ್ರೆಷರ್ ಆಗಿರ್ಬೋದು, ಪಿನ್ ಪಾಯಿಂಟ್ ಸೊಲ್ಯೂಷನ್ ಇರುತ್ತೆ. ನೀವು ಅದನ್ನು ಅಪ್ಲೈ ಮಾಡಿ ನಾಳೆ ನಾಡಿದ್ರಲ್ಲೇ ನೀವು ರಿಸಲ್ಟ್ ನೋಡ್ಬೋದು. ಅದಕ್ಕೋಸ್ಕರ ನಾವು ಈ ಕೋರ್ಸನ್ನು ಆರ್ಗನೈಸ್ ಮಾಡಿರೋದು. ದಟ್ ಈಸ್ ದ ಮೇನ್ ಇಂಟೆನ್ಷನ್. ನಾವು ಹೇಳೋ ಎಲ್ಲ ಡಿಸೀಸಸ್ಸು ನೀವು ಇಲ್ಲ ನಿಮ್ಮ ಮನೆಯವರು ಎಕ್ಸ್ಪೀರಿಯನ್ಸ್ ಆಗಿರ್ತೀರ. ಬಟ್ ಸೊಲ್ಯೂಷನ್ ತೊಗೊಳಕ್ಕೆ ತುಂಬ ಟ್ರೈ ಮಾಡ್ತಿರ್ತೀರ. ಆ ಡಾಕ್ಟ್ರು, ಈ ಡಾಕ್ಟ್ರು, ಆ ಮೆಡಿಸಿನ್, ಆ ಬೆಲ್ಟು, ಈ ಬೆಲ್ಟು. ಸೊಂಟ ನೋವು ಇದ್ದವ್ರದಂತೂ ದೇವರೇ ಬಲ್ಲ ಅದು. ಅವ್ರು ಎಲ್ಲ ಥರ ಟ್ರೈ ಮಾಡ್ಬಿಟ್ಟಿರ್ತಾರೆ. ಸರ್ ಇದನ್ನು ಯೂಸ್ ಮಾಡ್ಬಿಟ್ಟಿದ್ದೀನಿ ಸರ್, ಈ ಬೆಲ್ಟ್ ಗೊತ್ತು ಸರ್ ನನಗೆ, ಮ್ಯಾಗ್ನೆಟಿಕ್ ಬೆಲ್ಟ್ ಅಲ್ಲ ಸರ್, ಯೂಸ್ ಮಾಡಿದ್ದೆ ಸರ್ ಅಂತಾರೆ ಅವರು. ಎಲ್ಲ ಥರದ್ದು ಎಕ್ಸಸೈಸ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಆದರೂ ಬ್ಯಾಕ್ ಪೇನ್ ಹೋಗಲ್ಲ. ಡಾಕ್ಟರ್ ಹೇಳ್ತಾರೆ ಸರ್ಜರಿ ಇಸ್ ದ ಓನ್ಲಿ ಆಪ್ಷನ್ ಅಂತ. ನನ್ನ ಪ್ರಕಾರ ಸ್ಪೈನಲ್ ಕಾರ್ಡಿಗೆ ಸ್ವಲ್ಪ ಅದೇನದು ಕ್ಲೋರೋಫಾರ್ಮ್ ಕೊಡೋಕ್ಕೆ ಹಿಂದೆ ಮುಂದೆ, ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ ನಾವು.
ಯಾಕಂದ್ರೆ ಬಾಡಿ ಕೂಲ್ಡ್ ಆಗತ್ತೆ ಅಂತ. ಆ ನಮ್ನೆಸ್ ಮಾಡ್ತಾರಲ್ವಾ ಸರ್ಜರಿ ಮಾಡ್ಬೇಕಾರೆ, ಅಂಥದ್ರ ಒಳಗಡೆ ನರಗಳೆಲ್ಲ ಕಟ್ ಮಾಡ್ತೀವಿ, ಬೋಲ್ಟ್ ಹಾಕ್ತೀವಿ, ನಟ್ ಹಾಕ್ತೀವಿ ಅಂದ್ರೆ ಮೇ ಬಿ ನೀವು ಬೇರೆ ತರ ನೋಡ್ತೀರನೋ, ನಾವು ನ್ಯಾಚುರಲ್ ಹೀಲರ್ ಆಗಿರೋದ್ರಿಂದ ಅದನ್ನ ಇನ್ನೊಂದ್ ತರ ನೋಡ್ತೀವಿ. ಇಟ್ಸ್ ನ್ಯಾಚುರಲ್. ನಿಮ್ಮ ಎಂಟೈರ್ ನರ್ವಸ್ ಸಿಸ್ಟಮ್ ಸ್ಪೈನಲ್ ಕಾರ್ಡ್ ಇಂದಾನೇ ಹೋಗುತ್ತೆ. ಇವನ್ ಡಾಕ್ಟರ್ಸ್ ಹೇಳ್ತಾರೆ ಇಟ್ಸ್ ಅ ರಿಸ್ಕಿ ಸರ್ಜರಿ ಅಂತ ಹೇಳಿ. ಸಕ್ಸಸ್ ರೇಟ್ ತುಂಬಾ ಕಡಿಮೆ. 10 ಜನಕ್ಕೆ ವಾಸಿ. ನೀವೇ ಹೋಗಿ ಆರ್ಥೋಪೆಡಿಕ್ ಸರ್ಜನ್ ಕೇಳಿ ಏನ್ ಸಕ್ಸಸ್ ರೇಟ್ ಅಂತ, ಅವರೇ ಹೇಳ್ತಾರೆ. ಸಕ್ಸಸ್ ರೇಟ್ ಇಲ್ಲ. ಇವತ್ತು ನೀನು L4 L5 ಸರ್ಜರಿ ಮಾಡಿಸ್ಕೊಂಡ್ರು ನಾನು ಹೇಳ್ತೀನಿ ನೋಡಿ, ವಿತಿನ್ 6 months 1 year ಅಲ್ಲಿ L3 L4 ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಅದಕ್ಕೊಂದು ಸ್ಪೆಸಿಫಿಕ್ ರೀಸನ್ ಇದೆ. ನಿಮ್ಗೆ L4 L5 ಯಾಕೆ ಡ್ಯಾಮೇಜ್ ಆಗುತ್ತೆ, L2 L3ನೇ ಯಾಕೆ ಡ್ಯಾಮೇಜ್ ಆಗುತ್ತೆ, ಯಾವ ಆರ್ಗನ್ ರೆಸ್ಪಾನ್ಸಿಬಲ್ ಇದೆ, ಅದನ್ನ ಸಂಪೂರ್ಣವಾಗಿ ಏನು ರೆಸಿಡಿವ್ ಇಲ್ಲದೆ ಹೇಗೆ ವಾಸಿ ಆಗೋದು. ಅದು ಸೊಂಟ ನೋವು ಇರ್ಬೋದು, ಸಯಾಟಿಕ ಇರ್ಬೋದು, ಸರ್ವೈಕಲ್ ಸ್ಪಾಂಡಿಲಿಸಿಸ್ ಇರ್ಬೋದು, ಕತ್ತು ನೋವು, ಫ್ರೋಜನ್ ಶೋಲ್ಡರು. ನೀವು ನಂಬ್ತೀರಾ ಬಿಡ್ತೀರಾ? ಐ ಆಮ್ ಎ ಇಂಜಿನಿಯರ್. ಇಲ್ಲಿವರೆಗೂ ಏನಿಲ್ಲ ಅಂದ್ರೆನಾಗಿ ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಒಂದೇನೆ ನಾನು 15 ವರ್ಷ ಸರ್ವಿಸಲ್ಲಿ ಹತ್ತತ್ರ ಒಂದು 10,000 ಕೇಸಸ್ ಸಾಲ್ವ್ ಮಾಡಿರ್ತೀವಿ. 10,000. ನಾವು ಯೂಸ್ ಮಾಡೋದು 3: ಅಕ್ಯುಪಂಕ್ಚರ್ ಪಾಯಿಂಟು, ಕಲರ್ ಥೆರಪಿ, ಮರ್ಮ ಥೆರಪಿ. ಯಾರಾದರೂ ಬಂದಿದ್ರೆ ನಮ್ಮ ಕ್ಲಿನಿಕ್ಕಿಗೆ, ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್ ಫಾರ್ ದ ಬ್ಯಾಕ್ ಪೇನ್, ಸಯಾಟಿಕಾ, ನೀ ಪೇನ್? ಯಾರಿಗಾದರೂ ಡಾಕ್ಟ್ರು ನನಗೆ ಸರ್ಜರಿ ಹೇಳಿದ್ರು, ಇವಾಗ ನನಗೆ ಅದು ಬೇಡ ಅನ್ನೋರು, ಬೇಕಾಗಿಲ್ಲ ಅನ್ನೋರು ಯಾರಾದರೂ ನಮ್ಮ ಕ್ಲಿನಿಕ್ಕಿಗೆ ಬಂದು ಆ ಎಕ್ಸ್ಪೀರಿಯನ್ಸ್ ಆಗಿದೆನಾ ನಿಮಗೆ? ನೀವು ಹೇಳಿ. ಯಾಕಂದ್ರೆ ಇಲ್ಲಿ ಹೊಸರು ಬೇರೆ ಬೇರೆಯವರು ಬಂದಿದ್ದಾರೆ. ನಾನು ಏನೋ 1000 ಹೇಳ್ಬೋದು, ನಾನು ಇವತ್ತು 1000 ಹೇಳ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ಅದು ನೀವು ಪ್ರಾಕ್ಟಿಕಲಿ ಫೀಲ್ ಆಗಿರಬೇಕು, ರಿಸಲ್ಟ್ ತಗೊಂಡಿರ್ಬೇಕು. ಇವತ್ತು ಬಸವ ಅಕ್ಯೂ ಅಕಾಡೆಮಿ ಸಕ್ಸಸ್ಫುಲ್ ಆಗಿ ಇಷ್ಟು ಜನ ಟ್ರೈನ್ ಮಾಡ್ತಾ ಇದೆ ಅಂದ್ರೆ ನಾವೇನೋ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಅಂತಲ್ಲ, ರಿಸಲ್ಟ್ ಕೊಡ್ತಾ ಇದೀವಿ ಅಂತ. ತುಂಬಾ ಜನ ಈವನ್ ಫಾರಿನ್ ನಿಂದನೂ ಬಂದಿದ್ದಾರೆ. ನಾವು ಹೇಳ್ತೀವಿ 2 ತಿಂಗಳು ತಾಳ್ಮೆ ಇದೇನಪ್ಪ, ಪುಣ್ಯ ತರ ಮಾಡ್ತೀವಿ ಅಂತ ಹೇಳ್ತೀವಿ ನಾವು. ಎನಿಬಡಿ ಯು ಕ್ಯಾನ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಅ ಫ್ರೀ ಟು ಶೇರ್. ಎಸ್ ರಾಘವೇಂದ್ರ, ನಿಮ್ಮ ಅನುಭವ. ಸರ್, ನಾನು ಬ್ಯಾಕ್ ಪೇನಿಗೆ ಬಂದಿರ್ಲಿಲ್ಲ, ನಮ್ಮ ಫ್ರೆಂಡ್ ಕರ್ಕೊಂಡ್ ಬಂದಿದ್ದೆ, ಯೋಗ ಶೆಟ್ಟಿ ಅಂತ. ತುಂಬಾ ಬ್ಯಾಕ್ ಪೇನ್ ಸರ್. ಯೋಗ ಶೆಟ್ಟಿ ಅಂತ. ಯೋಗ ಶೆಟ್ಟಿ. ಹಿಂಗೆ ಬಕ್ಕೊಂಡು ನಡೀತಾ ಇದ್ರು ಅವರು. ಮೈಸೂರು ಮತ್ತೆ ಬೆಂಗಳೂರಲ್ಲೆಲ್ಲ ಹೋದಾಗ ಅವ್ನಿಗೆ ಅದೇ L4 L5 ಡ್ಯಾಮೇಜ್, ಡಿಸ್ಕ್ ಜರುಗಿದೆ, ಆಪರೇಷನ್ ಮಾಡಿಸ್ಬೇಕು ನೀವು. ಎಲ್ಲೋದು ಮಂಗಳೂರಲ್ಲೂ ಕೂಡ ಅದೇ ಹೇಳಿದ್ರು ಸರ್. ನಿಮ್ಮ ಹತ್ರ ನಾನು ಕರೆಕ್ಟ್ ಆಗಿ ಅವನು 6 ಸಿಟ್ಟಿಂಗ್ ಬಂದಿದ್ದಾನೆ ಅಷ್ಟೇ, 6 ಸಲ ಬಂದ್ರು ಅಷ್ಟೇ. ಈಗ ಮತ್ತೆ ಬರ್ತಾ ಇಲ್ಲ, ಚೆನ್ನಾಗ್ ಬಿಟ್ಟಿದ್ದಾರೆ ಈಗ. ಸೊಂಟ ನೋವಿಲ್ಲ ಈಗ. ಟೂ ವೀಲರ್ ಅಲ್ಲಿ ಮೈಸೂರ್ವರೆಗೂ ಹೋಗ್ತಾ ಇದಾರೆ ಈಗ. ಈ ಸೊಂಟ ನೋವಿಲ್ಲ, ಬರ್ತಾ ಇಲ್ಲ ನಿಮ್ಮ ಹತ್ರ. ಮತ್ತೆ ಏನ್ ಮಾಡ್ಕೊಳ್ತಾರೆ ಅವ್ರು ಅಂದ್ರೆ, ನನಗೆ ಗೊತ್ತಿರೋದು, ಮತ್ತೆ ನೀವು ನಾನ್ ವೆಜ್ ತಿನ್ಬಿಡಿ ಅಂತ ಹೇಳಿದ್ರಿ, ಮತ್ತೆ ತಿಂತಾ ಇದಾರೆ ಅವ್ರು. ತಿಂತಾ ಇರೋದ್ರಿಂದ ಮತ್ತೆ ನನ್ನ ಪ್ರಕಾರ ಮತ್ತೆ ಬರ್ತಾನೆ ಅಂತ ಅನ್ಕೊಂಡಿದೀನಿ. ಆದ್ರೆ ಪಕ್ಕ ವಾಸಿ ಆಗಿದೆ. ಅಂದ್ರೆ ಇಷ್ಟು ಇದಾಗಿರ್ಲಿಲ್ಲ ಸರ್, ಕ್ಲಿಯರ್ ಆಗಿರ್ಲಿಲ್ಲ, ಎಲ್ಲೂ ಕ್ಲಿಯರ್ ಆಗಿರ್ಲಿಲ್ಲ. ಆವಾಗ್ಲೂ ಸೊಂಟದ ಮೇಲೆ ಇಟ್ಕೊಂಡೇ ನಡೀತಾ ಇದ್ದಿದ್ದು ಅವ್ರು. ಇವಾಗ ನಾನ್ ವೆಜ್ ತಿನ್ಬೇಡಿ ಅಂತಂದ್ರೆ ಆ ಹೀಲಿಂಗ್ ಮಾಡ್ಬೇಕಾದ್ರೆ ತಿನ್ಬೇಡಿ ಅಂತ. ಹೌದು ಸರ್. ಇವತ್ತು ತಿಂದು ಎಂಜಾಯ್ ಮಾಡ್ಲಿ. ಟೆಕ್ನಿಕ್ ಗೊತ್ತೈತಲ್ಲ. 5 ವರ್ಷ ಬಿಟ್ಟು ಬಂದ್ರು ನನಗೆ ಮತ್ತೆ ನೆಕ್ಸ್ಟ್ 2-3 ವಾರ ಅಷ್ಟೇ. ಹೌದು ಸರ್. ಈಗ ಚೆನ್ನಾಗಿದ್ದಾರೆ ಸರ್. ಚೆನ್ನಾಗಿದ್ದಾರೆ. ನನ್ಗೂ ಬರ್ತಾ ಇತ್ತು ಸರ್. ನನ್ಗೆ ಯಾವಾಗ ಅಂದ್ರೆ ಜರ್ನಿ ಮಾಡ್ಬೇಕಾದ್ರೆ ಮಾತ್ರ ಬರ್ತಾ ಇತ್ತು. ಆಮೇಲೆ ನಿಮ್ಮ ಹತ್ರ ಬಂದು ಒಂದ್ಸಲ ಹೇಳ್ದೆ, ನನ್ಗೊಂದ್ ಪಾಯಿಂಟ್ ತೋರಿಸ್ಕೊಟ್ರಿ ಇಲ್ಲಿ, ಅದನ್ನ ಪ್ರೆಸ್ ಮಾಡ್ಕೊಡ್ತೀರಪ್ಪ ಅಂತ. ಇನ್ನೇನು ಮಾಡ್ಲಿಲ್ಲ ಸರ್, ಅದ್ ಬರ್ತಾ ಪ್ರೆಸ್ ಮಾಡ್ಕೊಂಡ್ ಬಂದೆ. ಅವತ್ತಿಂದ ಇಲ್ಲಿವರೆಗೂ ಬ್ಯಾಕ್ ಪೇನೇ ಬಂದಿಲ್ಲ ನನಗೆ ಅಷ್ಟೇ. ಯಾರಿಗೆ ಎಷ್ಟತಿ ಆದ್ರೂ ಬ್ಯಾಕ್ ಪೇನ್ ಆಗಲಿ, ಬ್ಯಾಕ್ ಪೇನ್ ಬಂದಂಗಲ್ಲಿ 3 ಲೈನ್ ನೆನ್ಪಿಟ್ಕೊಳ್ಳಿ. 1, 2, 3. ನಿಮ್ಗೆ ಯಾವಾಗ ಆಗತ್ತೆ ಹೊತ್ಕೊಂಡಿರಿ, ಬ್ಯಾಕ್ ಪೇನ್ ಮಾಯ ಆಗ್ಬಿಡ್ತದೆ. ಸೂಪರ್. ಥ್ಯಾಂಕ್ಸ್ ಫಾರ್ ಯುವರ್ ಫೀಡ್ಬ್ಯಾಕ್. ಇಟ್ಸ್ ಅ ವೆರಿ ಸಿಂಪಲ್ ಅಂಡ್ ವಂಡರ್ಫುಲ್ ರಿಸಲ್ಟ್ಸ್. ಎಸ್ ರವಿ ಕಮಿಟಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಅನುಭವ ಸರ್? ಒಂದ್ 7-8 ವರ್ಷ ಆತ್ರ ನಂಗೆ ಬ್ಯಾಕ್ ಪೇನ್ ಇತ್ತು ಸರ್. ನಿಮ್ ಯೂಟ್ಯೂಬ್ನ್ಯಾಗ ಅದ ಬ್ಲಾಕ್ ಕಲರ್ ಹಚ್ಚಿ ಹೇಳಿರ್ಲಿ ಸರ್, ಅದನ್ನ ಹಾಕಿ ಎಲ್ಲಿ ಪಾತ್ರಿ
ಡಾಕ್ಟರ್ ಸಹ ಆಪರೇಷನ್ ಹೇಳ್ರಿ ಸರ್ ನಿಮ್ ಮೂಳಿ ಸೌಂದವತ್ ಹೇಳ್ರಿ ಹಾ ಹಾನ್ರಿ ಸರ್ ನನಗೆ ಅದೊಂದು ಆಶ್ಚರ್ಯ ಆಯ್ತು. ರವಿ ಕಮಿಟಿ ಹ್ಯಾಂಡ್ ರೈಸ್ ಮಾಡಿದಾರೆ ಅಂದ್ರೆ ರವಿ ಕಮಿಟಿ ನಮ್ ಕ್ಲಿನಿಕ್ ಗೆ ಬಂದಿಲ್ಲಲ್ಲ, ಬ್ಯಾಕ್ ಪೇನ್ ಹೆಂಗ್ ವಾಸಿ ಅದ ಅಂತ ಯೂಟ್ಯೂಬ್ ನೋಡಿ YouTube ನೋಡಿ ರೆಡಿ ಆಗ್ಬಿಟ್ಟಿದ್ದಾರೆ. ಅದು ಸ್ವಲ್ಪ ರಿಲೀಫ್ ಅನಿಸ್ತಾರ ಸರ್. ನೆಕ್ಸ್ಟ್ K3 ಲಿವರ್ 1 ಪಾಯಿಂಟ್ ಹಾಕಿನ್ರಿ ಎಲ್ಲ ಕ್ಲಿಯರ್ ಆಗಿಬಿಡ್ತಾರೆ ಸರ್. ಈಗ ಪರ್ಫೆಕ್ಟ್ ಆಲ್ ರೈಟ್ ಇದಾಗೈತ್ರಿ ಸರ್. ಇವಾಗ ನಿಮಗೆ ಬ್ಯಾಕ್ ಪೇನ್ ಇಲ್ಲ? ಇಲ್ರಿ ಸರ್ ಇಲ್ರಿ, ಕ್ಲಿಯರ್ ಆಗೈತಿ. 8 ವರ್ಷ ಆಗಿತ್ರಿ ನನಗೆ, 8 ವರ್ಷದಿಂದ ಕಾಡತ್ತಿತ್ರಿ. ನೋಡಿ, 8 ವರ್ಷದ ಬ್ಯಾಕ್ ಪೇನ್ ನಮ್ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡೆ ರೆಡಿ ಮಾಡ್ಕೊಂಡಿದ್ದಾರೆ. ಮಂದಿ ನಾ ಅದ್ರ ಬದಲ್ ಎಲ್ಲೆಲ್ಲ ಇದನ್ ಮೈಂಡ್ರಿ, ಎಲ್ಲಿ ರಿಲೀಫ್ ಸಿಗ್ತೈತಿ ಅಲ್ಲಿ ದವಾಖಾನಿಗೆ ಹೋಗುದು ತೋರ್ಸುದು ಮೈಂಡ್ರಿ, ಎಲ್ಲಿಯೂ ಸಿಗ್ಲಿಲ್ರಿ. ಇಲ್ಲಿ ಮಾತ್ರ ಸಿಕ್ತ್ರಿ ಸರ್. ಸೊ ನಾನು ಹೇಳ್ತೀನಿ, ಹಾನ್ರಿ ಸರ್. ಜೀವನದಲ್ಲಿ ಮತ್ತೆ ಬ್ಯಾಕ್ ಪೇನ್ ಬರಲ್ಲ. ಮತ್ತೆ ನಿಮ್ಗೆ ಆಲ್ರೆಡಿ ಪಾಯಿಂಟ್ ಗೊತ್ತಿದೆ. ಗೊತ್ತಾಗೈತ್ರಿ ಸರ್. ಹಾನ್ರಿ ಸರ್. ಸೊ ಅದ್ಭುತ. ಹಾನ್ ಸರ್. ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಆದ್ರಿ ಸರ್. ನೋಡಿ ಎಂತ ಅದ್ಭುತ. ವೆರಿ ಸಿಂಪಲ್ ಅಂಡ್ ಮೋಸ್ಟ್ ಎಫೆಕ್ಟಿವ್. ಇನ್ನು ಯಾರಾದ್ರೂ ಮಾಡಿದಿರಾ? ಎಸ್ ಸುಮಿತ್ರಾ ಸೋಮನ್, ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್? ಸರ್ ನನಗೆ ಹಲೋ ಕೇಳ್ತಾ ಇದೆ ಸರ್? ಕೇಳಿಸ್ತಾ ಇದೆ. ಸರ್ ನಾನು ನಿಮ್ಮ ಹತ್ರ 8 ವರ್ಷದಿಂದ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಬ್ಯಾಕ್ ಪೈನ್ ಇತ್ತು 8 ವರ್ಷದಿಂದ. MRI ಸ್ಕ್ಯಾನಿಂಗ್ ಎಲ್ಲ ಮಾಡಿ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾಗರಗೋಲ್ಗೆ ಹೋಗಿದ್ದೆ ನಾನು, ಕನ್ಯಾಕುಮಾರಿ ಹತ್ರ. ಅವರು ಆಪರೇಷನ್ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಎಕ್ಸರ್ಸೈಸ್ ನಾನು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ನಿಮ್ಮ ಹತ್ರ ಬಂದು ಒಂದು 3 ವೀಕ್ ಬಂದಿದೆ ಕಂಟಿನ್ಯೂ. ಈಗ ನಾರ್ಮಲ್ ಆಗಿದೆ ನನಗೆ, ಫುಲ್ ಕ್ಲಿಯರ್ ಚೆನ್ನಾಗಿದೆ ಸರ್. ಎಲ್ಲಿ ಬ್ಯಾಕ್ ಪೇನ್ ಬಂದಿದೆ? ಇಲ್ಲ ಮತ್ತೆ ಬಂದಿಲ್ಲ. ಮತ್ತೆ ಲೈಟ್ ಬರುತ್ತೆ, ನಾನು ಇಲ್ಲೇ ಲೈಟ್ ಮಸಾಜ್ ಮಾಡ್ಬಿಟ್ಟೆ ಕೈ ಹತ್ರ, ಕ್ಲಿಯರ್. ಒಂದು ಬ್ಲಾಕ್ ಕಲರ್ ಡಾಟ್ ಹಾಕ್ಬಿಡ್ತೀನಿ, ಫುಲ್ ಲೈನ್ ಬ್ಲಾಕ್ ಕಲರ್ ಹಾಕ್ತೀರಾ? ಬ್ಲಾಕ್ ಕಲರ್ ಹಾಕ್ಬಿಡ್ತೀನಿ, ಕ್ಲಿಯರ್. That's it. ಈಗ 8 ವರ್ಷ ಆಪರೇಷನ್ ಮಾಡೋದು ಸ್ಟಾಪ್ ಮಾಡಿದೆ ನಾನು. ಟ್ಯಾಬ್ಲೆಟ್ ಬೇಜಾನ್ ತಗೊಂಡೆ, ಎಲ್ಲ ತಗೊಂಡೆ, ಏನು ಆಗಿಲ್ಲ. ಇಲ್ಲ ಕ್ಲಿಯರ್, ಫುಲ್ ಕ್ಲಿಯರ್. 8 ವರ್ಷದ ಪ್ರಾಬ್ಲಮ್ 3 ವಾರಕ್ಕೆ ಕ್ಲಿಯರ್. ಸೂಪರ್, ವಂಡರ್ಫುಲ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಎಸ್ ಲೀಲಾವತಿ, ತಮ್ಮ ಅನುಭವ. ವಾಯ್ಸ್ ಕೇಳಿಸ್ತಾ ನಮಸ್ತೆ ಇದೆ? ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರಮ್ಮ, ಸರ್ ಕೇಳಿಸ್ತಿದೆ? ನಾನು ನಿಮ್ಗೆ ಪ್ರೋಟೋಕಾಲ್ ಕಳಿಸಿದ್ದೆ, ಕೇಳಿಸ್ತಿದೆ ಸರ್? ಅಮ್ಮ ಕೇಳಿಸ್ತಿದೆ. ಸರ್ ಅದು ಕಿಡ್ನಿ ರಿಫ್ಲೆಕ್ಸ್ ಮತ್ತೆ ಬ್ಲಾಕ್ ಹಚ್ಚಿದ್ದೆ. ಹಲೋ, ಹಾ ಹೇಳಿ, ಕೇಳಿಸ್ತಿದೆ. ಮತ್ತೆ ಅದು ನಾನು ಸ್ವಲ್ಪ ಎಕ್ಸರ್ಸೈಸ್, ಬೆಂಡಿಂಗ್ ಎಕ್ಸರ್ಸೈಸ್ ಹೇಳಿದ್ರಿ, ಅದನ್ನು ಮಾಡಿದ್ದೆ. ಆಮೇಲೆ ಏನ್ ಮಾಡಿದೆ ಅಂದ್ರೆ, ನೀವು ಕಲರ್ಸ್ ಪ್ರೋಟೋಕಾಲ್ ಕೊಟ್ರಲ್ಲ, ಹೌದು, ಅದನ್ನು ಯೂಸ್ ಮಾಡಿ ನನಗೆ 2 ತಿಂಗಳು ಡಿಸ್ಕ್ ಬಲ್ಜ್ ಆಗಿತ್ತು. 2 ತಿಂಗಳಲ್ಲಿ ಫುಲ್ ಆರಾಮ್ ಆದೆ ಸರ್. 2 ತಿಂಗಳಲ್ಲಿ ಡಿಸ್ಕ್ ಬಲ್ಜ್ ಇರೋದೆಲ್ಲ ನಾರ್ಮಲ್ ಆಗಿದ್ದೀರಾ? ನಾರ್ಮಲ್ ಆಗಿ ಎಷ್ಟು ತೊಂದ್ರೆ ಆಗಿತ್ತು ಸರ್, ಹಾಸಿಗೆ ಬಿಟ್ಟು ನಾನು ಎದ್ದೇ ಇರ್ಲಿಲ್ಲ. ಎಷ್ಟು ಖುಷಿ ಆಗ್ತಿದೆ. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ಧನ್ಯವಾದಗಳು. ಅದು ಫೀಡ್ಬ್ಯಾಕ್ ಯಾವಾಗೋ ಹೇಳೋಣ ಅನ್ಕೊಂಡಿದ್ದೆ, ಈಗ ಚಾನ್ಸ್ ಸಿಕ್ತು ನನ್ಗೆ. ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಜೀವನದಲ್ಲಿ ಮತ್ತೆ ಬ್ಯಾಕ್ ಪೇನ್ ಬರಲ್ಲ, ಖುಷಿಯಾಗಿರಿ. ಹೌದು ಸರ್, ಹಂಗೆ ಬ್ಯಾಲೆನ್ಸ್ ಮಾಡ್ತಾ ಇದೀನಿ. ಈಗ ಕೋಲ್ಡ್ ಆಯ್ತು, ಎಡಗಡೆ ಸೈಡ್ ಬಂತು ಅಂದ್ರೆ K3 ಓದ್ಕೋತೀನಿ, ಮತ್ತೆ ಬಲಗಡೆ ಬಂತು ಅಂದ್ರೆ K10 ಓದ್ಕೋತೀನಿ. ಅಷ್ಟೇ ನೋಡಿ. ವಂಡರ್ಫುಲ್, ಥ್ಯಾಂಕ್ ಯು. ಸೊ ನೋಡಿ, ಅವ್ರು ಎಷ್ಟು ಸಿಂಪಲ್ ಹೇಳ್ತಿದಾರೆ. ಬಲಗಡೆಗೆ ಆಯ್ತಾ K10 ಪ್ರೆಸ್ ಮಾಡ್ಕೋತೀನಿ, ಎಡಗಡೆ ನೋವು ಅಂತ K3 ಪ್ರೆಸ್ ಮಾಡ್ಕೋತೀನಿ. ಸೂಪರ್. ಶೋಭಾ ಪುಂಡಲಿಕ್. ಹಲೋ ಸರ್, ನಮಸ್ತೆ. ನಮಸ್ಕಾರ. ವಿಡಿಯೋ ಕಾಣಿಸ್ತಾ ಇಲ್ಲ ಅಮ್ಮ, ಹೇಳಿ ತಮ್ಮ ಅನುಭವ ಹೇಗಿದೆ? ಸರ್ ನಾನು ಅವಾಗ ಸೀಡ್ ಥೆರಪಿ ಮತ್ತೆ ಕಲರ್ ಥೆರಪಿ 2 ಮಾಡ್ಕೊಂಡಿದ್ದೀನಿ ಸರ್. ಅವಾಗ ನಾನು ನಿಮಗೆ ಕೇಳಿದ್ದೆ, ನನ್ಗೆ ಕಾಕೆಕ್ಸ್ ಮತ್ತೆ ಟೈಲ್ ಬೋನ್ ತರ ಆಗಿತ್ತು, ಬಚ್ಚದ ಮನೇಲಿ ಬಿದ್ದಿ ಅಂತ. ಅವಾಗ ನೀವು ಏನು ಇಲ್ಲ, ಇದೇ ಪ್ರೋಟೋಕಾಲ್ ಕೊಟ್ಟಿದ್ರೆ ಅದೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರಿ. ಆಮೇಲೆ ಬಟಾಣಿ ಕಾಳು ಹಾಕಿದೆ ಸರ್. ಇಲ್ಲಿ ಹೌದು, ಬಟಾಣಿ ಕಾಳು ಹಾಕಿದೆ. ಈಗ ಎಲ್ಲ ನಾರ್ಮಲ್ ಇದೆ. ನೋ ಕಾಕೆಕ್ಸ್ ಪೇನ್, ಟೇಲ್ ಬೋನ್ ಪೇನ್ ಇಲ್ಲ? ಇಲ್ಲ, ಏನು ಇಲ್ಲ ಸರ್. ಸೂಪರ್ ಆಗಿರಮ್ಮ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೂಪರ್. ಸೊ ಅದ್ಭುತವಾದ ಫೀಡ್ಬ್ಯಾಕ್. ಚಂಪಕಮಾಲ, ತಮ್ಮ ಅನುಭವ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಮೇಡಮ್, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್.
ಎಸ್ ತಮ್ಮ ಅನುಭವ. ಫಸ್ಟ್ ಆಫ್ ಆಲ್ ನನ್ಗೆ ತುಂಬಾ ನೀ ಪೇನ್ ಇತ್ತು. ನಾನು ನಿಮ್ ಹತ್ರ ಬರುವಾಗ ನಡಿಯಕ್ಕೂ ಆಗ್ತಿರಲ್ಲ. ಅಯ್ಯೋ ತುಂಬಾ ಜನರು ವಯಸ್ಸಾದವ್ರು ಸ್ವಲ್ಪ ಒಂದ್ ಸ್ಲ್ಯಾಂಟ್ ಆಗಿ ಹಿಂಗ್ ನಡೀತಾರಲ್ಲ, ಹಾಗೆ ನಡೀತಾ ಇದ್ದೆ. ಎಲ್ರು ನೋಡ್ದವ್ರೆಲ್ಲ ಯಾಕೆ ಹಿಂಗ್ ನಡೀತಾ ಇದ್ಯಾ, ದಪ್ಪನೂ ಇದ್ದೆ ಅವಾಗ ಸ್ವಲ್ಪ. ನಿಮ್ ಹತ್ರ ಬಂದ್ಮೇಲೆ 10 kgs ಐ ಲಾಸ್ಟ್ 10 kgs. ನೋಡಿ ವೇಟ್ ಲಾಸ್ ಆಗ್ಬೋದು ಈ ಕೋರ್ಸ್ ಅಲ್ಲಿ. ಹೌದು, ನಾನೇ ಗ್ಯಾರಂಟಿ ಅದಕ್ಕೆ. ಮತ್ತೆ ನೀ ಪೇನ್ ನಾನು ಒಂದ್ 6 ಸಿಟ್ಟಿಂಗ್ ನಿಮ್ ಹತ್ರ ಬಂದಿದ್ದೀನಿ ಸರ್. ಪೇನ್ ಇಲ್ವೇ ಇಲ್ಲ ಈಗ. ಸೊ ಯು ಕ್ಯಾನ್ ಜಂಪ್ ಆಲ್ಸೋ. ಎಸ್, ಐ ಕ್ಯಾನ್ ಜಂಪ್ ಆಲ್ಸೋ, ಐ ಕ್ಯಾನ್ ರನ್. ಈಗ ನೋಡ್ದವ್ರೆಲ್ಲ ನೀವು ಹೇಗ್ ನಡೀತಾ ಇದ್ದೆ ನೀನು, ಈಗೇನು ಎಷ್ಟ್ ಚೆನ್ನಾಗಿ ನಡೀತಾ ಇದೀಯಾ. ಸೋ ಮೆನಿ ಪೀಪಲ್ ಕಮೆಂಟಿಂಗ್ ಆನ್ ದಟ್. ನನಗೆ ಬೇಡಪ್ಪ, ಯಾರು ಕಮೆಂಟ್ ಮಾಡೋದ್ ಬೇಡ, ನಾನು ಹೆಂಗೆ ಚೆನ್ನಾಗಿರ್ಲಿ. ದೃಷ್ಟಿ ಆಗ್ಬಿಡುತ್ತೆ ಅಂತ ನಿಮ್ಗೆ. ಹೌದು. ಆಮೇಲೆ ಮತ್ತೊಂದು ಫೀಡ್ಬ್ಯಾಕ್, ನಂಗೆ ತುಂಬಾ ಕೋಲ್ಡ್ ಆಗ್ಬಿಟ್ಟಿತ್ತು. ಎಲ್ಲಿ ಎಲ್ಲ ಪಾಯಿಂಟ್ ಕೊಟ್ಟೆ, ಕಲರ್ ಕೊಟ್ಟೆ, ಎಲ್ಲೂ ಹೋಗ್ಲಿಲ್ಲ. ಆಮೇಲೆ ಲಿವರ್ ಒಂದ್ ಟಚ್ ಮಾಡ್ಕೊಂಡೆ ಒಂದು 10 ಸೆಕೆಂಡ್. ಆಕ್ಚುಲಿ ಸ್ಟಮಕ್ ಇದಾಗಿ ಅಲ್ಲಿಂದ ಕಫ ಎಷ್ಟು ತೆಗೆದ್ರು ಕಫ. ಇವಾಗ ಹಂಗೆ ಫುಲ್ ಹಂಗೆ ಮೆಲ್ಟ್ ಆಗೋ ತರ ಫುಲ್ ಮೆಲ್ಟ್ ಆಗ್ಬಿಟ್ಟಿದೆ. ಸೂಪರ್ ಆಗಿ ವಾಸಿ ಆಗೋಯ್ತು. ಅದ್ಭುತವಾಗಿ ನೋಡಿ. ನಿಜವಾಗ್ಲೂ ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಸೊ ಡಾಕ್ಟರ್ ಹೇಳಿದ್ರ ಸರ್ಜರಿ ಮಾಡ್ಬಿಡೋಣ, ನೀರ್ ರಿಪ್ಲೇಸ್ ಮಾಡ್ಬಿಡೋಣ ಅಂತ? ನಾನ್ ಡಾಕ್ಟರ್ ಹತ್ರ ಹೋಗಿರ್ಲಿಲ್ಲ ಸರ್. ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೆ, ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಬಟ್ ನಿಮ್ಮನ್ನ ಮೀಟ್ ಮಾಡಿದ್ಮೇಲೆ ನನಗೆ ನೋವಿಲ್ಲ. ನೋವಿಲ್ಲ ಅಷ್ಟೇ. ಹೌದು. ಅದ್ಭುತವಾಗಿ ಈ ಕೋರ್ಸ್ ಅಲ್ಲಿ ಇದನ್ನ ಎಂಡ್ ಟು ಎಂಡ್ ಕಲ್ತ್ಕೊಂಡು ನಿಮ್ ತರ ಸುಮಾರು ಜನ ಸಫರ್ ಆಗ್ತಿದ್ದಾರೆ ಸಮಾಜದಲ್ಲಿ, ಅವ್ರನ್ನ ವಾಸಿ ಮಾಡ್ತಾ ಹೋಗಿ. ಎಸ್ ಸರ್, ನಿಜವಾಗ್ಲು ಆ ಗುರಿಲೇ ಇದ್ದೀನಿ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನೀವೆಲ್ಲ ಇಲ್ಲಿ 200 ಜನ ಏನ್ ಬಂದಿದ್ದೀರಾ, ನಿಮ್ಗೆಲ್ರಿಗೂ ಹೇಳೋದಿಷ್ಟೇ, ನೀವು 16 ಜನಕ್ಕೆ ವಾಸಿ ಮಾಡ್ಬೇಕು. ನನ್ ಬ್ಯಾಕ್ ಪೇನ್ ಸರಿ ಹೋಯ್ತು ಅಂತ ಕುತ್ಕೊಳೋದಲ್ಲ. ನಿಮ್ ಕೈಲಿ ಸಾಧ್ಯ ಆದಷ್ಟು ಸಿಂಪಲ್ ಟೆಕ್ನಿಕ್. ನೀವೊಂದು ದುಡ್ಡು ಕೊಟ್ಟು ಏನೋ ತರೋದಿಲ್ಲ, ಅವರು ದುಡ್ಡು ಕೊಡೋದೇನಿರಲ್ಲ. ಒಂದು ಸ್ಕೆಚ್ ಪೆನ್ನಿಗೆ 150 ರೂಪಾಯಿ 1 ವರ್ಷ ಬರುತ್ತೆ. ಒಂದು ಜಿಮ್ಮಿ ಇದ್ರೆ ಸಾಕು. ಇದು ಆನ್ಲೈನಲ್ಲೇ ಆರ್ಡರ್ ಮಾಡ್ಕೋಬಹುದು, ಇಲ್ಲ ನಮ್ಮ ಹತ್ರ ಬಂದಾಗ ತಗೋಬಹುದು. ಉಳಿದಿದ್ದು ಒಂದು ಮೆಡಿಕಲ್ ಟೇಪ್ ಒಂದು 30 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಇಷ್ಟೇ ಇನ್ವೆಸ್ಟ್ಮೆಂಟ್, ಬೇರೆ ಏನಿಲ್ಲ. ನೀವೆಲ್ಲರೂ ಮನೆಯಲ್ಲೇ ಮಾಡಂತ ತೊಂದರೆ ಇಲ್ದಂಗೆ ನಿಮ್ಮ ಮನೆಯಲ್ಲೇ ಮಾಡ್ಕೋಬಹುದು. ನೋಡೋಣ, ಇನ್ನೊಂದಿಬ್ಬರನ್ನ ಕೇಳೋಣ. ಯಾಕಂದ್ರೆ ಈ ಕೋರ್ಸ್ ಅಟೆಂಡ್ ಆಗ್ತಾ ಇದೀವಿ, ಏನೋ ಕಲಿತೀವ ಇಲ್ಲ ಅಂತ ನೋಡೋಣ. ಎಸ್ ಭೂಮಿಕಾ. ನಮಸ್ತೆ ಸರ್. ನಮಸ್ಕಾರ ಸರ್. ಆಕ್ಚುಲಿ ಗಂಗಾಧರ್ ಸರಿ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ಎಂ ಆಗಕ್ಕಿನ ಫಸ್ಟ್ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ತಂದೆಯವ್ರಿಗೆ ಟ್ರೀಟ್ಮೆಂಟ್ ಕೇಳಿದ್ ನಾನು. ಅವರು K3 ಕೊಟ್ಟಿದ್ರು ಸರ್. ತುಂಬಾ ಇದೆ ಟಂಗ್ದು. ಆಕ್ಚುಲಿ ಅವ್ರು ಎಲ್ಲಡಿಕೆ ಅದು ಹಾಕ್ತಾರೆ, ಎಲ್ಲಾ ಸಿಂಪ್ಟಮ್ಸ್ ಕೇಳ್ಬಿಟ್ಟು K3 ಕೊಟ್ಟಿದ್ದು. ಅದು 1 ಪಾಯಿಂಟ್ ಯಾವ ತರ ಮ್ಯಾಜಿಕ್ ಆಯ್ತು ಅಂದ್ರೆ, ಅವ್ರು ಸ್ಪ್ರೇ ಇಲ್ದಾನೆ ಕೆಳಗೆ ಇಳಿತಿರ್ಲಿಲ್ಲ ಸರ್. ಸ್ಪ್ರೇ ಆಯಿಂಟ್ಮೆಂಟ್ ಬೆಳಿಗ್ಗೆ ಎದ್ದ ತಕ್ಷಣ ಅದು ಹಾಕಿ ಮೇಲೆನೆ ಬೆಡ್ ಇಂದ ಕೆಳಗೆ ಇಳಿಯೋರು. ಆಕ್ಚುಲಿ 16 ಇಯರ್ಸ್ ಇಂದ ಅವ್ರಿಗೆ ಇದ್ದಿದ್ದದು. ಎಲ್ಲಾ ಕಡೆ ಮಣಿಪಾಲು ತುಂಬಾ ಕಡೆ ಓಡಾಡಿದ್ರು ಸರ್. ಇಲ್ಲ ನೀವು ಕೊನೆವರೆಗೂ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅಂತ ಹೇಳಿದ್ರು ಅವ್ರಿಗೆ. ಡೈಲಿ ಪೇನ್ ಕಿಲ್ಲರ್ ತಗೊಳ್ಳೋರು ಅವರು. ಇವಾಗ ಅವ್ರಿಗೆ ಹೆಂಗಾಗಿದೆ ಅಂದ್ರೆ ಆರಾಮಾಗಿ ಲಾಂಗ್ ಡ್ರೈವ್ ಮಾಡ್ತಾರೆ ಸರ್. ಅವರೇ ಡ್ರೈವಿಂಗ್ ಹೊಸ ಕಾರ್ ತಗೊಂಡಿದ್ದಾರೆ, ನಾನ್ ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂತ. ಆರಾಮಾಗಿ ಎಲ್ಲಾ ಕಡೆ ಓಡಾಡ್ತಾರೆ ಸರ್. ಸೂಪರ್ ಆಗಿದ್ದಾರೆ. ಆಕ್ಚುಲಿ ಅವ್ರು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಈ ಕ್ಲಾಸ್ ಸೇರಿದ್ಮೇಲೆನು ನಾನು ಆದಷ್ಟು ಟ್ರೀಟ್ ಮಾಡ್ತೀನಿ ಅವರಿಗೆ. ಈ ತರ ಹೇಳ್ಕೊಟ್ ಬರ್ತೀನಿ. ಲಂಗ್ಸ್ ಇದು ಏನದ್ ಕಿಡ್ನಿ ರಿಫ್ಲೆಕ್ಸ್ ಯಾವ ತರ ನೀವು ಪ್ರೆಸ್ ಮಾಡ್ಬೇಕು, ಕಲರು ಅದೆಲ್ಲ ಡೈಲಿ ಹಾಕಿ ಮಲಗ್ತಾರೆ. ತುಂಬಾ ಕ್ಯೂರ್ ಆಗಿದ್ದಾರೆ ಸರ್. ಮೊನ್ನೆ ಇನ್ನೊಂದು ಫೀಡ್ಬ್ಯಾಕ್ ಏನಂದ್ರೆ, ಮೊನ್ನೆ ಜಾತ್ರೆಗೆ ಹೋಗಿದ್ದೆ ಸರ್. ಅವಾಗ ಗೊತ್ತಾಗಿದೆ ನಮ್ಮ ಅಮ್ಮಗೆ ಅವ್ರಿಗೆ ವಾಸಿ ಆಗ್ಬಿಟ್ಟು ಡಾಕ್ಟರ್ ಆಗಿದೆಯಂತೆ ಅಂತ ಕೇಳ್ತಿದ್ರು. ಹೇಳಿ ಡಾಕ್ಟರ್ ಅಂತ ಮಾತಾಡ್ಸಿದ್ರು ಸರ್. ಎಲ್ರು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ, ಜಾತ್ರೆಯಲ್ಲಿ ಬಂದಿದ್ದಾರೆ ಎಲ್ಲಾರುನು. ನನಗ್ ನೋಡ್ ಸ್ವಲ್ಪ ಹೆಂಗಿದೆ, ನನಗ್ ಸ್ವಲ್ಪ ನೋಡು ಅಂತ. ಈ ಕೋರ್ಸ್ ಆದ್ಮೇಲೆ ಎಲ್ರು ಡಾಕ್ಟ್ರೆ, ನೀವೆಲ್ರು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಡ್ಯೂ ಟು ಹೆವಿ ಶೆಡ್ಯೂಲ್, ಯಾಕಂದ್ರೆ ನಿಮ್ಗೆ ಪಾಠನೂ ಮಾಡ್ಬೇಕು, ಕ್ಲಿನಿಕ್ ಹೋಗ್ಬೇಕು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಒಂದು ಆ್ಯಪ್ ಡೆವಲಪ್ ಮಾಡ್ತಾ ಇದ್ದೀನಿ, ಊಹಿ ಅಂತ. ಅದಕ್ಕೂ ವರ್ಕ್ ಮಾಡ್ತಾ ಇದೀವಿ. ತುಂಬಾ ಸತಿ ನಾನು ಸಿಗಲ್ಲ, ಬಟ್ ಗಂಗಾಧರ್ ಅವ್ರು ಸಿಗ್ತಾರೆ. ಅವ್ರನ್ನ ಆನ್ಲೈನ್ ಕನ್ಸಲ್ಟೇಷನ್ ಇದ್ರೆ ಅವ್ರನ್ನ ಫಾಲೋ ಅಪ್ ಮಾಡಿ. ಚಾಟ್ ಬಾಕ್ಸ್ ಅಲ್ಲಿ ಅವ್ರ ಫೋನ್ ನಂಬರ್ ಇದೆ. ಯಾವ್ದಾದ್ರು ಬ್ಯಾಕ್ ಪೇನ್ ಇರ್ಲಿ, ಡೈಜೆಷನ್ ಪ್ರಾಬ್ಲಮ್ ಇರ್ಲಿ, ಇನ್ನೊಂದು ಏನೇ ಇರ್ಲಿ, ಅವ್ರನ್ನ ಫಾಲೋ ಅಪ್ ಮಾಡಿ. ನೀವು ಅವ್ರನ್ನೇ ಮಾಡ್ತಾ ಇದ್ರೆ ಅನ್ಕೊಂಡಿದ್ದೀನಿ. ಹೌದು ಸರ್, ಹೌದು.
ಸರ್ ನೀವು ನನಗ್ ಬಂದ ಕ್ಲಿನಿಕ್ಕಿಗೆ ನಾನು ಆಕ್ಚುಲಿ ನಾನೇ ಟ್ರೀಟ್ಮೆಂಟ್ ತಗೊಂಡೆ. ನಾನೇನ್ ಮಾಡ್ದೆ, ಎಸಿಡಿಟಿ ಪೇಷಂಟ್ ಅಂತ ನಾನು ಆಲ್ಮೋಸ್ಟ್ ನಾನು ಹೀಟಿಗೆನೆ ಇದನ್ ಮಾಡ್ಕೊಂಡೆ. ಸರ್ಗೂ ಕೇಳ್ದೆ, ಸರ್ ಕೊಟ್ರು ಅದು ಆತರ ವೇರಿಯೇಷನ್ ಆಗ್ತಿತ್ತು ಸರ್. ಹೀಟ್ ಕೋಲ್ಡ್ ಇಂಬ್ಯಾಲೆನ್ಸ್ ಆ ತರ ಆಗ್ತಿತ್ತು, ಗೊತ್ತಾಗ್ತಿರ್ಲಿಲ್ಲ. ನಿಮ್ ಕಡೆ ಬಂದಾಗ ಇಲ್ಲಮ್ಮ ನಿಮಗೆ ಆಕ್ಚುಲಿ ಹೀಟ್ ಇಂದ ಲಂಗ್ಸ್ ಹೀಟ್ ಇದೆ ಅಂತ ಹೇಳಿ ನನಗೆ ಎಲ್ಲ 11 ಹಾಕಿದ್ರಿ ನೀವು. ಹ್ಮ್ ಕೋಲ್ಡ್ ಫುಲ್ ರಾತ್ರಿ ಎಲ್ಲ ಜ್ವರ ಬಂದಿದೆ, ಆ ಡ್ರೈವಿಂಗ್ ಇದನ್ನ ಮಾಡ್ಕೊಂಡೇ ಬಂದೆ, ಜರ್ನಿ ಮಾಡ್ಕೊಂಡು ಫುಲ್ ಟೈರ್ಡ್ ಆಗಿದೆ ಸರ್. ನಿಮ್ ಹತ್ರ ಬಂದಾಗ ನಾನು ಎಲ್ಲ 11 ಹಾಕಿದ್ರಿ. ನಾನ್ ಇರೋ ಸಿಂಪ್ಟಮ್ಸ್ ಎಲ್ಲ ನೋಡ್ಬಿಟ್ಟು ಅದೇನೆ ಆಕ್ಚುಲಿ ನನಗೆ ಎಲ್ಲ 11 ಇಂದ ಏನು ಅಂತ ಗೊತ್ತಿಲ್ಲ. ಬಟ್ ನಾನ್ ಟ್ರೈ ಮಾಡೋಣ, ಬಟ್ ನೆಕ್ಸ್ಟ್ ಏನಾದ್ರು ಆದ್ರೆ ಗಂಗಾಧರ್ ಸರ್ ಇದಾರೆ ಅಂತ ಕಾನ್ಫಿಡೆನ್ಸ್ ಮೇಲೆ ಅವ್ರಿಗೂ ಎಲ್ಲ 11 ಹಾಕ್ದೆ. ಮೊನ್ನೆ ನಾವು ಜಾತ್ರೆಗೆ ಹೋದಾಗ ಇಷ್ಟು ಮ್ಯಾಜಿಕ್ ತರ ವರ್ಕ್ ಅಂದ್ರೆ ಬೆಳಗ್ಗೆ ಫುಲ್ ರೆಡಿ ಥ್ಯಾಂಕ್ಸ್ ಹೇಳ್ತಿದಾರೆ. ಆ ನಮ್ ತಾಯಿ ಯಾರ ಅಕ್ಕ ಆಗ್ಬೇಕು. ಹ್ಮ್ ಥ್ಯಾಂಕ್ಸ್ ಅಮ್ಮ, ನೀನ್ ನನಗೆ ಇದ್ ಮಾಡ್ಕೊಟ್ಟಿದ್ಕೆ. ಎಷ್ಟ್ ಚಾರ್ಜ್ ಹೇಳು, ನಾನೇ ಕೊಡ್ತೀನಿ ನಿಂದು ಅಂತ. ಅಯ್ಯೋ ಇಲ್ಲ, ತಾಯಿ ನೀವು ಏನೇ ತಪ್ಪು ಸರಿ ಮಾಡಿದ್ರು ನೀವೇನ್ ಪಾಯಿಂಟ್ ಕೊಟ್ಟಿದ್ರಿ ಅಂತ ಗಂಗಾಧರಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅದನ್ನ ಅವ್ರು ರಿವರ್ಸ್ ಮಾಡ್ತಾರೆ. ಆಕ್ಚುಲಿ ನಾನು ಅವ್ರಿಗೆ ಕಾಲ್ ಮಾಡಿರ್ಲಿಲ್ಲ ಆ ಟೈಮ್ ಅಲ್ಲಿ. ನಾನು ಎಲ್ಲ 11 ಕೊಟ್ಟು ನೋಡ್ದೆ, ವಾಸಿ ಆಗದಿದ್ರೆ ನೆಕ್ಸ್ಟ್ ಗಂಗಾಧರ್ ಸರ್ಗೆ ಕೇಳೋಣ ಅಂತ. ಬಟ್ ಅದೇ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಸರ್. ಅವ್ರಿಗೆ ನೀ ಪೇನಿಗೂ ಕೊಟ್ಟೆ, ಆಕ್ಚುಲಿ ಲಿವರ್ 2 ಕೊಟ್ಟೆ ಅವ್ರಿಗೆ. ಲೆಫ್ಟ್ ಸೈಡ್ ಅಲ್ಲೇ ಪೇನ್ ಇದೆ ಅಂತಂದ್ರು, ನೀ ಪೇನು. ಲಿವರ್ 2 ಕೊಟ್ಟು ಅವ್ರಿಗೆ ಅವತ್ತೇ ಒಳ್ಳೆ ನಿದ್ದೆ ಆಗಿರೋದಂತ ಸರ್ ನಮ್ ದೊಡ್ಡಮ್ಮರಿಗೆ. ಸೂಪರ್. ಸುಮಾರು ಒಂದ್ 4-5 ಜನಕ್ಕೆ ಟ್ರೀಟ್ಮೆಂಟ್ ಮಾಡಿ ಬಂದೆ ಸರ್. ಎಲ್ಲರೂ ತುಂಬಾ ಚೆನ್ನಾಗಿ ಕಲಿತಾ ಇದೀಯಾ, ಒಂದು ನಮ್ ಕಡೆಯಿಂದ ಎಲ್ಲಾ ನಿಮ್ಗೆ ಸಪೋರ್ಟ್, ಏನೇ ಇದ್ರು ಕೇಳು, ಹೆಲ್ಪ್ ಕೇಳು, ಮನೇಲಿ ಏನಾದ್ರು ಬೇಕಿದ್ರೆ ನಾವು ಬಂದ್ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ. ಇದನ್ನ ನೀನ್ ಫೋರ್ಸ್, ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿ ನೀನು ಓದಕ್ ಟ್ರೈ ಮಾಡು ಅಂತ ಎಲ್ಲ ಸಪೋರ್ಟ್ ಕೊಟ್ರು ಸರ್. ನಿಜವಾಗ್ಲೂ ಎಲ್ಲ ಆಗಿರೋದು ನಿಮ್ಮಿಂದ. ನಿಮಗೆ ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಥ್ಯಾಂಕ್ ಯು. ಎಷ್ಟು ಚಿರಋಣಿ ಆದ್ರೂನು ನಿಜವಾಗ್ಲೂ ನಿಮ್ ತರ ಇದುವರೆಗೂ ಯಾರು ಹೇಳ್ಕೊಟ್ಟಿಲ್ಲ ಸರ್. ಇಷ್ಟು ಡೆಪ್ತ್ ಆಗಿ, ಇಷ್ಟು ಅಂದ್ರೆ ಇವನ್ ಅನ್ಎಜುಕೇಟೆಡ್ ಇದ್ರು ಕೇಳ್ಬೋದು ನಿಮ್ ಕ್ಲಾಸ್ ಅನ್ನ. ಆ ತರ ಕ್ಲಿಯರ್ ಕರೆಕ್ಟ್ ಆಗಿ ಹೇಳ್ಕೊಡ್ತಿದ್ದೀರಾ. ನಿಜವಾಗ್ಲೂ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ತಮ್ಮ ಫೀಡ್ಬ್ಯಾಕಿಗೆ. ಓಕೆ, ಥ್ಯಾಂಕ್ ಯು. ಆಕ್ಚುಲಿ ನೀವೇನು ಅನ್ಕೋಬೇಡಿ ಏನೋ ಫೀಸ್ ಜಾಸ್ತಿ ಕಮ್ಮಿ ಅಂತೇಳಿ. ನಾನ್ ನಿಮ್ ಪ್ಲೇಸ್ ಅಲ್ಲಿ ಇದ್ದು ಹೇಳ್ತೀನಿ ನೋಡಿ, ಇದಕ್ ಫೀಸ್ ಏನೂ ಅಲ್ಲ ಪ್ರೋಟೋಕಾಲ್ಸ್ಗೆ. ಯಾಕಂದ್ರೆ 8-10 ವರ್ಷದಿಂದ 5-6 ವರ್ಷದಿಂದ ಸಫರ್ ಆಗ್ತಿರ್ತಾರೆ. ನೀವೇನೋ 2 ದಿನ ಮಾಡ್ತೀರ, ಅವ್ರು ರೆಡಿ ಆಗ್ತಾರೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ನೋ. ಯು ಕ್ಯಾನ್ ಈಲ್ ಎಂಡ್ ಟು ಎಂಡ್. ಓಕೆ, ಸೊ ಇದೆಲ್ಲದನ್ನು ಈ 5 days ಕ್ಲಾಸಲ್ಲಿ ಎಂಡ್ ಟು ಎಂಡ್ ಇರುತ್ತೆ. ಸೊ ನಿಮ್ಗೆ ಇನ್ನೂ ಬೇಕಂದ್ರೆ 1 ವಾರ 2 ವಾರ ಗ್ಯಾಪ್ ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ ಇನ್ನೊಂದು ರಿವಿಷನ್ ಕ್ಲಾಸ್ ಅಂತ ಮಾಡೋಣ. ಸೊ ದಟ್ ನೀವು ಇನ್ನೂ ಬೆಟರ್ ಆಗಿ ಈಲ್ ಆಗ್ಬೋದು, ರೆಡಿ ಆಗ್ಬೋದು. ಎಸ್ ಸತೀಶ್, ನಮಸ್ಕಾರ. ಅನ್ಮ್ಯೂಟ್ ಮಾಡಿ ಸರ್. ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ, ಹೇಳಿ. ನಮಸ್ಕಾರ ಸರ್. ಸೊ ನಾನು ಇದೇ ಮೊದಲನೇ ಸಲ ಜಾಯ್ನ್ ಆಗಿರೋದು. ಸೊ ನಾನು ವೆಲ್ಕಮ್. ನಾನು ಮೈಸೂರವನ್ ಆಕ್ಚುಲಾಗಿ. ಸೊ ನಂದು ಏನಂತ, ನನ್ಗೆ ಕೆಲವು ತೊಂದರೆಗಳಿದೆ. ನೀವು ನಿಮ್ಮ ವಿಡಿಯೋಸ್ಗಳನ್ನ ಬಹಳಷ್ಟು ನೋಡಿದ್ನಿ. ಏನಂತ ಅಂತಂದ್ರೆ ಎಸ್ಪೆಷಲಿ ಎಡಗಡೆ ಭಾಗದಲ್ಲೇ ನೋವು ಬರುತ್ತೆ, ಅದಕ್ಕೆ ಕೆಲವು ಟಿಪ್ಸ್ಗಳು ಕೊಟ್ಟಿದ್ದೀರಾ. ಬೇಸಿಕಲಿ ಈಗ ಜಸ್ಟ್ 2 minutes ಬ್ಯಾಕ್ ಒಂದು ಇದು ಹೇಳಿದ್ರಿ, ಏನಂತಂದ್ರೆ ಈ ಸ್ಕೆಚ್ ಪೆನ್ ಉಪಯೋಗಿಸ್ಬೇಕು, ಆಮೇಲೆ ಒಂದು ಜೆಮ್ನಿ ಸ್ಟಿಕ್ ಉಪಯೋಗಿಸ್ಬೇಕು, ಆಮೇಲೆ ಟೇಪ್, ಡಾಕ್ಟರ್ ಟೇಪ್ ಉಪಯೋಗಿಸ್ಬೇಕು ಅಂದ್ಬಿಟ್ಟು. ಈ ಸ್ಕೆಚ್ ಪೆನ್ ಬಂದು ನಾನು ಯಾವ ತರ ಸ್ಕೆಚ್ ಪೆನ್ ಬೇಕಾದ್ರೂ ಉಪಯೋಗಿಸಬಹುದಾ, ಅಥವಾ ನಾನು ಪರ್ಟಿಕ್ಯುಲರ್ ನಿಮ್ಮ ಹತ್ರ ಬಂದು ಪರ್ಚೇಸ್ ಮಾಡ್ಬೇಕು ಅಂತ? ಎನಿ ಸ್ಕೆಚ್ ಪೆನ್ ಯು ಕ್ಯಾನ್ ಟೇಕ್. ನಾರ್ಮಲಿ ಈ ಯಾಡ್ ಜೆಲ್ ಇರುತ್ತೆ, ಯಾಡ್ ಜೆಲ್ ಲಿಟಲ್ ಆರ್ಟಿಸ್ಟ್ ಅಂತ, ಡೋಮ್ ಅಂತ ಬರುತ್ತೆ. 2-3 ಸ್ಕೆಚ್ ಪೆನ್ ಇದೆ ಮಾರ್ಕೆಟ್ ಅಲ್ಲಿ. ಅವರು ಕೋಟ್ ಮಾಡಿರ್ತಾರೆ, ಇದನ್ನ ಮಕ್ಕಳು ಯೂಸ್ ಮಾಡ್ತಾರೆ, ಇದಕ್ಕೆ ನಾನ್ ಟಾಕ್ಸಿನ್ ಇರುತ್ತೆ ಅಂತ ಕೋಟ್ ಮಾಡಿರ್ತಾರೆ. ವಿ ಬಿಲೀವ್ ದಟ್ ನಾನ್ ಟಾಕ್ಸಿನ್ ಅಂತ ಬಿಲೀವ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋತೀವಿ. ಬಟ್ ಶ್ಯೂರ್ ದಟ್ ನಾವು ಯಾವುದೇ ಕಲರ್ ಹೇಳಿ, ನಾನು ಎಷ್ಟು ಟೈಮ್ ಹೇಳಿರ್ತೀನಿ. ಕೆಲವೊಂದು ಕಲರ್ಸ್ಗೆ ಅರ್ಧ ಗಂಟೆ ಹೇಳ್ತೀನಿ, ಕೆಲವೊಂದು ಕಲರ್ಸ್ಗೆ 1 hour ಹೇಳ್ತೀನಿ, ಕೆಲವೊಂದು ಕಲರ್ಸ್ 5-6 hours ಹೇಳ್ತೀನಿ. ಅಷ್ಟೇ ಟೈಮ್ ಇಟ್ಕೊಳ್ಳಿ. ಆ ಟೈಮ್ ಮುಗಿದ್ಮೇಲೆ ಕಂಪ್ಲೀಟ್ ಎರೇಸ್ ಮಾಡಿ, ಅರ್ಧಂಬರ್ಧ ಎರೇಸ್ ಮಾಡಬೇಡಿ. ಸಮಥಿಂಗ್ ಲೈಕ್ ಈ ವಾಟರ್ ಕಲರ್ ಮಾರ್ಕ್ಸ್ ಎಲ್ಲ ಜಸ್ಟ್ ನಾವು ಹ್ಯಾಂಡ್ ವಾಶ್ ಮಾಡಿದ್ರೆ ಅದು ಹೊಟ್ಟೋಗುತ್ತಲ್ಲ, ದಟ್ ಈಸ್ ಎನಫ್ ಅನ್ಸುತ್ತಲ್ವೇ? ಸಾಕು, ಅಷ್ಟೇ ಸಾಕು. ಅಷ್ಟೇ ಸಾಕು. ಆಮೇಲೆ ಇನ್ ಕೆಲವು ಟಿಪ್ಸ್ ಗಳು ಹೇಳಿರ್ತೀರ ನೀವು, ಮೆಂತ್ಯ ಕಾಳು ಹಾಕ್ಬೇಕು, ಆಮೇಲೆ ಪೆಪ್ಪರ್ ಕಾಳು ಹಾಕ್ಬೇಕು ಅಂದ್ಬಿಟ್ಟು. ಅದನ್ನ ಯಾವ ರೀತಿ ಹಾಕೋದು ಸರ್? ಅದನ್ನ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಕೆಲವೊಂದು ಓವರ್ ನೈಟ್ ಹಾಕೋದಿರುತ್ತೆ, ಕೆಲವೊಂದು 10 minutes ಹಾಕೋದಿರುತ್ತೆ, ಕೆಲವೊಂದು 1 hour ಇರುತ್ತೆ. ಸೊ ನಾವು ಈ ವಿಡಿಯೋನ ಇನ್ನೂ 2-3 ವಾರಗಳ ಕಾಲ ನಿಮ್ಗೆ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ನಾನು ಏನೇನ್ ಹೇಳಿರ್ತೀನಿ ಅಂತೇಳಿ. ಪ್ರತಿಯೊಂದು ನಾನು ಯಾವ ತರ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀನಿ ಆ ತರ ಮಾಡ್ಕೊಂಡು ಹೋಗಿ. ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ, ಅದ್ರ ಬಗ್ಗೆ ನಾನು ಕೇಳ್ತಾ ಇರ್ತೀನಿ.
ಡೆಫಿನೆಟ್ಲಿ. ಅಂಡ್ ಯುವರ್ ಬಹಳ ನಮ್ಗೆ ಬಹಳ ಇಷ್ಟ ಆಯ್ತು ತಮ್ಮ ವಿಡಿಯೋಸ್ಗಳು ನೋಡ್ಬಿಟ್ಟು. ಬಹಳಷ್ಟು ಎಸ್ಪೆಷಲಿ ಒಬ್ಬ ಬೇರೆ ಮನುಷ್ಯರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ಕೊಂಡು ಈ ತರ ಒಂದು ಜನಸೇವೆ ಮಾಡ್ತಾ ಇದ್ದೀರಾ. ಅದು ನನಗೆ ಬಹಳ ಇಷ್ಟ ಆಗಿದೆ. ಸೊ ನೀವು ಕಾಯ್ತಾ ಇದ್ದೀರಾ, ಇನ್ನೂ ಬಹಳಷ್ಟು ಮಾಡ್ಬೇಕು. ಯಾಕಂದ್ರೆ ನಮ್ ಜನಗಳು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಗಳೇ ಬೇರೆ ರೀತಿ. ಎಲ್ಲಾರು ಏನೇನೋ ಅರ್ಥ ತಗೊಳ್ತಾರೆ, ದುಡ್ಡುಗೋಸ್ಕರ ಮಾಡ್ತಾರೆ, ಅದಕ್ಕೋಸ್ಕರ ಮಾಡ್ತಾರೆ ಅಂತ. ಬಟ್ ನೀವು ಆ ರೀತಿ ಯಾವತ್ತು ನಿಮ್ ವಿಡಿಯೋಸ್ ಎಲ್ಲ ನೋಡಿದಾಗ ನನ್ಗೆ ಯಾವತ್ತೂ ಆ ರೀತಿ ಅನ್ಸೋದೇ ಇಲ್ಲ. ನೀವು ಸಖತ್ತು ಜನಸೇವೆ ಮಾಡ್ತಾ ಇದ್ದೀರಾ, ನನ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಮೇ ಬಿ ಮನಿ ಮೇ ಬಿ ಅ ಡ್ರೈವಿಂಗ್ ಫ್ಯಾಕ್ಟರ್. ಸ್ವಲ್ಪ ಮನಿ ಜೀವನ ಮಾಡಕ್ಕೆ ಎಲ್ರಿಗೂ ಬೇಕು. ಬಟ್ ಆ ಮನಿ ಅನ್ನೋದು ಒಂದು 10-15% ಪ್ಯಾರಾಮೀಟರ್ ಅಂತ ನೀವು ತಗೊಂಡ್ರೆ, ಈ 80% ನಮ್ಮ ತಲೆಯಲ್ಲಿ ನಿಮ್ಮ ತಲೆಯಲ್ಲಿ ಏನಿರ್ಬೇಕಂದ್ರೆ, ಒಬ್ಬ ಮನುಷ್ಯ ನಮ್ಮ ಕಣ್ಣೆದ್ರಿಗೆ ಸಫರಿಂಗ್ ಆಗೋನ್ ಇರಬಾರ್ದು. ಸೊಂಟ ನೋವು, ಅದು ನೋವು, ಇದು ನೋವು ಅಂತ ಒಂಥರ ಇರಿಟೇಷನ್ ಆಗುತ್ತೆ ನನಗೆ. ಇವತ್ತು ನಾನು ಹೀಲರ್ ಆಗಿರೋದು ಎದಕ್ಕೆ ಅಂತಂದ್ರೆ, ನನಗೇನೋ ಇಷ್ಟದಿಂದೋ ಪ್ಯಾಷನ್ನಿಂದೋ ಖುಷಿಯಿಂದಲ್ಲ. ಸಫರಿಂಗ್ ಆಗಿರೋರ್ನ ನೋಡಿದ್ರೆ ನನಗೆ ಇರಿಟೇಟ್ ಆಗುತ್ತೆ, ಒಂಥರ ಬೇಜಾರಾಗುತ್ತೆ. ಐ ಡೋಂಟ್ ವಾಂಟ್ ಟು ಸಿ ಸಫರರ್ಸ್. ಸಾಧ್ಯ ಅಷ್ಟು ನಾನು ಟ್ರೀಟ್ ಮಾಡ್ತೀನಿ. ಇನ್ನೊಂದು, ನಾವೇನೆಲ್ಲ ರಿಸರ್ಚ್ ಮಾಡಿರ್ತೀವಿ 100% ನಿಮ್ಗೆ ಹೇಳ್ಕೊಡ್ತೀವಿ. ನೀವು ಸಾವಿರಾರು ಜನ ವಾಸಿ ಮಾಡ್ಬೇಕಂತ. ನೀವು ನಂಬ್ತೀರ ಬಿಡ್ತೀರಾ? 5ನೇ ಕ್ಲಾಸು 2ನೇ ಕ್ಲಾಸು ಓದಾಕ ಬರೆಯಕ್ ಬರ್ಲಾರ್ದವ್ರು ನಮ್ಮ ಕ್ಲಾಸ್ ಜಾಯಿನ್ ಆಗ್ಬಿಟ್ಟು ವಂಡರ್ಸ್ ಆಗಿ ಹೀಲ್ ಮಾಡ್ತಿದ್ದಾರೆ. ಓದಕ್ಕೆ ಬರೆಯಕ್ ಬರಲ್ಲ, ವಿಡಿಯೋ ನೋಡ್ಕೊಂಡೇ ಮಾಡ್ತಿದ್ದಾರೆ ಅವರು. ಹಾಗಾಗಿ ಇವನ್ ಹಂಗಂತಲ್ಲ, MBBS MD ಡಾಕ್ಟ್ರು ಈ ಕೋರ್ಸ್ ಜಾಯ್ನ್ ಆಗಿದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ಸು ಆಗಿದ್ದಾರೆ, ನ್ಯಾಚುರೋಪತಿ ಡಾಕ್ಟರ್ಸು ಈ ಕೋರ್ಸಲ್ಲಿ ಇದ್ದಾರೆ. ಅವ್ರಿಗೂ ಅದೇ, ನಿಮ್ಗೂ ಅದೇ. ಖುಷಿಯಿಂದ ಕಲೀರಿ. ಓಕೆ, ಥ್ಯಾಂಕ್ ಯು. ನೋಡಿ, ನಮ್ಮ ಮುಬೀನಾ ಅವರು ಓದಿರೋದು 5ನೇ ಕ್ಲಾಸ್. ಏನಮ್ಮ ಮುಬೀನಾ, ಎಷ್ಟನೇ ಕ್ಲಾಸ್ ಅಮ್ಮ ನೀವು ಓದಿರೋದು? 5ನೇ ಕ್ಲಾಸ್ ಸರ್. 5ನೇ ಕ್ಲಾಸ್ ವಾಸಿ ಮಾಡಿದ್ದೀರಾ? ನಾನು ಫಸ್ಟ್ ನಾನು ವಾಸಿ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪೇನ್. ನೀವು BP ಫಿಗರ್ ಮಾತ್ರ ಬಿಟ್ಟು ಎಷ್ಟು ತಿಂಗಳಾಯ್ತು? ನಾನ್ BP ಮಾತ್ರ ಎಲ್ಲ ಬಿಟ್ಟು ಒಂದು 9 ತಿಂಗಳು 10 ತಿಂಗಳು ಆಗ್ತಾ ಬಂದ ಇದೆ. ವಾರ ಚೆಕ್ ಮಾಡ್ಕೊಂತಿದ್ದೀರಾ? BP ಎಲ್ಲ ಚೆಕ್ ಮಾಡ್ತೀವಿ. ಈಗ ಒಂದ್ 2 ತಿಂಗಳು ಮುಂಚೆ ಸ್ವಲ್ಪ ನಮ್ಗೆ ಹಬ್ಬ ಬಂತು ಸರ್, ಕರ್ಜಿಕಾಯಿ ಹಬ್ಬ ಬಂತು. ಅಲ್ವಾಗ ಸ್ವಲ್ಪ ಒಂದ್ 2-3 ಸ್ವಲ್ಪ ಸ್ವೀಟ್ ತಿಂದೆ. ಒಂದ್ 50% ಶುಗರ್ ಸ್ವಲ್ಪ ರೈಸ್ ಆಗಿದೆ. ಮಾತ್ರ ಏನು ತಗೊಂತಿಲ್ಲ, ಕಂಟ್ರೋಲ್ ಮಾಡಿದೀನಿ. ಮೊನ್ನೆ ಮಾಡ್ಕೊಂಡಿದ್ದೀರಾ? ನನ್ ಕೈಯಿಂದ ನಾನ್ ಮಾಡ್ಕೊಂಡಿದೀನಿ. ವೆರಿ ಗುಡ್, ಸೂಪರ್. ಯಾಕಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಮ್ಗೆ ಅನುಭವ ಆಯ್ತಲ್ಲ, ಈಗ ತಿಂದ್ರೆ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಒಂದ್ 2-3 ಸತಿ ಹೋಗಿ ತಿಂದೆ ಸರ್. 150 ಇದ್ದಿದ್ದು 200 ಆಗಿದೆ. ತೊಂದ್ರೆ ಇಲ್ಲ. ಅದನ್ನ ಆ ಶುಗರ್ ತಿಂದ್ರೆ ಯಾಕೆ ಆಗಿತ್ತು, ಅದನ್ನ ಹೇಗ್ ರಿವರ್ಸ್ ಮಾಡ್ಕೋಬೇಕು ಅಂತ ನಿಮಗೆ ಮಾಡ್ಕೊಳ್ಳಿ. ಗೊತ್ತಾಗಿದೆ, ಮಾಡ್ಕೊಂತ ಇದೀನಿ. ಈಗ ಸ್ವಲ್ಪ ನಂಗೆ ಕಾಲಲ್ಲಿ ಉರಿ ಜಾಸ್ತಿ ಆಗ್ಬಿಟ್ಟಿದೆ ಸರ್. ನೋಡಿ, ಯಾರಿಗಾದ್ರೂ ಕಾಲಲ್ಲಿ ಉರಿ ಆಗಿದ್ರೆ ಶುಗರ್ ಇಂದ, ವೆರಿ ಸಿಂಪಲ್ ನೋಡಿ, ಒಂದೇ ಕಲರ್. 2 ಒಂದ್ ನಿಮಿಷ ಮ್ಯೂಟ್ ಮಾಡ್ತೀನಿ. ಕಲರ್ ಇದೆ, ಲಿಸನ್ ಇಯರ್. 2 ಉಂಗುರ ಬೆರಳು ಕಫ ಜಾಯಿಂಟ್, ಈ 3rd ಜಾಯಿಂಟ್ ಇದೆ ಅಲ್ವಾ, ರಿಂಗ್ ತರ ಹಾಕಿ, ಆರೆಂಜ್ ಕಲರು. ಮತ್ತೆ 2 ತೋರು ಬೆರಳು ಕಫ ಜಾಯಿಂಟ್ 3rd ಜಾಯಿಂಟ್ಗೆ ಸ್ಕೈ ಬ್ಲೂ ಹಾಕಿ. ಇದನ್ನ 3 ದಿನದಿಂದ 5 ದಿವಸದೊಳಗೆ ಹಾಕೋದ್ರೊಳಗಡೆ ನಿಮ್ಗೆ ಫೂಟ್ ಬರ್ನಿಂಗ್ ಸೆನ್ಸೇಷನ್ ಇರ್ಬೋದು, ಫೂಟ್ ನಮ್ನೆಸ್, ಅಂಗಾಲು ಜೋಮ್ ಹಿಡಿಯೋದು, ಪ್ರಿಕ್ಕಿಂಗ್ ಸೆನ್ಸೇಷನ್, ಚುಚ್ಚಿದಂಗೆ ಆಗೋದು, ಡಯಾಬಿಟಿಸ್ ಇಂದ ಆಗಿರ್ಬೋದು, ಡಯಾಬಿಟಿಸ್ ಬೇರೆ ಇಲ್ದೇನೂ ಆಗಿರ್ಬೋದು. 2 ಆರೆಂಜು 2 ಸ್ಕೈ ಬ್ಲೂ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಸಿಂಪಲ್ ಅಂಡ್ ಎಫೆಕ್ಟಿವ್. ಓಕೆ, ಇದನ್ನ ಮಾಡಿ ಮುಬೀನಾ ಅವರೇ. ಸರಿ ಸರ್. ಓಕೆ, ಒಳ್ಳೇದಾಗ್ಲಿ. ಸರಿ ಸರ್. ನಾನು ಅದು ಬೇರೆಗೂ ಬ್ಯಾಕ್ ಪೇನ್ ಕಡಿಮೆ ಮಾಡಿದೀನಿ ಸರ್. ನಮ್ಮ ಯಜಮಾನ್ರು ಬ್ಯಾಕ್ ಪೇನ್ ಅಂತಿದ್ರು. ಅವ್ರಿಗೂ ಬಟಾಣೆ ಕಾಲೆಲ್ಲ ಹಾಕಿ ಬ್ಲಾಕ್ ಕಲರ್ ಹಚ್ಚಿ ಎಲ್ಲ ಮಾಡ್ತಾ ಇದ್ವಿ. ಅವ್ರಿಗೆ ಬ್ಯಾಕ್ ಪೇನ್ ಇಲ್ಲ, ಅವ್ರಿಗೆಲ್ಲ ಕಡಿಮೆ. ಅವರು ಗ್ಯಾಸ್ಟ್ರಿಕ್ ಮಾತ್ರ BP ಮಾತ್ರ ಎಲ್ಲ ಕಂಟ್ರೋಲ್ ಆಗ್ಬಿಟ್ಟಿದೆ ಅವ್ರಿಗೂ. ನನ್ಗೆ BP ಈಗ ನಿನ್ನೆ ಚೆಕ್ ಮಾಡಿದೆ 130 ಇದೆ. ಗ್ಯಾಸ್ಟ್ರಿಕ್ 130 ಇದೆ. ಗ್ಯಾಸ್ಟ್ರಿಕ್ ಮಾತ್ರ ಅಂತ ಯಾವ್ದು ಯೂಸ್ ಮಾಡ್ತಾ, ಈಗ ಉಪವಾಸ ಇದ್ದೀನಿ, ಅದ್ ತಿಂತಾ ಇದೀನಿ, ಇದ್ ತಿಂತಾ ಇದೀನಿ. ಗ್ಯಾಸ್ಟ್ರಿಕ್ ಮಾತ್ರ ಅಂತ ಯಾವ್ದು ಉಪಯೋಗಿಸಿಲ್ಲ. 35-40 ವರ್ಷದಿಂದ ಇದ್ದಿದ್ದು ಗ್ಯಾಸ್ಟ್ರಿಕ್ ಇಲ್ಲ ಸರ್. ಸಾಕು. ಸೊ ನಿಮಗೆ ಆಗೋದು ಇವತ್ತು 200 ಜನಕ್ಕೂ ಆಗ್ಬೇಕು ಈ ಕೋರ್ಸ್ ಮುಗಿಯೋದ್ರೊಳಗೆ. ಸ್ವಲ್ಪ ನಂಗೆ ಅದೇ ಕಾಲು ಉರಿ ಐತೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರ್. ನನ್ಗೆ ಶುಗರ್ ಒಂದ್ 50% ಜಾಸ್ತಿ ಆಗಿದೆ. ಕಡಿಮೆ ಮಾಡ್ಕೊಂತೀನಿ, ನೋಡ್ತಾ ಇದೀನಿ. ನಾನು ಏನ್ ಮೊದ್ಲೆಲ್ಲ ಮಾಡಿದೆ ಅದೇ ಮಾಡೋಣ ಟ್ರೀಟ್ಮೆಂಟ್ ಅಂತ ಮಾಡ್ಕೊಂತಾ ಇದೀನಿ.
ಒಳ್ಳೇದಾಗ್ಲಿ. ಈಗ ನೆನ್ನೆ GB40ಗೆ ಹಾಕಿ ಅಂದ್ರೆ 36ಗೆ ಅದೆಷ್ಟೊತ್ತು ಹಾಕ್ಬೇಕು ಸರ್? GB34ಗೆ ಪೆಪ್ಪರು 10 ಮಿನಿಟ್ಸ್. 10 ಮಿನಿಟ್ಸ್ ಅಷ್ಟೇ. ಸರಿ ಸರ್. ವೆರಿ ಸಿಂಪಲ್ ಅಂಡ್ ಎಫೆಕ್ಟಿವ್. ಇಷ್ಟು ಮಾಡ್ಕೋಬಹುದು ನೀವು. ಓಕೆ, ಸೊ ನಾವು ಐ ಥಿಂಕ್ ನಿಮಗೆ ತುಂಬಾ ಹೊಸಬರು ಇದ್ದೀರಾ, ತುಂಬಾ ಹಳಬರು ಇದ್ದೀರಾ. ಈ 5 ದಿವಸ ನೀವು ಕಾನ್ಸಂಟ್ರೇಟಿವ್ ಆಗಿ ಕೇಳಿ ಕುತ್ಕೋಬೇಕಂದ್ರೆ ನಿಮಗೆ ಫಸ್ಟ್ ಕಾನ್ಫಿಡೆನ್ಸ್ ಬರಬೇಕು, ಈ ಕೋರ್ಸಿಂದ ವಾಸಿ ಆಗುತ್ತಾ ಅಂತ. ಅದಕ್ಕೋಸ್ಕರ 4 ಜನ ಮಾತಾಡ್ಸಿದ ಅಷ್ಟೇ. ನಾನು ಪ್ರೂವ್ ಮಾಡ್ಕೋಬೇಕಂತಲ್ಲ, ನಾನು ಆಲ್ರೆಡಿ ಏನು ಮಾಡಿದ್ದೀನಿ ಅಂತ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಸುಮಾರು ವಿಡಿಯೋಸ್ ಹಾಕಿದ್ದೀವಿ. ಓಕೆ, ಬಟ್ ಇದನ್ನ ನೀವು ಮಾಡ್ಬೋದು. ಇವತ್ತು ರುಬಿನಾ ಆಗಿರ್ಬೋದು, ಚಂಪಕಮ್ಮಲ್ ಆಗಿರ್ಬೋದು, ಸುಮಾರು ನನ್ನ ಸ್ಟೂಡೆಂಟ್ಸು ನೀವು ಆಲ್ರೆಡಿ ಬೇರೆಯವ್ರನ್ನ ವಾಸಿ ಮಾಡ್ತಿದ್ದಾರೆ. ಸರ್ ಇಲ್ಲ ಸರ್, ನಾನು ಫುಲ್ ಕೋರ್ಸ್ ಜಾಯ್ನ್ ಆಗಿಲ್ಲ, ಬರೀ ಈ ಕೋರ್ಸ್ 5 ದಿನದ ಕೋರ್ಸ್ ಜಾಯ್ನ್ ಆಗಿದ್ದೀನಿ, ನಾನು ಮಾಡ್ಬೋದಾ? ಎಸ್. ಈ 5 ಡೇಸ್ ಕೋರ್ಸಲ್ಲಿ ನಾವು ಏನು ಕಾನ್ಸಂಟ್ರೇಟ್ ಮಾಡ್ತಿದ್ವಿ? ಡೈಜೆಷನ್ನು, ಬ್ಯಾಕ್ ಪೇನು, ಸ್ಪೈನಲ್ ಕಾರ್ಡು, ಮೆನ್ಸ್ ಫರ್ಟಿಲಿಟಿ. ಈ 3 ಇಶ್ಯೂಸ್ನ ನೀವು ಸಾಲ್ವ್ ಮಾಡಿಕೊಂಡು ಬೇರೆಯವ್ರಿಗೂ ಸಾಲ್ವ್ ಮಾಡ್ಬೋದು. ಅಂಡ್ ಇಟ್ ಇಸ್ ಪಾಸಿಬಲ್. ಓಕೆ, ಸೊ ತಮ್ಮೆಲ್ರಿಗೂ ಈ ಒಂದು ಜೀರ್ಣಕ್ರಿಯೆ, ಬೆನ್ನು ನೋವು, ಬೆನ್ನು ಮೂಳೆ ಮತ್ತು ಮೆನ್ಸ್ ಫರ್ಟಿಲಿಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ನಾವು ಈ ಕೋರ್ಸನ್ನು ಜೀರ್ಣಾಂಗ ವ್ಯೂಹದಿಂದ ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಅಂತಂದ್ರಿಗೇನಾಗಿ ಆಯುರ್ವೇದ ಹೇಳೋ ಪ್ರಕಾರ 90% ಆಫ್ ಡಿಸೀಸಸ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ನಿಮ್ಮ ಡೈಜೆಷನ್ನಿಂದನೇ. ನಿಮ್ಮ ಡೈಜೆಷನ್ ಪ್ರಾಬ್ಲಮ್ ಆಗಿನೇ 90% ಕಾಯಿಲೆಗಳು ಬರೋದು. ಡು ಯು ಅಗ್ರಿ ದಿಸ್? ಡೈಜೆಷನ್ ಇಂದಾನೇ ಉಳಿದಿದ್ದ ಪ್ರಾಬ್ಲಮ್ ಬರ್ತವೆ ಅಂತ ಕೆಲವ್ರು ಹೇಳ್ತಾರೆ. ನನಗೇನು ಡೈಜೆಷನ್ ಪ್ರಾಬ್ಲಮ್ ಇಲ್ಲ ಸರ್, ಚೆನ್ನಾಗಿ ಊಟ ಮಾಡ್ತೀನಿ, ಮೋಷನ್ಗೆ ಹೋಗ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಡೈಜೆಷನ್, BP ಮಾತ್ರ ಜಾಸ್ತಿ ಆಗುತ್ತೆ, ಬ್ಯಾಕ್ ಪೇನ್ ಮಾತ್ರ ಬರ್ತೈತೆ ಅಂತಾರೆ. ಬಟ್ ನೋಯಿಂಗ್ಲಿ ಅನ್ನೋಯಿಂಗ್ಲಿ, ನಿಮಗೆ ಗೊತ್ತಿದೇನೋ ಗೊತ್ತಿಲ್ವೋ, ನಿಮ್ಮ ಎಲ್ಲ ಕಾಯಿಲೆಗಳು ಡೈಜೆಷನ್ ಲಿಂಕ್ ಆಗಿರ್ತವೆ. ಕೆಲವೊಂದು ಸತಿ ನಿಮಗೆ ಅದು ಅವೇರ್ ಆಗಿರುತ್ತೆ, ಕೆಲವೊಂದು ಅವೇರ್ ಆಗಿರಲ್ಲ. ಓಕೆ, ಸೊ ಅದನ್ನು ನಾನು ಒಂದು ಇಮೇಜಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ಟ್ರಿಪಲ್ ವಾರ್ಮರ್ ಮೆಕ್ಯಾನಿಸಮ್ ಅಂತ ಕರೀತಾರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ. ತಾವೆಲ್ಲರೂ ಈ ಒಂದು ವಿಡಿಯೋ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಕಾಣಿಸ್ತಿದೆ ಅಲ್ವಾ? ಟ್ರಿಪಲ್ ವಾರ್ಮರ್ ಅಂತ ಕರೀತಾರೆ ಇದನ್ನ. ಇಸ್ ಇಟ್ ವಿಸಿಬಲ್? ನಿಮ್ಮ ದೇಹನ 3 ಭಾಗ ಮಾಡಿದ್ರೆ, ಮೇಲಿನ ಭಾಗ ಅಂದ್ರೆ ನಿಮ್ಮ ಡಯಾಫ್ರಗಮ್ ಮೇಲ್ಗಡೆ ಅಂದ್ರೆ ಚೆಸ್ಟ್ ಏರಿಯಾ, ಇಲ್ಲೇನಿರುತ್ತೆ ಹಾರ್ಟ್ ಟು ಲಂಗ್ಸ್. ನೆಕ್ಸ್ಟ್ ಒಕ್ಕಳ ಮೇಲೆ, ಎದೆ ಕೆಳಗಡೆ ಒಕ್ಕಳ ಮೇಲೆ ಅಲ್ಲೇನಿರುತ್ತೆ ಸ್ಪ್ಲೀನು, ಪ್ಯಾಂಕ್ರಿಯಸ್, ಸ್ಟಮಕ್, ಲಿವರ್ ಅಂಡ್ ಗಾಲ್ ಬ್ಲಾಡರ್. ಒಕ್ಕಳ ಕೆಳಗಡೆ ಏನಿರುತ್ತೆ ಕಿಡ್ನಿ, ಯುರಿನರಿ ಬ್ಲಾಡರು ಮತ್ತೆ ನಿಮ್ಮ ಸಣ್ಣ ಕರಳು, ದೊಡ್ಡ ಕರಳು ಅಲ್ವಾ? ವೆರಿ ಕ್ಲಿಯರ್? ನಿಮ್ಮ ದೇಹನ 3 ಭಾಗ ಮಾಡಿ. ಆ 3 ಭಾಗದಲ್ಲಿ ಮೊದಲನೇ ಭಾಗ ಇದೆಲ್ಲ ಕೆಳಗಡೆ ಭಾಗ, ಲೋವರ್ ಜಿಯೋ ಅಂತೀವಿ, ಇಲ್ಲ ಅಪ್ಪರ್ ವಾರ್ಮರ್, ಮಿಡಲ್ ವಾರ್ಮರ್, ಲೋವರ್ ವಾರ್ಮರ್. ಲೋವರ್ ವಾರ್ಮರ್ ನಿಮ್ ಗ್ಯಾಸ್ ಸ್ಟವ್ ಇದ್ದಂಗೆ, ಬೆಂಕಿ. ಮಿಡಲ್ ವಾರ್ಮರ್ ನಿಮ್ ಕುಕ್ಕರ್ ಇದ್ದಂಗೆ. ಕುಕ್ಕರಲ್ಲಿ ಏನ್ ಹಾಕಿರ್ತೀರ? ಅನ್ನ, ಬೇಳೆ, ತರಕಾರಿ ಅಲ್ವಾ? ನಿಮ್ಮ ಎದೆ ಭಾಗ ಇದೆ ಅಲ್ವಾ, ಅದು ಕುಕ್ಕರ್ ವಿಸಿಲ್ ಬಂದ್ರೆ ಆ ಒಂದು ಅವೇ ಬರುತ್ತಲ್ವಾ, ಅದು ಮಿಸ್ಟ್ ಅಂದ್ರೆ ಆ ಒಂದು ಬೇಯಿಸಿದಾಗ ಅವೇ ಬರುತ್ತಲ್ಲ, ಅದು ನಿಮ್ಮ ಇದು. ಓಕೆ, ಜಸ್ಟ್
ನೋಡಿ, ಇವಾಗ ಕಾಣಿಸ್ತಿದೆ ಅಲ್ವಾ ಇಮೇಜು? ಓಕೆ. ನಿಮ್ಮ ದೇಹನ 3 ಭಾಗ ಮಾಡಿದ್ದೀನಿ ನಾನು. ಹೊಕ್ಕಳ ಕೆಳಗಡೆ ಕಿಡ್ನಿ, ಯುರಿನರಿ ಬ್ಲಾಡರ್ ಮತ್ತೆ ಇಂಟೆಸ್ಟೈನ್, ಸಣ್ಣ ಕರಳು, ದೊಡ್ಡ ಕರಳು. ಹೊಕ್ಕಳ ಮೇಲೆ ಎದೆ ಕೆಳಗ ಸ್ಪ್ಲೀನು, ಪ್ಯಾಂಕ್ರಿಯಸ್, ಲಿವರು, ಗಾಲ್ ಬ್ಲಾಡರ್, ಸ್ಟಮಕ್. ಎದೆ ಭಾಗದಲ್ಲಿ ಲಂಗ್ಸ್, ಹಾರ್ಟ್. ಈ 3ನ್ನ ನೀವು ಹೇಗೆ ಕಲ್ಪನೆ ಮಾಡ್ಕೋತೀರಿ ಅಂತಂದ್ರೆ, ಎಕ್ಸಾಕ್ಟ್ ಆಗಿ ನೀವು ಅನ್ನ ಮಾಡ್ಬೇಕಾದ್ರೆ ಕುಕ್ಕರಲ್ಲಿ ಹಾಕಿಟ್ಟಿದ್ರೆ ಯಾವ್ಯಾವ ರೂಲ್ ಏನೇನಿರುತ್ತೆ ಅದೇ ತರ ಇದು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಗ್ಯಾಸ್ ಸ್ಟವ್, ಬರ್ನರ್, ಬೆಂಕಿ, ಅದು ಲೋವರ್ ವಾರ್ಮರ್. ಕುಕ್ಕರಲ್ಲಿ ಇರ್ತಕ್ಕಂಥ ಊಟ ಬಂದ್ಬಿಟ್ಟು ಮಿಡಲ್ ವಾರ್ಮರ್. ಆ ವಿಜಿಲ್ ಹೊಡೆದಾಗ ಮೇಲ್ಗಡೆ ಹಬೆ ಬರುತ್ತಲ್ಲ, ಅದು ಲಂಗ್ಸ್ ಅಂಡ್ ಹಾರ್ಟ್. ಓಕೆ. ನಿಮ್ಗೆ ಹಬೆ ಏನ್ ಬರುತ್ತಲ್ಲ, ಆ ಹಬೆಗೆ 2 ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ವಿಜಿಲ್ ಹೊಡೆದಾಗ ಅನ್ನ ಮಾಡ್ಬೇಕಾದ್ರೆ ಮೇಲ್ಗಡೆ ಆ ಸ್ಟೀಮ್ ಬರುತ್ತಲ್ಲ, ಆ ಸ್ಟೀಮಿಗೆ 2 ಗುಣ ಇರುತ್ತೆ. ಒಂದು, ಅದು ಬಿಸಿ ಇರುತ್ತೆ ಅಲ್ವಾ? ಎರಡನೇದು, ಅದು ವಾಯು ಅಂದ್ರೆ ಗ್ಯಾಸ್ ಫಾರ್ಮಲ್ಲಿ ಇರುತ್ತೆ. ನಿಮ್ಮ ದೇಹದಲ್ಲಿ ಆ ಗ್ಯಾಸ್ ಫಾರ್ಮಲ್ಲಿ ಇರೋದನ್ನ ಹ್ಯಾಂಡಲ್ ಮಾಡೋದು ಯಾವುದಂದ್ರೆ ಲಂಗ್ಸ್ ಅಲ್ವಾ? ಅದೇ ತರ ಆ ಬಿಸಿನ, ನಿಮ್ಮ ದೇಹದಲ್ಲಿ ಬಿಸಿನ ಹ್ಯಾಂಡಲ್ ಮಾಡೋದ ಯಾರು ಅಂದ್ರೆ ಹಾರ್ಟ್. ನೀವತ್ತು ಬೆಚ್ಚಗದಿರಾ, ಅದಕ್ಕೆ ಕಾರಣ ಬಿಕಾಸ್ ಆಫ್ ಬ್ಲಡ್ ಸರ್ಕ್ಯುಲೇಷನ್. ಆ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದು ಯಾರು? ಹಾರ್ಟ್. ಸೊ ನೀವಿಲ್ಲಿ ಮಾಡ್ಬೇಕಾಗಿರೋದಿಷ್ಟೇ, ಈ ಟ್ರಿಪಲ್ ವಾರ್ಮರ್ ಲಾಜಿಕ್ನ ನಿಮ್ಮ ಟ್ರಂಕಿಗೆ ಅಪ್ಲೈ ಮಾಡಬೇಕು. ಎದೆ ಭಾಗ ಅಪ್ಪರ್ ವಾರ್ಮರು, ಎದೆ ಕೆಳಗಡೆ ಹೊಕ್ಕಳ ಮೇಳಗಡೆ ಮಿಡಲ್ ವಾರ್ಮರು, ಹೊಕ್ಕಳ ಕೆಳಗಡೆ ಲೋವರ್ ವಾರ್ಮರ್. ಈ 3ದ ಕೆಲಸ ಏನು ಅಂದ್ರೆ, ನೀವು ಅಡಿಗೆ ಮಾಡೋದನ್ನ ಕೋರಿಲೇಟ್ ಮಾಡಿದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ತೀರ. ಸರ್, ನನ್ನ ಅನಾಟಮಿ ಗೊತ್ತಿಲ್ಲ, ಬಯೋಕೆಮಿಸ್ಟ್ರಿ ಗೊತ್ತಿಲ್ಲ, ಫಿಸಿಯಾಲಜಿ ಗೊತ್ತಿಲ್ಲ, ಏನು ಬೇಡ. ಯಾಕೆ ಏನು ಬೇಕಿಲ್ಲ ಅಂತಂದ್ರೆ, ನೀವು ಕೆಮಿಕಲ್ ಲೆವೆಲ್ ಕಲಿಬೇಕಂದ್ರೆ ಅವೆಲ್ಲ ಬೇಕು. ಕೆಮಿಕಲ್ ಲೆವೆಲ್ ಅಲ್ಲಿ ಲಿವರ್ ಏನ್ ಎಂಜೈಮ್ ಸೆಕ್ರಿಯೇಟ್ ಮಾಡುತ್ತೆ, ಪ್ಯಾಂಕ್ರಿಯಸ್ ಏನ್ ಇನ್ಸುಲಿನ್ ಸೆಕ್ರಿಯೇಟ್ ಮಾಡುತ್ತೆ, ಸ್ಟಮಕ್ ಅಲ್ಲಿ ಏನ್ ಎಂಜೈಮ್ಸ್ ಆಗುತ್ತೆ, ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಇಲ್ಲ. ನೀವು ವರ್ಕ್ ಮಾಡ್ತಿರೋದು ಯಾವ್ದ್ರ ಮೇಲೆ ಅಂದ್ರೆ, ಯಾವ ಆರ್ಗನ್ ಅಲ್ಲಿ ಯಾವ ಎನರ್ಜಿ ಇದೆ. ಹಾರ್ಟ್ ಅಲ್ಲಿ ಹೀಟ್ ಇದೆ, ಲಂಗ್ಸ್ ಅಲ್ಲಿ ಡ್ರೈನೆಸ್, ವಾಯು ಅಂದ್ರೆ ಇದನ್ನ ಏರ್ ಎಲಿಮೆಂಟ್ ಅಂತ ಕರಿತೀವಿ ಆಯುರ್ವೇದದಲ್ಲಿ. ಚೈನೀಸ್ ಫಿಲಾಸಫಿನಲ್ಲಿ ಮೆಟಲ್ ಎಲಿಮೆಂಟ್ ಅಂತ ಕರೀತಾರೆ, ವಾಯು ಅಂತಾನು ಕರೀತಾರೆ. ವಾಯುವಿನ ಹ್ಯಾಂಡಲ್ ಮಾಡೋದು ಯಾರು? ಲಂಗ್ಸ್. ಬಿಸಿನ ಹ್ಯಾಂಡಲ್ ಮಾಡೋದು ಯಾರು? ಹಾರ್ಟ್. ನೆಕ್ಸ್ಟ್ ಮಿಡಲ್ ವಾರ್ಮರಿಗೆ ಬನ್ನಿ. ಮಿಡಲ್ ವಾರ್ಮರ್ ಅಲ್ಲಿ ಏನಿದೆ? ಜಸ್ಟ್ ಇಸ್ ಎ ಎಕ್ಸಾಂಪಲ್ ಆಫ್ ನಿಮ್ಮ ಪಾತ್ರೆ. ನಿಮ್ಮ ಪಾತ್ರೆ ಹೇಗಿರುತ್ತೋ ಅದೇ ತರ ನಿಮ್ಮ ಹೊಟ್ಟೆ ಇರುತ್ತೆ, ಬೇರೆ ಏನಿರಲ್ಲ. ಅದ್ರೊಳಗಡೆ, ಪಾತ್ರೆ ಒಳಗಡೆ ಏನಿರಲ್ಲ, ಹಲ್ಲುಗಳಿರಲ್ಲ ಹೊಟ್ಟೆಯಲ್ಲಿ. ಹೊಟ್ಟೆ ಇಸ್ ಚೀಲ ಅಷ್ಟೇ. ಆ ಚೀಲದಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಇರುತ್ತೆ. ಅದೇ ತರ ನೀವು ಒಂದು ಮಡಿಕೆ ಇಡ್ಬೋದು, ಒಂದು ಕುಕ್ಕರ್ ಇರ್ಬೋದು. ಫಸ್ಟ್ ನೀರು ಹಾಕ್ತೀರಾ, ತರಕಾರಿ ಹಾಕ್ತೀರಾ, ಅನ್ನ ಹಾಕ್ತೀರಾ. ಅದು ಮಿಡಲ್ ವಾರ್ಮರ್. ನಿಮ್ಮ ಅನ್ನ ಎಷ್ಟು ಚೆನ್ನಾಗಿ ಬೇಯುತ್ತೆ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಇರುತ್ತಂದ್ರೆ, ಆ ಒಳಗಿರೋ ಲಿಕ್ವಿಡ್ ಎಷ್ಟು ಬಿಸಿ ಇದೆ ಅಂತ. ಹಳ್ಳಿ ಕಡೆ ಏನ್ ಮಾಡ್ತಾರೆ ಗೊತ್ತಾ? ಫಸ್ಟ್ ಅನ್ನನ ಒಲೆ ಮೇಲೆ ಅನ್ನ ಇಟ್ಬಿಡ್ತಾರೆ, ಅದು ಉಕ್ಕು ಬಂದಾದ್ಮೇಲೆ ಅಕ್ಕಿ ನೆನೆಸಿರೋದು ಹಾಕ್ತಾರೆ. ದರ್ ಇಸ್ ಅ ಟ್ರೆಡಿಷನಲ್ ವೇ ಆಫ್ ಕುಕಿಂಗ್ ರೈಸ್. ಬಟ್ ನಾವೆಲ್ಲ ಸೇರಿ ಇಟ್ಬಿಡ್ತೀವಿ, ಆ ಸರಿ ಬೇಯಲ್ಲ ಅದು. ಆ ಸರಿಯಾಗಿ ಬೆಂದಿಲ್ದಿರೋ ತಿಂದಾಗೆ ನಿಮ್ಗೆ ಎಸಿಡಿಟಿ, ಗ್ಯಾಸ್ಟ್ರಿಕ್ ಆಗೋದು. ಸೊ ಟ್ರೆಡಿಷನಲ್ ವೇ ಆಫ್ ಕುಕಿಂಗ್ ಹೇಗಂದ್ರೆ, ಫಸ್ಟ್ ಯಾವುದೇ ಒಂದು ವಸ್ತು ಬೇಯ್ಬೇಕಂದ್ರೆ ಬೆಂಕಿ ಇರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಹಸುವಿಲ್ಲ, ಇವಾಗ ನಾನು ಊಟ ಕೊಡ್ತೀನಿ, ಜೀರ್ಣ ಆಗುತ್ತಾ? ಆಗಲ್ಲ. ಇಂಡೈಜೆಷನ್ ಆಗುತ್ತೆ, ಎಸಿಡಿಟಿ ಆಗುತ್ತೆ, ಬರ್ಪಿಂಗ್ ಬರುತ್ತೆ ಅಲ್ವಾ? ಅದೇ ತರನೇ
ಅಕ್ಕಿ ಯಾವಾಗ ಹಾಕ್ಬೇಕು ಅಂದ್ರೆ ನೀರು ಕುದೀತಿರ್ಬೇಕು, ಅವಾಗ ಅಕ್ಕಿ ಹಾಕ್ಬೇಕು. ಅದೇ ತರ ನೀವ್ ಯಾವಾಗ, ಸುಮಾರು ಜನ ಕೇಳ್ತಾರೆ ಯಾವಾಗ ಊಟ ಮಾಡ್ಬೇಕು ಸರ್, ಎಷ್ಟು ಗಂಟೆಗೆ ಊಟ ಮಾಡ್ಬೇಕು ಸರ್ ಅಂದ್ರೆ ಸಿಂಪಲ್ ಲಾಜಿಕ್. ನೀನ್ ಹಸುವಾಗಿ ಜಠರಾಗ್ನಿ ಕುದೀತಿರ್ಬೇಕು, ಊಟ ಆ ಅಂತಿರ್ಬೇಕು, ಅವಾಗ ಕೊಡ್ಬೇಕು. ಭಸ್ಮಾಗೋಗ್ಬಿಡ್ತೈತಿ ನೀವೇನ್ ಕೊಟ್ರು. ನೀವ್ ಯಾವಾಗ ಊಟ ಮಾಡ್ತೀರಾ? 1 ಗಂಟೆ ಆಯ್ತು, 8 ಗಂಟೆ ಆಯ್ತು, 3 ಗಂಟೆ ಆಯ್ತು, ಟೈಮ್ ಟು ಟೈಮ್ ಊಟ ಮಾಡ್ತೀರಾ. ಆ ಟೈಮಿಗೆ ಹಸುವಿದ್ರೆ ಓಕೆ, ಊಟ ಮಾಡಿ. ಬೆಳಿಗ್ಗೆ 2 ಇಡ್ಲಿ ತಿಂತೀರ, 1 ಗಂಟೆಗೆ ಹಸುವಾಗಿತ್ತು, ಊಟ ಮಾಡಿ. ಕೆಲವೊಂದ್ಸತಿ ಮನೇಲಿ ಪೂರಿ ಮಾಡ್ತಾರೆ, ಪೂರಿ ಮಾಡಿದಾಗ 1 ಗಂಟೆಗೆ ಹಸುವಾಗಲ್ಲ, 3 ಗಂಟೆಗೆ ಹಸುವಾಗುತ್ತೆ. ಯಾಕಂದ್ರೆ ಸ್ವಲ್ಪ ಹಾರ್ಡ್ ಟು ಡೈಜೆಸ್ಟ್ ಅಲ್ವಾ. ಬಟ್ ನೀವು ಅದನ್ನ ಫಾಲೋವೇ ಮಾಡಲ್ಲ. ನಿನ್ನೆ 1 ಗಂಟೆ ತಿಂದಿದ್ದು, ಇವತ್ತು 1 ಗಂಟೆ ತಿಂತೀನಿ, ಬೆಲ್ ಹೊಡೆದಾರೆ, ಆಫೀಸಲ್ಲಿ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ ಅಂತ. ಯಾವಾಗ ನೀವು ಹಸುವಿಲ್ದೆ ತಿಂತೀರೋ ಊಟ ಸರಿ ಡೈಜೆಸ್ಟ್ ಆಗಲ್ಲ. ನೀವು ಡಯಾಬಿಟಿಕ್ ಪೇಷಂಟ್ ಇರ್ಬೋದು, ಎಸಿಡಿಟಿ ಪೇಷಂಟ್ ಇರ್ಬೋದು, ಕಾನ್ಸ್ಟಿಪೇಷನ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಯಾವುದೇ ಥರದ್ದು ಫುಡ್ ಅಂಡ್ ಕೆಮಿಕಲ್ ವೇರಿಯೇಷನ್ ಇದ್ರೆ ಫಸ್ಟ್ ಪ್ರಿನ್ಸಿಪಲ್ ಏನಪ್ಪ ಡೈಜೆಷನ್ ಅಲ್ಲಿ ಅಂತಂದ್ರೆ, ಫಸ್ಟ್ ಪ್ರಿನ್ಸಿಪಲ್ ನೀವು ಊಟ ಮಾಡ್ಬೇಕಂದ್ರೆ ಹಸುವಿಗೆ ಕಾಯ್ಬೇಕು. ನೀವು ದಿನಕ್ಕೆ 8 ಸತಿ ತಿಂದ್ರೂ ಪರವಾಗಿಲ್ಲ, ತಿನ್ಬೋದು, ತಪ್ಪಿಲ್ಲ, ಅದರಿಂದ ಏನೂ ತೊಂದರೆ ಆಗಲ್ಲ, ತಿನ್ನಿ. ಬಟ್ ತಿನ್ನೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ಗೆ ಹಸುವಿದೆ ಇಲ್ಲ ಅಂತ. ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ, ನೀರಿಗೆ ಅಕ್ಕಿ ಹಾಕ್ದಂಗೆ, ಕುದಿಯೋ ನೀರಿಗೆ ಅಕ್ಕಿ ಹಾಕ್ಬೇಕು, ಹಂಗ ಅರಳಿ ಬಿಡ್ತೈತೆ, ಹಂಗ ಮೃದುವಾಗಿ ಮಲ್ಲಿಗೆ ತರ ಇರುತ್ತೆ ಅನ್ನ. ನೀವು ಕುಕ್ಕರಲ್ಲಿ ಮಾಡಿದ್ರೆ ಹೆಂಗಿರ್ತೈತೆ ಅನ್ನ? ಒಂಥರ ರಬ್ಬರ್ ಇದ್ದಂಗೆ ಇರ್ತೈತೆ. ಸೇಮ್ ಬೈ ಪ್ರಾಡಕ್ಟ್ ನಿಮ್ ಸ್ಟಮಕ್ ಅಲ್ಲೂ ಬರುತ್ತೆ. ನೀವು ಹಸುವಿಲ್ದಂಗೆ ಹೊಟ್ಟೆಗೆ ಹಾಕಿದಾಗ ಸರಿ ಜೀರ್ಣ ಆಗಲ್ಲ, ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗುತ್ತೆ, ಬ್ಲಡ್ ಶುಗರ್ ಕನ್ವರ್ಟ್ ಆಗುತ್ತೆ, ಲಿಂಫ್ ಕನ್ವರ್ಟ್ ಆಗುತ್ತೆ, ಸಿಸ್ಟ್ ಕನ್ವರ್ಟ್ ಆಗುತ್ತೆ, ಫೈಬ್ರಾಯ್ಡ್ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಜಠರಾಗ್ನಿ ಮಂದ ಆಗಿದೆ. ಆಯುರ್ವೇದದಲ್ಲಿ ಅದ್ಭುತವಾದ ಮೆಡಿಸಿನ್ಸ್ ಇದೆ ಇದಕ್ಕೆಲ್ಲ. ಇದು ಸಪ್ಲಿಮೆಂಟ್ ಆಗಿ ತಗೋಬಹುದು. ಬಟ್ ಈ ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ನೀವು ಈವನ್ ಆಯುರ್ವೇದಿಕ್ ಮೆಡಿಸಿನ್ ಬೇಕಿಲ್ಲ. ಅಕ್ಕಿ ಅನ್ನ ನೀರ್ ಕುದಿಬೇಕಾದ್ರೆ ಅಕ್ಕಿ ಹಾಕ್ಬೇಕು. ದಟ್ ಈಸ್ ದ ಲಾಜಿಕ್. ಯಾರಾದ್ರೂ ಅನ್ನ ಮಾಡ್ತೀರಿ ಲೇಡೀಸ್, ಆ ಅನ್ನ ಊಟ ಮಾಡಿ ನಿಮ್ಮ ಮನೆಯವರಿಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಆಗ್ಬಾರ್ದು ಅಂತ ನಿಮ್ಗಿದ್ರೆ, ಇನ್ಮೇಲೆ ಹೆಸರು ಕಾಸಿ ಅನ್ನ ಕುದಿ ಬಂದ ಮೇಲೆ ನೀರ್ ಕುದಿ ಬಂದ್ಮೇಲೆ ಅಕ್ಕಿ ಹಾಕಿ. ಅದು ತುಂಬಾ ಚೆನ್ನಾಗಿ ಬೇಯುತ್ತೆ, ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಓಕೆ, ಸೇಮ್ ಪ್ರಿನ್ಸಿಪಲ್ ನಿಮ್ಮ ಸ್ಟಮಕ್ಗೂ ಅಪ್ಲೈ ಮಾಡಿ. ಬೆಳಿಗ್ಗೆ 6 ಗಂಟೆಗೆ ಹಸುವಾದ್ರೆ 6 ಗಂಟೆಗೆ ಊಟ ಮಾಡಿ, 9 ಗಂಟೆಗೆ ಹಸುವಾದ್ರೆ 9 ಗಂಟೆಗೆ ಊಟ ಮಾಡಿ. ಇಲ್ಲ ನನಗೆ ಹಸುವೆ ಆಗಿಲ್ಲ 11 ಗಂಟೆಗೆ ಹಸುವಾಗುತ್ತೆ ಅಂದ್ರೆ ಅವಾಗೇ ಊಟ ಮಾಡಿ. ತುಂಬಾ ಜನಕ್ಕೆ ಎಸಿಡಿಟಿ ಪೇಷಂಟ್ ಇರ್ತಾರಲ್ವ, ಜಠರಾಗ್ನಿ ಮಂದ ಆಗ್ಬಿಟ್ಟಿರುತ್ತೆ. ಬೆಳಿಗ್ಗೆ ಒಂದು ಟೀ ಕುಡ್ದಿರ್ತಾರೆ, 9, 10, 11 ಆದ್ರೆ ಹಸುವಾಗಲ್ಲ ಅವ್ರಿಗೆ. ಯಾವಾಗೋ 12 ಗಂಟೆ ತಿಂತಾರೆ ತಿಂಡಿನ. ಅವರೆಲ್ಲರೂ ಜಠರಾಗ್ನಿ ಮಂದ ಇರೋರೆ. 7 ರಿಂದ 9 ನಿಮ್ಮ ಸ್ಟಮಕ್ ಆಕ್ಟಿವ್ ಆಗಿರುತ್ತೆ ಸೂಪರ್ಬ್ ಆಗಿ. ಆ ಟೈಮಲ್ಲಿ ನಿಮ್ಗೆ ಹಸುವಾಗಿದೆ ಅಂದ್ರೆ ಅದರ ಅರ್ಥ ನಿಮ್ಮ ಸ್ಟಮಕ್ ಚೆನ್ನಾಗಿದೆ ಅಂತ. 7 ರಿಂದ 9. ಇಲ್ಲ ನನಗೆ 10 ಗಂಟೆಗೆ ಹಸುವಾಗ್ತಿದೆ ಅಂದ್ರೆ ಸ್ಟಮಕ್ ವೀಕ್ ಆಗಿದೆ. ಇಲ್ಲ ಸರ್ ಎದ್ದಾಳತ್ತಾಡ 6 ಗಂಟೆಗೆ ಹಸುವಾಗುತ್ತೆ ಅಂದ್ರೆ ಸ್ಟಮಕ್ ಹೀಟ್ ಆಗಿದೆ. ಎರಡು ತಪ್ಪು. ಓಕೆ, ಅವೆರಡನ್ನು ನಾವು ಸರಿ ಮಾಡಬಹುದು ಸಿಂಪಲ್ ಕಲರ್ಸ್ ಮತ್ತೆ ಅಕ್ಯುಪ್ರೆಷರ್ ಇಂದ. ಹಾಗಾಗಿ ನಿಮ್ಮ ಕುಕ್ಕರ್ ಅಲ್ಲಿ ನೀರ್ ಕಾದಿರೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಹೊಟ್ಟೆನೆ ನಂಗೆ ಕೊಟ್ಟಿರೋದೆಲ್ಲ ಜೀರ್ಣ ಮಾಡುತ್ತೆ ಅಂತ. ನಿಮ್ಮ ಊಹೆ ತಪ್ಪು. ನಿಮ್ಮ ಹೊಟ್ಟೆ ಒಂದು ಚೀಲ ಅಷ್ಟೇ, ಕುಕ್ಕರ್ ಇದ್ದಂಗೆ, ಗಡಿಗೆ ಇದ್ದಂಗೆ, ಪಾತ್ರೆ ಇದ್ದಂಗೆ. ಅದಕ್ಕೆ ಹೀಟ್ ಕೊಡೋರು ಯಾರಪ್ಪ ಅಂತಂದ್ರೆ, ಅಲ್ಲಿ ಕುಕ್ಕರ್ಗೆ ಹೀಟ್ ಕೊಡೋದು ಸ್ಟವ್ ಹೆಂಗೋ, ಒಲೆ ಹೆಂಗೋ, ಬೆಂಕಿ ಹೆಂಗೋ, ಅದೇ ತರ ನಿಮ್ಮ ದೇಹದಲ್ಲಿ ಹೀಟ್ ಕೊಡೋರು ಯಾರು ಅಂದ್ರೆ ಕಿಡ್ನಿ.
ಯಾರು? ಕಿಡ್ನಿ. ನಿಮಗೆಲ್ಲ ಗೊತ್ತಿರಂಗೆ ಕಿಡ್ನಿ is a water metabolism organ. Of course, it is related to kapha, water metabolism. But ಕಿಡ್ನಿನಲ್ಲಿ ಎರಡೂ ಎನರ್ಜಿ ಇರುತ್ತೆ. ಕೋಲ್ಡು ಇರುತ್ತೆ, ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ, ಎಕ್ಸ್ಟ್ರೀಮ್ ಹೀಟ್ ಇರುತ್ತೆ. ಅದೇಗಂತೇಳಿ ನಾನು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಹೇಳ್ತೀನಿ. ಆ ಹೀಟ್, ಆ ಕಿಡ್ನಿ ಫೈರ್ ಇಂದಾನೆ ಸ್ಟಮಕ್ಗೆ ಫೈರ್ ಹೋಗೋದು. ಕಿಡ್ನಿ ಫೈರ್ ಇಂದ ಎಲ್ಲಿಗೆ ಹೋಗೋದು? ಫೈರು ಸ್ಟಮಕ್ಕಿಗೆ ಹೋಗೋದು. ಸೇಮ್ ಸ್ಟವ್ ತರನೇ. ನಿಮ್ಗೆ ಕೊಲೆಸ್ಟ್ರಾಲ್ ಆಗ್ಬಾರ್ದು, ಬ್ಲಡ್ ಶುಗರ್ ಆಗ್ಬಾರ್ದು ಅಂದ್ರೆ ನೀವು ಪಾತ್ರೆಯಲ್ಲಿ ಅನ್ನ ಬೇಯಿಸ್ತಾ ಇದ್ರಲ್ವಾ, ಹೊಟ್ಟೆಲ್ಲಿ ಅನ್ನ ಹಾಕಿ ಜೀರ್ಣ ಆಗ್ಬೇಕಂತ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರಲ್ವಾ, ಅದಾಗಬೇಕು ಅಂತಂದ್ರೆ ನಿಮ್ಮ ಕಿಡ್ನಿ ಸ್ಟ್ರಾಂಗ್ ಆಗಿರ್ಬೇಕು. ಎಸ್, ದಿಸ್ ಈಸ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಲಾಜಿಕ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಒಂದು 10 ನಿಮಿಷ ಬ್ರೇಕ್ ಆದ್ಮೇಲೆ ನೋಡೋಣ, ಸರಿನಾ? have a 10 minutes break. After break I will explain how kidney fire is required. ಅದು ಹೇಗೆ ಜನರೇಟ್ ಆಗುತ್ತೆ, ಅದರಿಂದ ನಿಮ್ಗೆ ಏನು ಉಪಯೋಗ ಅಂತ ನೋಡೋಣ. Welcome back. So discussing the relation between digestion and lower abdomen. So you can well understand with this triple warmer mechanism. ಇದರಿಂದ ನಿಮ್ಗೆ ತುಂಬಾ ಕ್ಲಿಯರ್ ಅರ್ಥ ಆಗುತ್ತೆ ಇವಾಗ. ನಿಮ್ ಡೈಜೆಷನ್ ಪ್ಲಸ್ ನಿಮ್ ಲೋವರ್ ಅಬ್ಡಮೆನ್ ಏನ್ ರಿಲೇಷನ್ ಇದೆ ಅಂದ್ರೆ, ಇದು ಬೆಂಕಿ ಕೊಡುತ್ತೆ. ಇದು ಬೆಂಕಿ ಕೊಡೋದ್ರಿಂದ ಇಲ್ಲಿರ್ತಕ್ಕಂಥ ಆಹಾರ ನಿಮಗೆ ಫುಡ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಎಸೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಸ್ ಸೇಮ್ ಎನರ್ಜಿ ಇಟ್ ವಿಲ್ ಡಿಸ್ಟ್ರಿಬ್ಯೂಟ್ ಟು ದಿ ಲಂಗ್ಸ್ ಅಂಡ್ ಹಾರ್ಟ್. ಹಾರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಗಿವ್ಸ್ ಎನರ್ಜಿ ಟು ದಿ ಬ್ಲಡ್. ಇವತ್ತು ರಕ್ತ ಕೆಂಪಗಿರ್ಬೇಕಂದ್ರೆ ಅದಕ್ಕೆ ಕಾರಣ ಹಾರ್ಟ್. ಪ್ಲಸ್ ರಕ್ತದಲ್ಲಿ ನೀವೇನ್ ಆಕ್ಸಿಜನ್ ಕ್ಯಾರಿ ಮಾಡ್ತೀರ, ಇಟ್ ಇಸ್ ಫಿಲ್ಡ್ ವಿತ್ ಲಂಗ್ಸ್. ಸೊ ಡೈಜೆಷನ್ ಇಂದ ನಿಮ್ ಡೈಜೆಷನ್ ಅಲ್ಲಿ ಏನ್ ಎನರ್ಜಿ ವ್ಯತ್ಯಾಸ ಆಗುತ್ತೋ, ಸೇಮ್ ಫ್ಲೇವರ್ ಯು ಕ್ಯಾನ್ ಸಿ ದಿಸ್. ಈ ಅನ್ನ ಇಟ್ಟಿರ್ತೀರ ಡೈಜೆಷನ್ ಸಿಸ್ಟಮ್ ಅಲ್ಲಿ, ವಿಜಿಲ್ ಹೊಡೆದ್ರೆ ಯಾವ ಸ್ಮೆಲ್ ಬರುತ್ತೆ? ಅನ್ನದ್ದೇ ಬರುತ್ತೆ. ಬೇಳೆದಾದ್ರೆ ಬೇಳೆ ಬರುತ್ತೆ. ಸೊ ಇವತ್ತು ನೀವು ಬೇರೆ ಬೇರೆ ಕಾಯಿಲೆಗಳಂತ ಏನ್ ಡಿಸ್ಕಸ್ ಮಾಡ್ತಾ ಇದ್ರು ಲಂಗ್ಸ್ ಅಲ್ಲಿ, ಹಾರ್ಟ್ ಅಲ್ಲಿ, ಆ ಎಲ್ಲಾ ಕಾಯಿಲೆಗಳ ಮೂಲ ನಿಮ್ ಡೈಜೆಷನ್. ನಿಮ್ಮ ಡೈಜೆಷನ್ ಅಲ್ಲಿ ಯಾವ ಎನರ್ಜಿ ಇರುತ್ತೋ ಅದೇ ಎನರ್ಜಿ ಇಟ್ ವಿಲ್ ಗೋ ಟು ದಿ ಅಪ್ಪರ್ ವಾರ್ಮರ್. ಅದು ಅವೇ ಫಾರ್ಮ್ ನಲ್ಲಿ ನಿಮ್ಗೆ ಲಂಗ್ಸ್ ಮತ್ತೆ ಹಾರ್ಟಿಗೆ ಹೋಗುತ್ತೆ. ತುಂಬಾ ಜನಕ್ಕೆ ನೀವು ಪ್ರಾಕ್ಟಿಕಲ್ ಆಗಿ ಸುಮಾರು ಸತಿ ಕೇಳಿಸ್ಕೊಂಡಿರ್ತೀರ, ತುಂಬಾ ಗ್ಯಾಸ್ಟ್ರಿಕ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು, ತುಂಬಾ ಎಸಿಡಿಟಿ ಆಗಿ ಎದೆ ನೋವು ಬಂತು. ನೀವಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರ್ತೀರ, ಇಲ್ಲ ಬೇರೆಯವ್ರು ಹೇಳೋದು ಕೇಳಿರ್ತೀರ. ಕೆಲವೊಂದ್ಸತಿ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ ನಾವು, ಹಾರ್ಟ್ ಅಟ್ಯಾಕ್ ಗ್ಯಾಸ್ಟ್ರಿಕ್ ಅಂತೇಳಿ. ಬಟ್ ಒಂದ್ ಕೇಳಿಸ್ಕೊಳ್ಳಿ, ಗ್ಯಾಸ್ಟ್ರಿಕ್ ಆದ್ರೂ ಅದ್ರ ಮೂಲ ಸ್ಟಮಕ್ಕೆ, ಎಸಿಡಿಟಿ ಗ್ಯಾಸ್ಟ್ರಿಕ್ ಆದ್ರೂ, ಕಾರ್ಡಿಯಾಕ್ ಅರೆಸ್ಟ್ ಆದ್ರೂ ಅವೆಲ್ಲಾದ್ರೂ ಮೂಲ ಸ್ಟಮಕ್ಕೆ. ತುಂಬಾ ಸತಿ ಹೇಳ್ತಾರೆ ಎದೆ ನೋವು ಬಂದ್ಬಿಟ್ಟೈತೆ ಅಂದ್ರೆ ಡಾಕ್ಟರ್ ಹೇಳ್ತಾರೆ ಹಾರ್ಟ್ ಚೆನ್ನಾಗಿದೆ, ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಇಂದ ಆಗಿರ್ಬೋದು ಅಂತಾರೆ. ನೀವು ಕನ್ಫ್ಯೂಸ್ ಆಗ್ಬೇಡಿ, ಡಾಕ್ಟರ್ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ ಆಲ್ರೆಡಿ. ನೀವು ಕನ್ಫ್ಯೂಸ್ ಆಗ್ಬೇಡಿ. ಹಾರ್ಟ್ ಅಲ್ಲಿ ಏನು ವ್ಯತ್ಯಾಸ ಆಗುತ್ತೋ ಅದೇ ಲಂಗ್ಸ್ ಅಲ್ಲೂ ಆಗುತ್ತೆ, ಹಾರ್ಟ್ ಅಲ್ಲೂ ಆಗುತ್ತೆ. ಸ್ಟಮಕ್ ಅಲ್ಲಿ ಏನಿರುತ್ತೋ ಅದ್ಲೇ. ಫಾರ್ ಎಕ್ಸಾಂಪಲ್, ಸ್ಟಮಕ್ ಅಲ್ಲಿ ನೀವು ರಿಫೈನ್ಡ್ ಆಯಿಲ್ ಕೊಡ್ತೀರಾ, ನಿಮ್ಗೂ ನಮಗೂ ಗೊತ್ತು ರಿಫೈನ್ಡ್ ಆಯಿಲ್ ಸರಿ ಜೀರ್ಣ ಆಗಲ್ಲ. ಅಲ್ಲಿ ಆಯಿಲ್ ಸರಿಗ್ ಜೀರ್ಣ ಆಗಿಲ್ಲ ಅಂದ್ರೆ ಅದು ಕೊಲೆಸ್ಟ್ರಾಲ್ ಆಗುತ್ತೆ. ಸೊ ಸ್ಟಮಕ್ ಅಲ್ಲಿ ಏನೇ ಜೀರ್ಣ ಆಗಿಲ್ಲ ಅಂದ್ರೆ
ಅದನ್ನೇ ನೀವು ಹಾರ್ಟ್ ಮತ್ತೆ ಲಂಗ್ಸ್ ಅಲ್ಲಿ ನೋಡ್ಬೋದು. ಯಾವ ತರ ನೋಡ್ತೀರಾ ಅಂದ್ರೆ ಲಂಗ್ಸ್ ಅಲ್ಲಿ ಆದ್ರೆ ಕಫ ಆ ತರ ನೋಡ್ತೀರಾ, ಹಾರ್ಟ್ ಅಲ್ಲಿ ಅಂದ್ರೆ ಬ್ಲಾಕೇಜ್ ತರ ನೋಡ್ತೀರಾ. ಹಳ್ಳಿನಲ್ಲಿ ಹೇಳ್ತಾರಲ್ವಾ ಅಜ್ಜಿಯಂದ್ರು, ಮಗು ಅವಲೇ ಗುರು ಗುರು ಅಂತತೆ, ಕಫ ಆಗೈತೆ ಹಾಲು ಕೊಡಬೇಡ ಅವ್ರಿಗೆ, ಕೇಳಿದಿರ? ಸೊ ಯಾವುದೇ ಮಕ್ಕಳಿಗೆ ಕಫ ಆಗಿದೆ ಅಂದ್ರೆ, ಇಂಡೈಜೆಷನ್ ಆಗಿದೆ ಅಂದ್ರೆ ಅವ್ರಿಗೆ ನಾವು ಇದು ಕೊಡಲ್ಲ, ಯಾವುದು ನಿಮ್ಮ ಡೈಜೆಷನ್ ಮೇಲೆ ನಿಮ್ ಲಂಗ್ಸ್ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ವೀಸಿಂಗ್ ಪ್ರಾಬ್ಲಮ್ ಆಗಿದೆನಾ, ಕಫ ಕಟ್ಟಿದೆನಾ, ಇಲ್ಲ ನಿಮ್ಗೆ ಅಸ್ತಮ ಆಗಿದೆನಾ, ಅದೆಲ್ಲದ್ರ ಬೆನಿಫಿಟ್ ಯಾರಿಗೆ ಕೊಡ್ತೀರಾ ಅಂದ್ರೆ ಸ್ಟಮಕ್ಕಿಗೆ. ಚಂಪಕಮ್ಮಲ್ಲಿ ಹೇಳಿದ್ರಲ್ವಾ, ತುಂಬಾ ಕಫ ಬರ್ತಿತ್ತು, ಲಿವರ್ ಒಂದು ಟಚ್ ಮಾಡ್ಕೊಂಡೆ ಚೆನ್ನಾಗಾಯ್ತು ಅಂತ. ಸೊ ಈ ಮಿಡಲ್ ವಾರ್ಮರ್ನ ಅಬ್ಸರ್ವ್ ಮಾಡಿ. ಈ ಮಿಡಲ್ ವಾರ್ಮರ್ ಅಲ್ಲಿ ಹೀಟ್ ಆದ್ರೆ ಅದು ಲಂಗ್ಸಿಗೆ ಹೋಗುತ್ತೆ. ನಾಯಿ ಕೆಮ್ಮು ಅಂತಿರಲ್ವಾ, ಸ್ಟಮಕ್ಕನ್ನು ಕೂಲ್ ಮಾಡಿ, ನಾಯಿ ಕೆಮ್ಮು ಹೋಗ್ಬಿಡುತ್ತೆ. ಆ ಒಣ ಕೆಮ್ಮಾಗಿರ್ಬೋದು, ಹಸಿ ಕೆಮ್ಮಾಗಿರ್ಬೋದು, ಎರಡೂ ಆಗೋದು ಡೈಜೆಷನ್ ಇಂದನೇ. ಸ್ಟಮಕ್ ಹೀಟ್ ಆದ್ರೆ ಒಣ ಕೆಮ್ಮಾಗುತ್ತೆ, ಸ್ಟಮಕ್ ಕೋಲ್ಡ್ ಆದ್ರೆ ವೆಟ್ ಕಾಫ್ ಆಗುತ್ತೆ. ರೈಟ್? ಕೆಲವರು ಹೇಳ್ತಾರೆ ನಾನು ಎಣ್ಣೆ ಪದಾರ್ಥ ತಿಂದ್ರೆ ಕಫ ಆಗುತ್ತೆ ಅಂತ, ಅವರೆಲ್ಲರೂ ಲಿವರ್ ಕೋಲ್ಡ್ ಆಗಿರುತ್ತೆ. ಇನ್ನು ಕೆಲವರು ಹೇಳ್ತಾರೆ ನಾನು ತಂಪಾದ ಬಾಳೆಹಣ್ಣು ತಿಂದ್ರೆ, ಇಲ್ಲ ಫ್ರಿಡ್ಜ್ ಅಲ್ಲಿ ಇರೋದು ತಿಂದ್ರೆ, ಚಾಕ್ಲೇಟ್ ತಿಂದ್ರೆ ಕೆಮ್ಮಾಗುತ್ತೆ, ಕಫ ಆಗುತ್ತೆ, ಕೋಲ್ಡ್ ಆಗುತ್ತೆ. ಅವ್ರಿಗೆ ಸ್ಪ್ಲೀನ್, ಸ್ಟಮಕ್ ಅಂಡ್ ಪ್ಯಾಂಕ್ರಿಯಸ್ ವೀಕ್ ಇರುತ್ತೆ. ಸೊ ಫೈನಲ್ ಆಗಿ ನಿಮ್ಗೆ ಎಣ್ಣೆ ತಿಂದ್ರು ಕಫ ಆದ್ರೂ, ಐಸ್ ಕ್ರೀಮ್ ತಿಂದು ಕಫ ಕೆಮ್ಮು ಆದ್ರೂ ಅದಕ್ಕೆ ಕಾರಣ ನಿಮ್ ಮಿಡಲ್ ವಾರ್ಮರ್. ಅಪ್ಪರ್ ವಾರ್ಮರ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಟ್ರೀಟ್ಮೆಂಟ್ ಯಾರಿಗೆ ಕೊಡ್ತೀರಾ? ಮಿಡಲ್ ವಾರ್ಮರಿಗೆ ಕೊಡ್ಬೇಕು. ಯು ಅಂಡರ್ಸ್ಟುಡ್ ದ ಲಾಜಿಕ್? ಬೇಕಾದ್ರೆ ಯಾರಾದ್ರೂ ಕಫ ಇದೆನಾ? ಇವಾಗ ಒಂದೇ ಒಂದು, ನೀವು ಸ್ಟಮಕ್ ರಿಫ್ಲೆಕ್ಸ್, ಇದು ನಿಮ್ಮ ದೇಹದ ರಿಫ್ಲೆಕ್ಸ್. ಇದು ತಲೆ ಭಾಗ, ಇದು ಎದೆ ಭಾಗ, ಇದು ಹೊಟ್ಟೆ, ಇದು ಲಿವರ್, ಇದು ಇಂಟೆಸ್ಟೈನ್. ಇವೆರಡು ಫಿಂಗರ್ ಲೆಂತ್ ಇದಾವಲ್ವಾ, ಕಾಲುಗಳು. ಇದು ಬಲಗಾಲು, ಎಡಗಾಲು, ಇದು ಬಲಗೈ, ಎಡಗೈ. ಈ ಸುಜೋಕ ರಿಫ್ಲೆಕ್ಸ್ ಜಸ್ಟ್ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸುಜೋಕ ರಿಫ್ಲೆಕ್ಸ್ ಅಂದ್ರೆ ನಿಮ್ಮ ದೇಹದ ರಿಫ್ಲೆಕ್ಸ್. ಎಲ್ಲ ಅದು ನೀವೇನೇ ತಗ ನಿಮ್ಮ ದೇಹದ ರಿಫ್ಲೆಕ್ಸ್. ನಾನು ಮುಖ ತಗೋತೀನಿ, ಇದು ತಲೆ ಭಾಗ, ಇದು ಎದೆ ಭಾಗ, ಇದು ಹೊಟ್ಟೆ ಭಾಗ. ನಿಮ್ಮ ಹೊಟ್ಟೆನಲ್ಲಿ ಏನೆಲ್ಲ ಆಗುತ್ತೋ ಅದು ಇಲ್ಲಿ ಕಾಣಿಸುತ್ತೆ, ಪಿಂಪಲ್ಸ್ ತರ ಅಲ್ವಾ? ಅದೇ ತರ ನಿಮ್ಗೆ ಸ್ಪೈನಲ್ ಕಾರ್ಡಲ್ಲಿ ಏನಾರ ಪ್ರಾಬ್ಲಮ್ ಆದ್ರೆ ಇಲ್ಲಿ ಕಾಣಿಸುತ್ತೆ. ನೀವು ಕಲರ್ ಚೇಂಜಸ್ ನೋಡ್ಬೋದು, ಪಿಂಪಲ್ ರೂಪದಲ್ಲಿ ನೋಡ್ಬೋದು. ನಿಮ್ಮ ದೇಹದ ಪ್ರತಿ ಭಾಗನೂ ದೇಹನ ರಿಫ್ಲೆಕ್ಟ್ ಮಾಡುತ್ತೆ. ಇದನ್ನು ದೇಹದ ರಿಫ್ಲೆಕ್ಟ್ ಅಂತೀವಿ ನಾವು. ಇದು ಎದೆ ಭಾಗ, ಇದು ತಲೆ, ಎದೆ ಭಾಗ, ಹೊಟ್ಟೆ ಭಾಗ, ಇದು ಸ್ಪೈನಲ್ ಕಾರ್ಡ್. ಈ ತರ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಬಟ್ ನಾನು ಹೇಳ್ತೀನಿ, ನೀವು ಯಾವ್ದು ರೀತಿನಲ್ಲಿ ಹೇಳಿದ್ರು ಎಲ್ಲಾವುದು ರಿಫ್ಲೆಕ್ಸ್. ಕೆಲವರು ಕಿವಿಗೆ ಹೇಳ್ತಾರೆ ಆರಿಕ್ಯುಲರ್ ಥೆರಪಿ ಅಂತ. ಇದು ನೋಡಿ, ಇದೇಗಿದೆ ಅಂತಂದ್ರೆ ಮಗು ತಲೆ ಕೆಳಗಾಗಿರುತ್ತಲ್ಲ ಗರ್ಭದಲ್ಲಿ, ಅದೇ ತರ ಇದೆ. ಇದು ತಲೆ ಭಾಗ, ಇದು ಸ್ಪೈನಲ್ ಕಾರ್ಡ್, ಇವು ಕಾಲು, ಇದು ಹೊಟ್ಟೆ ಭಾಗ. ಸೊ ಕಿವಿನಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡ್ಬೋದು, ಬೆರಳಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡ್ಬೋದು, ಕೈಯಲ್ಲೂ ಕೊಟ್ಟು ವಾಸಿ ಮಾಡ್ಬೋದು. ನಿಮ್ಮಲ್ಲಿ ಯಾರಿಗಾದ್ರೂ ಲಂಗ್ಸ್ ಅಲ್ಲಿ ತುಂಬಾ ಕಫ ತುಂಬ್ಕೊಂಡ್ಬಿಟ್ಟಿದೆ ಅಂದ್ರೆ ಲಂಗ್ಸ್ ಜಾಗಕ್ಕೆ, ಸ್ಟಮಕ್ ಜಾಗಕ್ಕೆ ಜಸ್ಟ್ ರೆಡ್ ಕಲರ್ ಹಾಕಿ. ರೆಡ್ ಏನ್ ಮಾಡುತ್ತೆ? ಹೀಟ್ ಇನ್ಕ್ರೀಸ್ ಮಾಡುತ್ತೆ. ಜಸ್ಟ್ 3 ದಿನ ಹಾಕಿ 4ನೇ ದಿವಸಕ್ಕೆ ನಿಮ್ ಕಫ ಇರಲ್ಲ, ನಿಮ್ ಕೆಮ್ಮು ಇರಲ್ಲ, ವೀಜಿಂಗು ಇರಲ್ಲ. ನೀವು ರೂಟ್ ಕಾಸ್ ನೋಡ್ಕೋಬೇಕು. ವಿಜಿಲ್ ಸರಿ ಬರ್ತಾ ಇಲ್ಲ ಅಂದ್ರೆ
ಕುಕ್ಕರಲ್ಲಿ ಏನ್ ಹಾಕಿದ್ದೀರಾ ಅಂತ ನೋಡ್ಬೇಕು ಅಲ್ವಾ? ವಿಜಿಲ್ ಬಂದಿಲ್ಲ ಅಂದ್ರೆ ಅಲ್ಲಿ ವಿಜಿಲ್ನಲ್ಲಿ ಆಡ್ಸೋದಲ್ಲ. ನಿಮಗೂ ಡಾಕ್ಟ್ರಿಗೆ ಏನ್ ಡಿಫ್ರೆನ್ಸ್ ಇರ್ತೈತೆ ಅವಾಗ? ಸುಮಾರು ಈಗಿನ ಮಕ್ಕಳು ನೋಡಿರ್ತೀರ, ಕೆಮ್ಮು ಕಫ ಜ್ವರ, ಹೋಗು ಡಾಕ್ಟ್ರ್ ತಗ, ಪ್ಯಾರಾಸಿಟಮಾಲ್, ಆಂಟಿಬಯೋಟಿಕ್ಸ್, ನೆಬುಲೈಸೇಷನ್, ಮನೆಗೆ ಬಾ. ಮತ್ತೆ ನೆಕ್ಸ್ಟ್ ಮಂತ್ ಕೆಮ್ಮು ಕಫ, ಆಂಟಿಬಯೋಟಿಕ್ಸ್ ಕೊಡು, ಮತ್ತೆ ಜ್ವರ, ಮತ್ತೆ ಬಾ. ಇದನ್ನ ನೀವು ನೋಡಿರ್ತೀರ, ಈ ಸೈಕಲ್ ನೋಡಿದಿರಾ? ಎಸ್ ಆರ್ ನೋ? ನಾನು 100% ಗ್ಯಾರಂಟಿ ಹೇಳ್ತೀನಿ, ನಿಮ್ಮ ಮಗುನ ನನ್ನ ಹತ್ರ ಕರ್ಕೊಂಬನ್ನಿ. ನನ್ನ ಹತ್ರ ಕರ್ಕೊಂಬರೋದು ಬೇಡ, ಜಸ್ಟ್ ನನ್ನ ಯೂಟ್ಯೂಬ್ ಚಾನೆಲ್ ನೋಡಿ, ಎಲ್ಲ ಹೇಳಿದ್ದೀನಿ ನಾನು ಎಂಡ್ ಟು ಎಂಡ್ ಫ್ರೀಯಾಗಿ. ಯಾಕಂದ್ರೆ ಮಕ್ಕಳು ಮುದಿಯರ್ ಸಫರ್ ಆದ್ರೆ ನೋಡಕ್ಕಾಗಲ್ಲ, ಇಬ್ಬರು ಹೇಳ್ಕೊಳಕ್ಕಾಗಲ್ಲ ಅಲ್ವಾ? ಅವ್ರನ್ನ ತುಂಬಾ ಜೋಪಾನಾಗಿ ನೋಡ್ಕೋಬೇಕು. ಇಬ್ರದ್ದು ವಿಂಡ್ ಎನರ್ಜಿ. 70 ವರ್ಷದ ಮೇಲಿರೋರು, 10 ವರ್ಷದ ಕೆಳಗಡೆ ಇರೋರು ಇಬ್ರು ಒಂದೇ ತರ ಯೋಚನೆ ಮಾಡ್ತಾರೆ. ಒಂಥರ ತಲೆ ಖಾಲಿ ಇರ್ತೈತೆ ಅವ್ರಿಗೆ. ನಿಮ್ಮ ಮಕ್ಳಿಗೆ ಪದೇ 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 ಆಂಟಿಬಯೋಟಿಕ್, ನೆಬುಲೈಸೇಷನ್ ಕೊಡ್ತಾ ಇದ್ದೀರಾ, ಮಗು ವೀಕ್ ಆಗಿದೆ ಅಂದ್ರೆ ನೀವು ಮೊದಲು ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾ? ಡಾಕ್ಟರ್ ಹತ್ರ ಹೋಗ್ಬೇಡಿ ಅಂತ ಮತ್ತೆ ನೀವು ನಮ್ಮ ಹತ್ರನೂ ಬರ್ದಂಗಿರೋದಲ್ಲ, ನಮ್ಮ ವಿಡಿಯೋಸ್ ನೋಡ್ದಂಗಿರೋದಲ್ಲ. ಇಬ್ಬರಲ್ಲಿ ಒಬ್ಬರನ್ನ ಯಾರನ್ನಾದ್ರೂ ಫಾಲೋ ಮಾಡಿ. ನಾನು ಯಾವತ್ತಿಗೂ ಹೇಳ್ತೀನಿ, ಯಾರಿಗೂ ಡಾಕ್ಟರ್ ತಾಗ ಹೋಗ್ಬೇಡಿ, ಮೆಡಿಸಿನ್ ತಗೋಬೇಡಿ ಅಂತ ಹೇಳಲ್ಲ. ಎಮರ್ಜೆನ್ಸಿಗೆ ಅವರೇ ಬೆಸ್ಟ್. ಎನಿ ಎಮರ್ಜೆನ್ಸಿ ನೀವು ಡಾಕ್ಟರ್ ತಾಗೆ ಹೋಗ್ಬೇಕು. ಬಟ್ ಪರ್ಮನೆಂಟ್ ಕ್ಯೂರ್ ಆಗ್ಬೇಕು ಅಂದ್ರೆ ಡಾಕ್ಟರ್ ತಾಗ ಹೋಗ್ಬಾರ್ದು. ಇವತ್ತು ನಾನು ಏನೋ ಕಲ್ತ್ಕೊಂಡು ರಿಸರ್ಚ್ ಮಾಡ್ಕೊಂಡು ಏನೋ ತಲೆ ಕೆಟ್ಟೋನಿದ್ದೀನಿ. ಕರ್ನಾಟಕದಲ್ಲಿ ನನ್ನ ಸ್ಟೂಡೆಂಟ್ಸು 2,000 to 3,000 ಜನ ಇದ್ದಾರೆ. ಬೇಸಿಕ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಕಲ್ತಿರೋರು ಮಿನಿಮಮ್ 2,000 ಜನ ಇದ್ದಾರೆ. ಅವರೇ ವಾಸಿ ಮಾಡ್ತಾರೆ. ಇವತ್ತು ನಮ್ಮ ಸ್ಟೂಡೆಂಟ್ ಹತ್ರ ಯಾವುದೇ ಒಂದು ಮಗುನ ಕರ್ಕೊಂಡು ಹೋದ್ರೆ ಅವತ್ತಿನ ದಿನನೇ ಲಾಸ್ಟ್, ಅವ್ರು ನೆಕ್ಸ್ಟ್ ಡಾಕ್ಟರ್ ತಾಗ ಹೋಗಲ್ಲ. ಯಾಕೆ ಅಂದ್ರೆ ಅಪ್ಪರ್ ವಾರ್ಮರ್, ಮಿಡಲ್ ವಾರ್ಮರ್, ಲೋವರ್ ವಾರ್ಮರ್, ಈ ಲಾಜಿಕ್ ನಮ್ಮ ಸ್ಟೂಡೆಂಟಿಗೆ ಗೊತ್ತಿರುತ್ತೆ. ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂದ್ರೆ ಇಲ್ಲೆಲ್ಲ ಮಿಡಲ್ ವಾರ್ಮರ್ ಟ್ರೀಟ್ಮೆಂಟ್ ಕೊಡಬೇಕು. ಎನಿಬಡಿ ಎಕ್ಸ್ಪೀರಿಯನ್ಸ್ಡ್? ನಿಮ್ಮ ಮಗು ಮೊದಲು ತಿಂಗಳ ಆಂಟಿಬಯೋಟಿಕ್ಸ್ ತಗೋತಿದ್ರು, ಇವತ್ತು ತಗೊಳ್ತಾ ಇಲ್ಲ. ಈ ತರ ನಿಮ್ಗೆ ಯಾರಿಗಾದ್ರೂ ಅನ್ಸಿದೆನಾ? ಫಿಲ್ ಇವಾಗ ನಾನು ಹೇಳಿದ್ದೀನಿ ಅಂತ ಹೇಳೋದಲ್ಲ, ನಿಮ್ಗದ ಅನುಭವಕ್ಕೆ ಬಂದಿದೆನಾ? ಎಸ್ ಸಂಗಪ್ಪ, ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್? ಸರ್ ನಮಸ್ತೆ. ನಮಸ್ಕಾರ ಸರ್, ಇದು ನಾನು ಫಸ್ಟ್ ಅಪ್ಲೈ ಮಾಡಿದ್ದು ಅಂದ್ರೆ ನನ್ನ ಒಬ್ಬ ತಮ್ಮನ ಮಗನಿಗೆ 11 ತಿಂಗಳು ಪಾಪು ಸರ್. ಅದನ್ನ ಕಲರ್ ನ್ಯೂಮರಾಲಜಿ ಮುಖಾಂತರ ಅಪ್ಲೈ ಮಾಡಿದ್ದು. ಕಫ ಆಗ್ತಾ ಇತ್ತು, ನನ್ನ ಸೊಸೆ ಆಂಟಿಬಯೋಟಿಕ್ ಹಾಕ್ತೀನಿ ಅಂತ ಇದನ್ನ ಕೋಲ್ಡಿಗೆ, ಕಫಕ್ಕೆ ಏನು ಬೇಡ, ಒಂದ್ ದಿವಸ ಕಾಯಿ ನೋಡೋಣ ಅಂತಂದೇಳಿ ನಂಬರ್ 3 ಸ್ಕೈ ಬ್ಲೂ ಅಲ್ಲಿ ಬರ್ದಿತ್ತೆ. ಪಾಪು ಮಾರನೇ ದಿವಸ ಬೆಳಗ್ಗೆನೆ ಕಫನೇ ಇಲ್ಲ. ನಂಬರ್ 3 ಆಗಿದ್ದು ಸಾಕು ಸರ್, ಕೈಯಲ್ಲೂ ಬರ್ದಿಲ್ಲ ಸರ್, ನಾನು ಒಂದ್ ಪೇಪರ್ ಅಲ್ಲಿ ಬರ್ದು ಮಲ್ಗ ಹಾಕಿ ಕೆಳಗೆ ಇಟ್ಟಿದ್ದು ಅಷ್ಟೇ. ಬೆಳಗ್ಗೆಗೆ ಮಾರನೇ ದಿವಸಕ್ಕೆ ಮೋಷನ್ ಟೈಟ್ ಆಯ್ತು ಬವಾರೆ ಅಂತ ಬಂದ್ರು. ನಂಬರ್ 4 ಇದನ್ನ ಗ್ರೀನ್ ಅಲ್ಲಿ ಬರ್ದು ಕೆಳಗಿಟ್ಟಿದ್ದೆ. ಮೋಷನ್ ಲೂಸ್ ಆಯ್ತು ಬವಾರೆ, ಆರಾಮಾಗಿದ್ದಾನೀಗ. ಇನ್ನೊಂದ್ ಮಗು ಸರ್, ಬೆಳಗ್ಗೆ ಇಲ್ಲಿ ಡಾಕ್ಟರ್ ಸರ್, ಯು ಕ್ಯಾನ್ ಪ್ಲೇ ಗೇಮ್ ವಿತ್ ನಂಬರ್ಸ್ ಇಟ್ ಸೆಲ್ಫ್. ಹ್ಞೂ ಸರ್. ಆಮೇಲೆ ಇನ್ನೊಂದು ನಮ್ಮ ಒಂದ್ ಪಾಪನ್ ಬೆಳಗ್ಗೆನೆ ಕರ್ಕೊಂಬಂದಿದ್ರು, ಡಾಕ್ಟರ್ ಹತ್ರ ಹೋಗಿದ್ದಾರೆ ಹಿಂದಿನ ದಿವಸ. ಆಂಟಿಬಯೋಟಿಕ್ ಸರ್, ಒಂದು ಹೊಟ್ಟೆ ನೋವಿಗೆ ಏನ್ ಬೇಕು ಎಲ್ಲಾ ಮೆಡಿಸಿನ್ ಬರ್ದಿದ್ದಾರೆ. ಗ್ಯಾಸ್ಟ್ರಿಕ್ಕಿಗೆ, ಅಸಿಡಿಟಿಗೆ, ಆಮೇಲೆ ಅಲ್ಸರ್ಗೆ, ಹಸುವಿಗೆ, ಪ್ರತಿಯೊಂದು ಒಂದು ಆ ಮೆಡಿಸಿನ್ ಲಿಸ್ಟ್ 2,000 ರೂಪಾಯಿ ತನಕ ಆಯ್ತು. ಆ ಪಾಪನ್ ಒಳಗಡೆ ಕರ್ಕೊಂಡೆ, ಸ್ಟಮಕ್ ಪ್ಲಸ್ ಮಾಡಿದೆ, ಬ್ಲಾಕ್ ಪ್ಲಸ್ ಒಂದ್ ಕೈಗೆ ಬ್ಲಾಕ್, ಇನ್ನೊಂದ್ ಕೈಗೆ ಕ್ಲಿಯರ್ ಆಗಿ ಸ್ಕೈ ಬ್ಲೂ ಹಾಕಿದೆ. 5 ನಿಮಿಷ ಬಿಟ್ಟು ಪಾಪು ಹೊಟ್ಟೆ ನೋವು ಹೆಂಗಿದ್ಯಪ್ಪ ಅಂತ, ಸ್ಕೂಲ್ ಬಿಟ್ಟು ಹೋಗಿದ್ದು, ಅಪ್ಪಾಜಿ ಹೊಟ್ಟೆ ನೋವು ಹೋಗೈತೆ, ಬಾರಪ್ಪಾಜಿ ನನಗೆ ಕ್ಲೀನಾಗಿ ಸ್ಕೂಲಿಗೆ ಬಿಡ್ಬೇಕು ಫಸ್ಟ್. ಬಹಳ ಖುಷಿ ಆಯ್ತು ಸರ್. ಅವ್ರ ಅಪ್ಪಾಜಿ ಆಶ್ಚರ್ಯ, ಅಂಗಡಿಯಾಗ ನೀನ್ ಇದೀನಿ ಯಾವಾಗ ಕಲ್ತೆ, ಏನ್ ಕಲ್ತೆ ಅಂತ.
ಇಲ್ಲಪ್ಪ ನಮ್ ಗುರುಗಳು ಹಿಂಗೆ ಹೇಳ್ತಿದಾರೆ ಹಿಂಗೆ ಅಂತ. ಅವಾಗಿಂದ ಸರ್ ಅವ್ನ್ ಏನೇ ಮಾಡಿದ್ರು ಇಲ್ಲಿಗೆ ಕರ್ಕೊಂಬರ ಪೂಜೆ ಅಂತ ನಾವನೇ ಹೇಳ್ತೇವೆ ಸರ್. ನೋಡಿ, ಥ್ಯಾಂಕ್ ಯು ಫಾರ್ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಂಗಪ್ಪ ಅನ್ನೋ ನಾರ್ಮಲ್ ಮನುಷ್ಯ ಹೊನ್ನಳ್ಳಿ ಅನ್ನೋ ಒಂದು ಚಿಕ್ಕ ಊರಲ್ಲಿದ್ದಾರೆ. ದಾವಣಗೆರೆ ಡಿಸ್ಟಿಕ್, ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಹೊನ್ನಳ್ಳಿ ಅಂತ. ದಾವಣಗೆರೆ ಡಿಸ್ಟಿಕಾ? ಸರಿ. ಸೊ ಜಸ್ಟ್ ಒಂದು ಸ್ಕೈ ಬ್ಲೂ ಹಾಕಿದ್ರೆ ಆ ಲೀಸ್ಟ್ ಆಫ್ ಮೆಡಿಸಿನ್ ಬೇಕಿಲ್ಲ. ಸಿ ದ ಮ್ಯಾಜಿಕ್. ಇದನ್ನ ನಾನ್ ಕಂಡಿಡ್ದಿಲ್ಲ, ನಮ್ಮ ಹಿರಿಯರು ಬಿಟ್ಟೋಗಿದ್ದಾರೆ ನಮಗೋಸ್ಕರ. ಎಲ್ಲಾವುದು ಲಿಟ್ರೇಚರ್ಸ್ ಅಲ್ಲಿ ಇದೆ. ಒಂದು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ಇದೆ, ಇಂಡಿಯನ್ ಆಯುರ್ವೇದಿಕ್ ಸಿಸ್ಟಮ್ ಅಲ್ಲಿ ಇದೆ. ಇದನ್ನ ಟುಗೆದರ್ ಆಗಿ ನಾವು ಈಸ್ಟರ್ನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಕರಿತೀವಿ. ಮಾತ್ರೆ ಕೊಡೋದು ವೆಸ್ಟರ್ನ್, ಆಂಬುಮ್ ಬುಷ್ ಮಾಡಿ ಕಲರ್ ಹಾಕೋದು, ಪಾಯಿಂಟ್ ಹೊತ್ತೋದು ಈಸ್ಟರ್ನ್. ಇದನ್ನ ಮೂಢನಂಬಿಕೆ ಅಂತೀವಿ ದೂರದಿಂದ ನೋಡೋರಿಗೆ. ಇದ್ರ ಎಕ್ಸ್ಪೀರಿಯನ್ಸ್ ಆಗಿಲ್ದೇ ಇರೋರಿಗೆ, ಅವನಿಗೇನ್ ತಲೆ ಕೆಟ್ಟತಿಂಗ್ ಗೊತ್ತುತ್ತೀನಂತಾನ ಕಲರ್ ಹಾಕ್ತೀನಂತಾರ. ಬಟ್ ಇಲ್ಲಿ ಬಂದು ಇಳಿದು ಅದನ್ನ ಎಕ್ಸ್ಪೀರಿಯನ್ಸ್ ಆದ್ರೆ ಜೀವನದಲ್ಲಿ ನೀವು ಮತ್ತೆ ಮಾತ್ರೆ ತಗೊಳಲ್ಲ, ಜೀವನದಲ್ಲೇ. ಯಾಕಂದ್ರೆ ಅಷ್ಟು ಅದ್ಭುತ ರಿಸಲ್ಟ್ಸ್ ಇದೆ, ಅದ್ಭುತ. ಅಲ್ಲೇ ಯಾಕೆ ಸುಮ್ಮನೆ ತಿಂಗಳ ಆಂಟಿಬಯೋಟಿಕ್ಸ್, ತಿಂಗಳ ನೆಬುಲೈಸೇಷನ್ ಯಾಕೆ ಮ್ಯಾನೇಜ್ ಮಾಡಕ್ಕೆ ಅಷ್ಟು ಯಾಕೆ ಕಷ್ಟಪಡ್ತೀರಾ? ನಾನು ಹೇಳ್ತಿದ್ರೆ ಕ್ಯೂರೇ ಮಾಡ್ಬೋದಂತ. ಬಟ್ ಟ್ರೀಟ್ಮೆಂಟ್ ಲಂಗ್ಸಿಗೆ ಕೊಡಬಾರ್ದು. ವಿಜಿಲ್ ಸೌಂಡ್ ಹೆಂಗನ ಬರ್ಲಿ, ಕುಕ್ಕರ್ ರೆಡಿ ಮಾಡ್ಕೊಳ್ಳಿ ಕೆಳಗಡೆ. ದಟ್ ಈಸ್ ದ ಲಾಜಿಕ್. ಇನ್ನೊಂದು ಎಕ್ಸ್ಪೀರಿಯನ್ಸ್ ಕೇಳೋಣ. ಎಸ್ ಬಿಂದ್ಯಾ, ತಮ್ಮ ಅನುಭವ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಹೇಗಿದ್ದೀರಾ ಸರ್? ಸೂಪರ್ ಅಮ್ಮ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನಿಮ್ಮಿಂದಾನೆ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸರ್. ನಮ್ಮೆಲ್ಲರನ್ನ ಗೈಡ್ ಮಾಡುತ್ತೆ ಎನರ್ಜಿ. ಇವತ್ತು ನಾನು ನೀನು ಭೇಟಿ ಆಗ್ಬೇಕಂದ್ರು, ಈ ಕ್ಲಾಸ್ ಕೇಳ್ಬೇಕಂದ್ರೂ ಇದರಲ್ಲಿ ನಂದು ನಿಂದು ಅಂತ ಏನಿರಲ್ಲ. ಆ ಟೈಮ್ ನಮ್ಮನ್ನ ಮೀಟ್ ಮಾಡ್ಸುತ್ತೆ. ಸೊ ನನ್ ಮಗು ಸ್ಟೋರಿ ಗೊತ್ತೇ ಇದೆ ಸರ್. ನನ್ ಮಗು ಹುಷಾರಾಗಿದ್ರಿಂದಾನೆ ನಾ ಸೇರ್ಕೊಂಡಿದ್ದು ಅಂತ. ಇಲ್ಲಿ ಇನ್ ಕೇಸ್ TM ಸ್ಟೂಡೆಂಟ್ಸ್ ಇದ್ರೆ ಎಲ್ರೂ ಗೊತ್ತಿರುತ್ತೆ. ಲಾಸ್ಟ್ ನಿಮ್ ಗ್ರಾಜುಯೇಷನ್ ಆಗಿದಾಗ ದೀಕ್ಷಾ ಮೇಡಮ್ ಅವ್ರು ತೋರಿಸಿದ್ರು ಒಂದ್ ಮಗು ವಿಡಿಯೋ. ಅದೇ ನನ್ ಮಗು ಸರ್. ಅವಳು ಇವತ್ತಿಗೆ 3.5 ವರ್ಷ, 9 ತಿಂಗಳಲ್ಲ 8 ತಿಂಗಳಿಂದಾನೇ ವಿತ್ ನೆಬ್ಲೈಸರ್ ಅವಳು ಬಂದಿದ್ದು ಸರ್. ತಿಂಗಳಲ್ಲಿ ಅವಳು 9ನೇ ತಿಂಗಳು ಮಗುವಿಂದ 3 ವರ್ಷದ ಮಗು ತನಕ ನೆಬ್ಲೈಸೇಷನ್ ತಿಂಗಳಲ್ಲಿ ಕಮ್ಮಿ ಅಂದ್ರೆ ಒಂದ್ 4 ದಿನ ನೆಬ್ಲೈಸೇಷನ್ ಇರ್ಲೇಬೇಕಿತ್ತು. ಇನ್ನೊಂದ್ 20 ದಿನ ಸಿರಪ್ ಅಲ್ಲಿ ಇರ್ಬೇಕಿತ್ತು ಸರ್. ಎಲ್ಲಿ ತೋರ್ಸಿಲ್ಲ ಅಂತ ಏನಿಲ್ಲ. ಯಾವ ಬೆಂಗಳೂರು ಟು ಮೈಸೂರಲ್ಲಿ ಎಂತ ಸ್ಪೆಷಲಿಸ್ಟ್ ತನಕ ತೋರ್ಸಿದೀನಿ ಸರ್. ಎಲ್ಲ ಹೇಳಿದ್ದಷ್ಟೇ, 12 ಇಯರ್ ತನಕ ವೇಟ್ ಮಾಡಿ ಇಮ್ಯುನಿಟಿ ಪವರ್ ಬೆಳಿಬೇಕು, ಇಷ್ಟೇ ಸರ್ ಹೇಳಿದ್ದು. ಆಂಟಿಬಯೋಟಿಕ್ ತಿಂಗಳು 20 ದಿವಸ ಮಿನಿಮಮ್ ಹಾಕಿದೀನಿ ಸರ್. ಮಗು ಎಷ್ಟು ವೀಕ್ ಆಗಿತ್ತು ಅಂದ್ರೆ ನಡುತ್ತಿದ್ದ ಸರ್, ನಡಿಯಕ್ಕೇನೆ ಶೇಕ್ ಆಗ್ತಿತ್ತು ಬಾಡಿ. ಆಯುರ್ವೇದಿಕ್ ತೋರಿಸಿದೀನಿ, ಬೇರೆ ಕಡೆ ಹೋಮಿಯೋಪತಿ ತೋರಿಸಿರೋ ಟ್ರೀಟ್ಮೆಂಟ್ ಟು ಬಿ ಹಾನೆಸ್ಟ್ ಎಲ್ಲ ತೋರಿಸಿದೀನಿ ಸರ್. ಒಂದ್ ಸೆಕೆಂಡ್ ಅನ್ಕೊಂಡಿದೀನಿ ಯಾಕಾದ್ರೂ ಮಗು ಹುಟ್ಟು ಅಂತ. ಅಷ್ಟು ಒಂದೊಂದ್ಸತಿ ಯಾಕಂದ್ರೆ ಅಷ್ಟು ವೀಸಿಂಗ್ ಆಗಿ, ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಹೋಲ್ ನೈಟ್ ಎಲ್ಲ ಕೊಟ್ಟಿದೀನಿ ಸರ್ ನೆಬ್ಲೈಸೇಷನ್. ಕಮ್ಮಿ ಅಂದ್ರೆ ಹೋಲ್ ನೈಟ್ ಅಲ್ಲಿ ಒಂದೇ ದಿನದಲ್ಲಿ 10 ನೆಬ್ಲೈಸೇಷನ್ ಕೊಟ್ಟಿದೀನಿ ಪರ್ ಅವರಿಗೂ. ಅಷ್ಟು ಬ್ರೀತಿಂಗ್ ಪ್ರಾಬ್ಲಮ್ ಆಗಿದೆ. ಹಾಸ್ಪಿಟಲ್ ಕರ್ಕೊಂಡೋದ್ರು, ಆಕ್ಸಿಜನ್ ಹಾಕಿ ಅಡ್ಮಿಟ್ ಮಾಡಿದ್ರು. ಹೇಳಿದ್ರು ಏನು ಮಾಡಕ್ ಆಗಲ್ಲ, ಯಾವಾಗಾದ್ರೂ ಹುಷಾರ್ ತಪ್ಪಿದ್ರು 2 ದಿನ ಸಿರಪ್ ಹಾಕಿ, ಅದು ಗುರ ಅಥವಾ ಇದು ನಿಲ್ಲಿಲ್ವಾ 4 ದಿನ ನೆಬ್ಲೈಸೇಷನ್ ಕೊಡಿ. ನನ್ನ ಎಕ್ಸ್ಪೀರಿಯನ್ಸ್ ಒಂದು 50 ಜನ ಡಾಕ್ಟರ್ಸ್ ನ ಮೀಟ್ ಮಾಡಿದ್ದೀನಿ ಸರ್. ಆಮೇಲೆ 3 ವರ್ಷ ಆಗ್ತಿದಂಗೆನೆ ನಿಮ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು. ದೀಕ್ಷಾ ಮೇಡಮ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಸೊ ನಂಬಿಕೆ ಇಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಗೆ ನೆಬ್ಲೈಸೇಷನ್ ಸ್ಟಾಪ್ ಮಾಡಿ 6 ತಿಂಗಳಾಯ್ತು. 1 ತಿಂಗಳು 2 ತಿಂಗಳಲ್ಲ, 6 ತಿಂಗಳಿಂದ ನೆಬುಲೈಸೇಷನ್ ಕೊಟ್ಟಿಲ್ಲ. ಬಂದು 1 ದಿನನೂ ಹಾಕಿಲ್ಲ ಸರ್, 1 ದಿನನೂ ಹಾಕಿಲ್ಲ. ಆ ಸಿರಪ್ ಎಲ್ಲ ನೀವು ಫೋಟೋ ಗ್ರೂಪ್ ಅಲ್ಲಿ ಹಾಕ್ಬೇಕು ಅನ್ಕೊಂಡಿದೀನಿ. 1 ಮೂಟೆ ಸಿರಪ್ ಇದೆ ಸರ್. ಇನ್ಮೇಲೆ ನಿಮ್ ಮಗಳ ಜೀವನ ಪರ್ಯಂತ ಮೆಡಿಸಿನ್ ತಿನ್ನಲ್ಲ. ವೆರಿ ರೇರ್ ಕೇಸ್. ನಾನು ಹೊರಗಡೆ ಹೋಗಿದಾಗ ನಮ್ಮ ಅಮ್ಮಗ್ ಗೊತ್ತಾಗದೆ ಇದ್ದಾಗ ಆತರ ಆದಾಗ ಒಂದ್ಸತಿನ ಎಮರ್ಜೆನ್ಸಿ ಪರ್ಪಸ್ ಕೊಟ್ಟಿದ್ದಾರೆ, ನಾನು ಬರೋ ತನಕ ಅಷ್ಟೇ. ಬಿಟ್ರೆ ನಾನಿದ್ದಾಗಂತ ನೆಬ್ಲೈಸೇಷನ್ ಹಾಕಿಲ್ಲ ಸರ್, ಸಿರಪ್ ಹಾಕಿಲ್ಲ. ಕಲರ್ ಅಲ್ಲೇ ಸರಿಯಾಗಿದ್ದಾಳೆ, ನಮ್ಮ ಇದ್ದಾಳೆ. ನೀವ್ ಏನ್ ಮಾಡ್ತೀರಿ ಇವಾಗ ಆದ್ರೆ? ಸರ್ ಇವಾಗ ಆಗಲ್ಲ ಸರ್, ಅಷ್ಟೇ ನೋಡ್ಕೊತಿದ್ವಿ. ಸಮ್ಟೈಮ್ಸ್ ಹೊರಗಡೆ ಮಕ್ಳಿಗೆ ಹೇಳಕ್ ಆಗಲ್ಲ, ತಿನ್ಬಿಡ್ತಾರೆ ಏನಾದ್ರು. ಸೊ ಅವಾಗ ಆದ್ರೆ ಕಲರ್ಸ್ ಗೊತ್ತಾ ಇದೆಯಲ್ಲ ಸರ್, ಲಂಗ್ಸಿಗೂ ಎಲ್ಲ, ಸ್ಟೊಮಕ್ಗೆಲ್ಲ, ಲಿವರ್ಗೆ ನಾಡಿ ನೋಡೋದು ಎಲ್ಲಿ ಏನ್ ಅಪ್ ಅಂಡ್ ಡೌನ್ ಆಗಿದೆ. ಗುರ ಬಂದ್ರೆ ಹೀಟ್ ಆದಾಗ ಹಿಂಗ್ ಸೌಂಡ್ ಬರುತ್ತೆ, ಕೋಲ್ಡ್ ಆದಾಗ ಹಿಂಗ್ ಸೌಂಡ್ ಬರುತ್ತೆ. ತುಂಬಾ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು. ಫಸ್ಟ್ ಥಿಂಗ್ ಇಲ್ಲಿ ಹೇಳೋದು ಏನಂತಂದ್ರೆ
ಪೇಶನ್ಸ್ ಇರ್ಬೇಕಷ್ಟೇ. ಹರಿಬರಿ ಮಾಡ್ಕೋಬಾರ್ದು. ಈಗ ಡಾಕ್ಟರ್ಸ್ ಏನಿದ್ರು ನಮ್ಗೆ ಕ್ಯೂರ್ ಆಗಲ್ಲ, ರಿಲೀಫ್ ಕೊಡುತ್ತೆ ಅಷ್ಟೇ. ಇದು ಕ್ಯೂರ್ ಆಗುತ್ತೆ. ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ನಮ್ಮ ಅಮ್ಮ ನನ್ನ ಯಜಮಾನ್ರು ಅವ್ರದೆಲ್ಲ ಗೊತ್ತಿಲ್ಲ. ನನ್ನ ಮಗಳದನ್ನ ನಾನು ವೆಯ್ಟ್ ಮಾಡಿದ್ದೀನಿ ಸರ್, 24 hours ವೆಯ್ಟ್ ಮಾಡಿದ್ದೀನಿ. ಹೇಳಿದ್ರು ದೀಕ್ಷಾ ಮೇಡಮ್ ಹಾಗೆ ಆಗುತ್ತೆ ವಿಂಧ್ಯ, ವೆಯ್ಟ್ ಮಗುನು ನಾನ್ ಸರ್ ಹತ್ರ ಕರ್ಕೊಂಡೋಗಿ ಈ ತರ ಆಗಿದೆ. ಸೊ ನಾನ್ 24 hours ಆದ್ಮೇಲೆ ಅವಳು ಯಾವಾಗ್ಲೂ ನಮ್ದು ಇಂಗ್ಲಿಷ್ ಮೆಡಿಷನ್ ಕೊಟ್ಟಾದ್ಮೇಲೆ ಸುಸ್ತ್ ಪಡೋಳು. ಬಟ್ ಈ ಟ್ರೀಟ್ಮೆಂಟ್ ಅಲ್ಲಿ ಕೆಮ್ಮುವಾಗ ತಿನ್ನಕ್ ಆಗಲ್ಲ ಮಗುಗೆ. ಹೋಲ್ ಡೇ ನೈಟ್ ಎಲ್ಲ ಕೆಮ್ಮುದ್ರು ರಿಲೀಫ್ ಆಗ್ತಿದೆ. ನಾವು ಟ್ರೀಟ್ಮೆಂಟ್ 24 hours ಆದ್ಮೇಲೆ ರಿಲೀಫ್ ಆಗೋಳು. ಎದ್ದು ಚೆನ್ನಾಗಿ ನಡ್ಕೊಂಡ್ ಬಂದು ಅಮ್ಮ ನಂಗೇನೋ ತಿನ್ನಕ್ ಕೊಡು, ಹಾಲು ಕೊಡು ಕೇಳುತ್ತೆ ಸರ್. ತುಂಬಾ ಖುಷಿ ಆಯ್ತು. ಸುಸ್ತೇ ಆಗ್ಲಿಲ್ಲ ಸರ್ ಅವಳು ನಮ್ ಟ್ರೀಟ್ಮೆಂಟ್ ಅಲ್ಲಿ. ಈ 6 ತಿಂಗಳು 2-3 ಸಲ ಹೊರಗಡೆ ಏನೋ ತಿಂದು ಹಾಳು ಮಾಡ್ಕೊಂಡಿದ್ದಾಳೆ, ಬಂದಿದೆ ವೀಸಿಂಗ್ ಪ್ರಾಬ್ಲಮ್, ಉಸಿರೋಗೋ ತರ ಆಗಿದೆ ಅವಳಿಗೆ. ಬಟ್ ಯಾವತ್ತೂ ಸುಸ್ತಾಗಿಲ್ಲ. ಆ ವೀಸಿಂಗ್ ಬಂದ ಸುಸ್ತಾಯ್ತು. ನಮ್ ಟ್ರೀಟ್ಮೆಂಟ್ ಆಗಿ ವರ್ಕ್ ಹಾಕಿ 4 hours 8 hours 10 hours ತಗೊಳುತ್ತೆ. ಅದಾದ್ಮೇಲೆ ತುಂಬಾ ಸ್ಟ್ರೆಂತ್ ಆಗಿ ಬಂದು ಓಡಾಡ್ಕೊಂಡು ತುಂಬಾ ಸುಸ್ತ ಆಕ್ಟಿವ್ ಆಗಿದ್ದಾಳೆ. ಅವ್ಳ ಇಮ್ಯುನಿಟಿ ತುಂಬಾ ಚೆನ್ನಾಗಿದೆ ಸರ್ 6 months ಇಂದ. ತುಂಬಾ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಕ್ಳು ನೋಡಿದ ತರ. ಮೇಡಮ್. ನಿಮ್ಗೆ ಥ್ಯಾಂಕ್ಸ್ ಸರ್, ನೀವು ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ ಎಲ್ಲರಿಗೂ. ನಿಮ್ಮಿಂದ ಕಲ್ತು ನಾವೆಲ್ಲ ಟ್ರೀಟ್ ತಗೊಂತಾ ಇದೀವಿ, ಮಾಡ್ತಾ ಇದೀವಿ. ಮೇಡಮ್ ನಾನು ಹೇಳ್ತೀನಲ್ವಾ, ನಿಮ್ ತರ ಪ್ರತಿ ಹಳ್ಳಿನಲ್ಲಿರೋ ಹೆಣ್ಮಕ್ಳು ಎಲ್ರಿಗೂ ಹೇಳ್ತೀನಿ, ಸ್ವಲ್ಪ ತಾಳ್ಮೆ ಇತ್ತು, ಸ್ವಲ್ಪ ಕಾನ್ಫಿಡೆನ್ಸ್ ಇದ್ರೆ ನಿಮ್ ಮಗುನ ನೀವೇ ರೆಡಿ ಮಾಡ್ಬೋದು. ಇದೇನು ಅದೇನ ರಾಕೆಟ್ ಸೈನ್ಸ್ ಅಲ್ಲ ಇದು. ಸೈನ್ಸ್ ಇಷ್ಟೇ 3: ಎದೆ ಭಾಗ, ಹೊಟ್ಟೆ ಭಾಗ, ಕೆಳಗಳು ಹೊಟ್ಟೆ. ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗೈತೆ ಅಂದ್ರಿಗಿನಾಗಿ ಪ್ರಾಬ್ಲಮ್ ಫಸ್ಟ್ ನಿಮ್ಗೆ ಎದೆ ಭಾಗ ತೊಂದರೆ ಆಗಿದೆ ಅಂತಂದ್ರಿಗಿನಾಗಿ ಲಾಜಿಕ್ ಇಸ್ ವೆರಿ ಸಿಂಪಲ್. ನಾನು ಹೇಳ್ದೆ ಇವತ್ತು ಕುಕ್ಕರ್ ವಿಜಿಲ್ ಬರ್ತಾ ಇಲ್ಲ ಅಂತಂದ್ರಿಗಿನಾಗಿ ಟ್ರೀಟ್ಮೆಂಟು ಮೇಲಕ್ಕೆ ಕೊಡಬಾರ್ದು, ಕೆಳಗಡೆ ಕೊಡ್ಬೇಕು. ಇವತ್ತು ಕೋಲ್ಡ್, ಕಾಫು, ವೀಜಿಂಗು, ಅಸ್ತಮ ಏನೇ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ ಡೈಜೆಷನ್ ವೀಕ್ ಆಗಿರುತ್ತೆ. ಡೈಜೆಷನ್ ವೀಕ್ ಆಗಿರೋದ್ರಿಂದನೇ ಲಂಗ್ಸ್ ವೀಕ್ ಆಗೋದು. ನೀನ್ ಡೈಜೆಷನ್ ರೆಡಿ ಮಾಡ್ದಂಗೆ ಲಂಗ್ಸ್ ಕಫ ತೆಗೆದ್ರೇನು ಬಿಟ್ರೇನು ಮತ್ತೆ ಕಫ ಆಗುತ್ತೆ. ನಮ್ TM ಸ್ಟೂಡೆಂಟ್ಸಿಗೆ ಗೊತ್ತು, ಲಂಗ್ಸ್ ಅಲ್ಲಿ ಕಫ ಆಯ್ತಾ, ಲಿವರ್ನ ಆಕ್ಟಿವೇಟ್ ಮಾಡು, ಸ್ಟಮಕ್ ಆಕ್ಟಿವೇಟ್ ಮಾಡು, 24 hours ವೇಟ್ ಮಾಡು, ಕಫ ಕ್ಲಿಯರ್ ಆಯ್ತಾ. ಹೌದಲ್ಲ ಬಿಂದ್ಯಾ? ಹೌದು ಸರ್, ನಾ ಅದನ್ನೇ ಹೇಳೋದು ಎಲ್ರಿಗೂ. ಫಸ್ಟ್ ಥಿಂಗ್ ಪೇಶನ್ಸ್ ಇಲ್ಲಿ ಎಲ್ರಿಗೂನು. ನಮ್ದು ಇಮಿಡಿಯೇಟ್ ರಿಲೀಫ್ ಬೇಕು ಅಂದ್ರೆ ಪೇನ್ ಕಿಲ್ಲರ್ ತಗೋಬಹುದು. ಬಟ್ ಕ್ಯೂರ್ ಬೇಕಂದ್ರೆ ಫಸ್ಟ್ ಆಫ್ ಆಲ್ ತಾಳ್ಮೆ ಇರ್ಬೇಕು. ತಾಳ್ಮೆಯಿಂದ ಟ್ರೀಟ್ಮೆಂಟ್ ಮಾಡಿ. ಈಗ ನಾನು ಮೊದಲನೇ ಮಗುನ ಈ 3.5 ವರ್ಷ ಅವಳನ್ನ ಎಷ್ಟು ಏನು ಮಾತ್ರೆ ತಿಂತಿ ಹಾಳು ಮಾಡೋದ್ನೋ, 2ನೇ ಮಗುಗೆ 9ನೇ ತಿಂಗಳು ಸರ್ ಅವಳು ಒಂದಿನಕ್ಕೂ ಕರ್ಕೊಂಡು ಹೋಗಿಲ್ಲ ಸರ್. ಜ್ವರ ಬಂತು, ಎಷ್ಟು ಖುಷಿ. ಒಂದ್ಸತಿ ಬೇಜಾರಾಗುತ್ತೆ, ಆ ಮಗು ಈ ತರ ಹಾಳು ಮಾಡ್ಲಿ ಅಂತ. ಮತ್ತೆ ಖುಷಿ ಆಗುತ್ತೆ, ಈಗ್ಲಾದ್ರೂ ಕಲಿತಾ ಇದೀವಿ ಅಂತ. ದೀಕ್ಷಾ ಮೇಡಮ್ ಜ್ವರದ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ 2ರಿಂದ 3ನೇ ದಿನ ಸರ್ ತುಂಬಾ ರಿಲೀಫ್ ಆಯ್ತು. ಒಂದು ದಿನಕ್ಕೂ ಸಿರಪ್. ಬಸವ ಅಕ್ಯೂ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಪ್ರೋಟೋಕಾಲ್ ಮಾಡಿ ಹಾಕಿದ್ದಾರೆ ನಮ್ ಸ್ಟೂಡೆಂಟ್ಸ್ ಅವರು. ಸೊ ನೀವೆಲ್ಲರೂ ಅದನ್ನ ಫಾಲೋ ಆಗ್ಬೋದು. ಥ್ಯಾಂಕ್ ಯು ದಿಬಿಂದ್ಯಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಸಿಂಪಲ್ ಎಕ್ಸಾಂಪಲ್, ಬಿಂದ್ಯಾ ಅವರು ಅವ್ರ ಮಗಳ ಎಕ್ಸಾಂಪಲ್ ಹೇಳಿದ್ರು ಹೇಗ್ ವಾಸಿ ಆಗಿದ್ರ ಅಂತೇಳಿ. ಸೊ ಈ ಎಕ್ಸಾಂಪಲ್ಸ್ ನಿಮ್ಗೆ ಯಾಕೆ ಕೇಳಿದೆ ಅಂತಂದ್ರೆ, ಪ್ರಾಬ್ಲಮ್ ಇರೋದು ಅಪ್ಪರ್ ವಾರ್ಮರ್, ಟ್ರೀಟ್ಮೆಂಟ್ ಕೊಡೋದು ಮಿಡಲ್ ವಾರ್ಮರ್. ಈ ಲಾಜಿಕ್ ನಿಮ್ ತಲೆಯಲ್ಲಿ ಹೋಯ್ತಾ? ಯಾಕಂದ್ರೆ ನೆಕ್ಸ್ಟ್ ಒಂದಕ್ಕೊಂದು ಲಿಂಕ್ ಇದಾವೆ, ಅದಕ್ಕೆ ಕೇಳ್ತಿರೋದು ನಿಮ್ಗೆ. ಇಸ್ ಇಟ್ ಕ್ಲಿಯರ್? ಲಂಗ್ಸ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಪ್ರಾಬ್ಲಮ್ ಎಲ್ಲಿರುತ್ತೆ? ಲಿವರು ಇಲ್ಲ ಹೊಟ್ಟೆಯಲ್ಲಿ. ನಿಮ್ಗೆ ಎಣ್ಣೆ ಪದಾರ್ಥ ತಿಂದು ಕಫ ಕೆಮ್ಮಾಗೈತೆ ಅಂದ್ರೆ ಲಿವರಿಗೆ ಕೊಡ್ತೀವಿ. ತಂಪು ಪದಾರ್ಥ ತಿಂದು ಇಂಡೈಜೆಷನ್ ಆಗಿದೆ ಅಂತಂದ್ರೆ ಸ್ಟಮಕ್ ಅಂಡ್ ಸ್ಪ್ಲೀನಿಗೆ ಕೊಡ್ತೀವಿ. ಈಗ ಈ ತರ ಟ್ರೀಟ್ಮೆಂಟ್ ಕೊಟ್ರೆ, ಲಿಸನ್ ಇಯರ್, ಈ ತರ ಟ್ರೀಟ್ಮೆಂಟ್ ಕೊಟ್ರೆ ನೀವು ಲೈಫ್ ಲಾಂಗ್ ಕ್ಯೂರ್ ಆಗ್ತೀರಾ, ಮತ್ತೆ ಬರಲ್ಲ ಪ್ರಾಬ್ಲಮ್. ಮತ್ತೆ ಬಂದ್ರು ಸೇಮ್ ಲಾಜಿಕ್. ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆಯ್ತಾ, ಮತ್ತೆ ಸ್ಪ್ಲೀನ್ ಅಂಡ್ ಸ್ಟಮಕ್ ಅನ್ನು ರೆಡಿ ಮಾಡಿ. ದಟ್ಸ್ ಇಟ್. ದಿಸ್ ಇಸ್ ದ ರಿಲೇಷನ್. ಇನ್ಮೇಲೆ ನೀವು ನಿಮ್ಮ ಮಗು ಗಂಟ್ಲು ನೋವು, ಗಂಟ್ಲಲ್ಲಿ ಕಫ ಐತೆ, ಥ್ರೋಟ್ ಇನ್ಫೆಕ್ಷನ್ ಆಗೈತೆ, ಲಂಗ್ಸ್ ಐತೆ, ಬಣ್ಣು ಮಸಿ ಏನಾದ್ರೂ ಇರ್ಲಿ, ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆಯ್ತಾ, ಎದೆ ಭಾಗದಲ್ಲಿ ತೊಂದರೆ ಆಯ್ತಾ, ಹಾರ್ಟ್ ಅಂಡ್ ಲಂಗ್ಸ್ ಅಲ್ಲಿ, ಸ್ಪ್ಲೀನು, ಲಿವರು, ಕಿಡ್ನಿ ಕೊಡಿ. ಡನ್. ಗೋ ಟು ನೆಕ್ಸ್ಟ್.
ಸರ್ ನನಗೆ ಲಂಗ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್, ಹೊಟ್ಟೆದೇ ಸಮಸ್ಯೆ ಆಗ್ಬಿಟ್ಟೈತೆ. ಏನು ಹೊಟ್ಟೆದೇ ಸಮಸ್ಯೆ. ಲಿವರ್ಗೆ ಹೋದ್ರೆ ಕೊಲೆಸ್ಟ್ರಾಲ್, ಫ್ಯಾಟಿ ಲಿವರು, ಇಲ್ಲಿ ಪ್ಯಾಂಕ್ರಿಯಸ್ ಬಂದ್ರೆ ಶುಗರು, ಸ್ಟಮಕ್ ಬಂದ್ರೆ ಗ್ಯಾಸ್ಟ್ರಿಕ್, ಎಸಿಡಿಟಿ. ನನ್ನ ಹೊಟ್ಟೆನೇ ಸರಿಗಿಲ್ಲ ಸರ್ ಅಂತ ತುಂಬಾ ಜನ ಅಲ್ವಾ. ಹೊಟ್ಟೆನೇ ಸರಿಗಿಲ್ಲ ಒಟ್ಟು. ಏನ್ ಮಾಡ್ಬೇಕು ಹೇಳಿ ಸರ್? ನೀವ್ ಹೇಳೋದನ್ನ ನಾನು ಇನ್ನೊಂದು ಭಾಷೆಯಲ್ಲಿ ಹೇಳ್ತೀನಿ. ಕುಕ್ಕರಲ್ಲಿ ಬ್ಯಾಳೆ ಹಾಕಿನಿ, ಅನ್ನ ಹಾಕಿನಿ, ಎಲ್ಲ ಹಾಕಿನಿ ಸರ್, ಬಿಸಿಬೇಳೆ ಬಾಣನ ಅಂತೇಳಿ. ಬಿಸಿಬೇಳೆ ಬಾತೇ ಆಗ್ತಿಲ್ಲ ಸರ್. ಬೇಳೆ ಹಾಕಿರ, ಅಕ್ಕಿ ಹಾಕಿದ್ದೀರ, ಎಲ್ಲ ಸಾಂಬಾರ್ ಪದಾರ್ಥ ವೆಜಿಟೇಬಲ್ಸ್ ಎಲ್ಲ ಹಚ್ಚಿ ಹಾಕಿದ್ದೀರ. 3 ವಿಜಲ್ ಬರ್ಬೇಕು, ಬಿಸಿಬೇಳೆ ಬಾತ್ ರೆಡಿ ಆಗ್ಬೇಕು. ಬಟ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಸೇಮ್ ಅಲ್ಲಿ ಕುಕ್ಕರ್ ಎಕ್ಸಾಂಪಲ್ ಬಿಸಿಬೇಳೆ ಬಾತ್ ಕೊಟ್ಟಿದ್ದೀನಿ. ಅದೇ ತರ ನಿಮ್ಗೆ ಎಕ್ಸಾಂಪಲ್. ನೀವು ವೆಜ್ ತಿಂತೀರಾ, ನಾನ್ ವೆಜ್ ತಿಂತೀರಾ, ಅಕ್ಕಿ ತಿಂತೀರಾ, ಗೋಧಿ ತಿಂತೀರಾ, ರಾಗಿ ತಿಂತೀರಾ, ಮಿಲೆಟ್ಸ್ ತಿಂತೀರಾ, ಮಣ್ಣು ಮಸಿ ಏನೋ ತಿಂತೀರಾ, ಅದು ಹೊಟ್ಟೆ ಒಳಗೆ ಹೋಗುತ್ತೆ. ಅದು ಈಸಿಯಾಗಿ ಜೀರ್ಣ ಆಯ್ತು ಅನ್ಕೊಳ್ಳಿ. ನಿಮ್ಮ ಲೈಫಲ್ಲೇ ಕೊಲೆಸ್ಟ್ರಾಲ್ ಬರಲ್ಲ, ಶುಗರ್ ಆಗಲ್ಲ, ಬ್ಲಡ್ ಶುಗರ್ ರೈಸ್ ಆಗಲ್ಲ, ಎಸಿಡಿಟಿ ಆಗಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ, ಆಸಿಡ್ ರಿಫ್ಲೆಕ್ಸ್ ಆಗಲ್ಲ, ಪೈಲ್ಸ್ ಆಗಲ್ಲ. ವೆರಿ ಕ್ಲಿಯರ್. ಏನ್ ಮಾಡ್ಬೇಕು? ಬಿಸಿಬೇಳೆ ಬಾತ್ ರೆಡಿ ಆಗ್ಬೇಕು. ನೀವೇ ಹೇಳಿ, ನಾನು ಏನ್ ಮಾಡಿದ್ರೆ ರೆಡಿ ಆಗತ್ತೆ? ನೀವು ಏನ್ ಮಾಡ್ತಾ ಇದ್ರಿ ಗೊತ್ತಾ? ಕುಕ್ಕರಲ್ಲಿ ಅನ್ನ ಬೇಯ್ತಾ ಇಲ್ಲ ಅಂತ ಪದೇ ಪದೇ ಸೌಟ್ ತಂದು ತಿರುಗಿಸ್ತಾ ಇದ್ರ. ಅನ್ನ ಆಗು, ಅನ್ನ ಆಗು. ರಿಯಲ್ ಲೈಫಲ್ಲಿ ತಿಂದಿದ್ ಜೀರ್ಣ ಆಗ್ತಿಲ್ಲ. ನೀವೇನ್ ಮಾಡ್ತಿದ್ರಿ ಗೊತ್ತಾ ಅದಕ್ಕೆ? ಆಸಿಡ್ ರಿಫ್ಲೆಕ್ಸ್ ತಗೋ, ಆ ಚೂರ್ಣ ಇದ್ ತಗೋ, ಆ ರೆಂಟ್ಯಾಕ್ ತಗೋ, ಪ್ಯಾಂಡಿ ತಗೋ, ಅದು ಕುಡಿ, ಇದು ಕುಡಿ. ಇದೆಲ್ಲ ಮಾಡಿದ್ರು ದಟ್ ಈಸ್ ಈಕ್ವಲೆಂಟ್ ಟು ವಾಟ್ ಗೊತ್ತಾ? ನೀವು ಆ ಕುಕ್ಕರ್ ಅಲ್ಲಿ ಸೌಟ್ ಹಾಕಿ ಅಲ್ಲಾಡಿಸ್ದಂಗೆ. ಸೌಟ್ ಹಾಕಿ ತಿರುಗಿಸ್ಬಿಟ್ರೆ ಅನ್ನ ಆಗ್ಬಿಡ್ತತ ಕುಕ್ಕರಲ್ಲಿ? ನೀವೇ ಹೇಳಿ, ಆಗತ್ತಾ? ದಿನ ಪೂರ್ತಿ ತಿರ್ಸ್ಕೊಂಡ್ ಕೂತ್ಕರಿ, ಹಂಗೆ ಬೇಳೆ, ಹಂಗೆ ಅಕ್ಕಿ ಎಲ್ಲ ಹಂಗೆ ಇರ್ತತೆ. ಮತ್ತೇನ್ ಮಾಡ್ಬೇಕು? ವೆರಿ ಸಿಂಪಲ್. ನಿಮ್ಮ ಸ್ಟವ್ ದಗ 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 ಅಂತ ಉರಿಯೋ ಸ್ಟವ್, ಅದು ಸಿಮ್ಮಿಗೆ ಹೋಗತ್ತೆ. ಸಿಮ್ಮಲ್ಲಿ ಇಡ್ತೀವಿ ಅಂತ ಅಲ್ವಾ, ಜೋರಾಗಿ ಉರಿತತೆ. ಸಿಮ್ಮಲ್ಲಿ ಇಟ್ರೆ ಮಂದಾಗಿ ಉರಿತತೆ. ದಟ್ ಇಸ್ ದ ಲಾಜಿಕ್. ಸೊ ಇವತ್ತು ಯಾರೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿದಾರೋ ಅವ್ರ ಪ್ರಾಬ್ಲಮ್ಮು ಮಿಡಲ್ ಜಿಯೋ ಅಂದ್ರೆ ಮಿಡಲ್ ಬಾರ್ಮರ್ ಅಲ್ಲಿ ಇಲ್ಲ. ಈ ಕುಕ್ಕರ್ ಅಲ್ಲಿ, ಪಾತ್ರೆ, ಈ ಮಡಿಕೆನಲ್ಲಿ ಅನ್ನ ಬೇಯ್ಬೇಕಂದ್ರೆ ಕೆಳಗಡೆಯಿಂದ ಬೆಂಕಿ ಬರಬೇಕು, ದಗ 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 ಅಂತ ಉರಿಬೇಕು. ದಟ್ ಈಸ್ ದ ಲಾಜಿಕ್. ಈ ಲಾಜಿಕ್ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಸಿಂಪಲ್ ಗ್ಯಾಸ್ಟ್ರಿಕ್ ಇಂದ ಹಿಡಿದು ಡಯಾಬಿಟಿಸ್ ವರೆಗೂ ಎಲ್ಲಾ ಪ್ರಾಬ್ಲಮ್ ಅನ್ನ ನೀವು ತುಂಬಾ ಈಸಿಯಾಗಿ ಸಾಲ್ವ್ ಮಾಡಬಹುದು. ತುಂಬಾ ಈಸಿಯಾಗಿ. ಎಲ್ರಿಗೂ ಕುತೂಹಲ ಇದೆ ಅಲ್ವಾ? ಸಿಮ್ ಆನ್ ಮಾಡೋದು, ಉರಿ ಇಡೋದು ಹೆಂಗೆ ಹೇಳ್ಕೊಡಿ ಸರ್ ಅಂತ ಎಲ್ರಿಗೂ ಬೇಕದು. ಸರ್ ನನ್ನ ಪ್ರಕಾರ ನಿಮಗೆ ಮಿನಿಮಮ್ ಅಂದ್ರೆ 80-85 ವರ್ಷದ ತನಕ ಆ ಲೋವರ್ ಬರ್ನರ್ ಅಂತ ಏನ್ ಕರಿತೀವಿ, ಗ್ಯಾಸ್ ಸ್ಟವ್, ಅದು ದಗ 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 ಅಂತ ಉರಿತಿರ್ಬೇಕು. ಎಲ್ಲಿ ತನಕ? 80-85 ವರ್ಷದ ತನಕ. ನ್ಯಾಚುರಲ್ ಆಗಿ 80 ಇಯರ್ಸ್ ಆದ್ಮೇಲೆ ಅದು ಸ್ಲೋ ಆಗುತ್ತೆ. ಅಜೀರ್ಣ ಸಮಸ್ಯೆ, ಇಂಡೈಜೆಷನ್, ಅದು ಯಾರಲ್ಲಿ ಕಾಡಬೇಕು ಅಂದ್ರೆ 80 ವರ್ಷದ ಮೇಲ್ಪಟ್ಟು. ಹೌದು, ಐ ಆಮ್ ನಾಟ್ ಜೋಕಿಂಗ್. ಇದನ್ನ ನಾನು ಹೇಳ್ತಿರೋದಲ್ಲ, ಆಯುರ್ವೇದಿಕ್ ಲಿಟ್ರೇಚರ್ಸ್ ಹೇಳುತ್ತೆ. 80 ವರ್ಷದಕ್ಕೆ ಆದ್ಮೇಲೆ
ನಿಮ್ಮ ದೇಹದಲ್ಲಿರ್ತಕ್ಕಂಥ ಶುಕ್ರಧಾತು, ಮಜ್ಜೆ, ಅಸ್ಥಿ, ಮಜ್ಜೆ, ಶುಕ್ರ, ಇವು 3 ವೀಕ್ ಆಗ್ತವೆ. ಅಸ್ಥಿ, ಮಜ್ಜೆ, ಶುಕ್ರ ಅಂದ್ರೆ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಬೋನ್ ಮ್ಯಾರೋ, ಸೆಕ್ಸುವಲ್ ವೈಟಲ್ ಫ್ಲೂಯಿಡ್, ವೀರ್ಯ ಅಂತ ಕರಿತೀವಿ ನಾವು ಆಡು ಭಾಷೆನಲ್ಲಿ. ಇಂಗ್ಲಿಷಲ್ಲಿ ಸೆಕ್ಸುವಲ್ ವೈಟಲ್ ಫ್ಲೂಯಿಡ್ ಅಂತ ಕರೀತಾರೆ. ಆಯುರ್ವೇದದಲ್ಲಿ ಅದನ್ನ ಶುಕ್ರಧಾತು ಅಂತ ಕರೀತಾರೆ. ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ಜಿಂಗ್ ಅಂತಾರೆ, ಅಂದ್ರೆ ಕಿಡ್ನಿ ಎಸೆನ್ಸ್. ನೀವು ತಿಂದಿರ್ತಕ್ಕಂಥ ಆಹಾರ ಸಪ್ತ ಧಾತುಗಳಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಫಸ್ಟ್ ಊಟ ಮಾಡೋ ತಡ ರಸ ಆಗುತ್ತೆ, ಆಮೇಲೆ ರಕ್ತ, ಮಾಂಸ, ಕೊಬ್ಬು, ಮೂಳೆ, ಮಜ್ಜೆ, ಶುಕ್ರ. 7ನೇ ಸ್ಟೇಜ್ ಇದೆಲ್ಲ, ಇದು ಶುಕ್ರ. ಇದನ್ನ ಯಾರು ಸ್ಟೋರ್ ಮಾಡ್ಕೋತಾರೆ ಅಂತಂದ್ರೆ ಕಿಡ್ನಿ. ಎಲ್ಲಿ ಸ್ಟೋರ್ ಆಗಿರುತ್ತೆ ಇದು? ಕಿಡ್ನಿನಲ್ಲಿ ಸ್ಟೋರ್ ಆಗಿರುತ್ತೆ ನಿಮ್ಮ ಶುಕ್ರಧಾತು. ಓಕೆ, ಸೊ ಈ ಶುಕ್ರಧಾತು ನಿಮ್ಮ ದೇಹದಲ್ಲಿ ಎಷ್ಟು ಸ್ಟೋರ್ ಆಗಿರುತ್ತೋ ಅಷ್ಟು ನಿಮ್ಮ ಗ್ಯಾಸಲ್ಲಿ, ಸಿಲಿಂಡ್ರಲ್ಲಿ ಗ್ಯಾಸ್ ತುಂಬ್ಕೊಂಡಂಗೆ ಅದು ಬರ್ರಂತ ಎಷ್ಟನ್ನ ಉರ್ಸ್ರಿ ನೀವು, ಎಷ್ಟನ್ನ ಉರ್ಸ್ರಿ ಅಂದ್ರೆ ಏನನ್ನ ತಿನ್ರಿ ನೀವು, ಗ್ಯಾಸ್ನ ಎಷ್ಟನ್ನ ಉರ್ಸ್ರಿ, ಉರಿತಾನೆ ಇರ್ತೈತೆ. ಗ್ಯಾಸ್ ಫುಲ್ಲು, ಸಿಲಿಂಡರ್ ಫುಲ್ ಆಗಿ ಗ್ಯಾಸ್ ತುಂಬಿಕೊಂಡಿತ್ತು ಅನ್ಕೊಳ್ಳಿ, ಹೆಂಗನ ಗ್ಯಾಸ್ ವೇಸ್ಟ್ ಮಾಡ್ರಿ, ಹೆಂಗನ ಉರಿಯಚ್ರಿ, ಯು ಆರ್ ಫಿಟ್ ಫಾರ್ ದಟ್. ಆಳು ಮೂಳು ಏನನ್ನ ತಿನ್ರಿ, ಲೈಫ್ ಸ್ಟೈಲ್ ಹೆಂಗನ್ನ ಹದಗೆಡ್ಸ್ಕೊಂಡ್ರಿ, ನಿಮ್ಗೆ ಏನು ಆಗಲ್ಲ. ಹೌದಾ? ಹೌದು. ಒಂದು ಎಕ್ಸಾಂಪಲ್ ಹೇಳ. ನೀವು ಎಸ್ಪೆಷಲಿ ಯಾರು 40 ವರ್ಷದ ಮೇಲ್ಪಟ್ಟಿದ್ದೀರೋ, ಇಲ್ಲ 35 ವರ್ಷದ ಮೇಲ್ಪಟ್ಟಿದ್ದೀರೋ, ಒಂದು ಸಿಂಪಲ್ ಲಾಜಿಕ್ ನೋಡಿ. ನೀವು 18 ವರ್ಷದಿಂದ 30 ವರ್ಷದ ತನಕ, ಇಲ್ಲ 28 ವರ್ಷದ ತನಕ ನೀವೆಷ್ಟೇ ರಾಂಗ್ ಮಾಡಿರ್ರಿ, BP ಬರಲ್ಲ, ಶುಗರ್ ಬರಲ್ಲ, PCOD ಆಗಲ್ಲ, ಕೊಲೆಸ್ಟ್ರಾಲ್ ಆಗಲ್ಲ. ಅದೇ ರಾಂಗನ್ನ 40 ಮೇಲೆ 35 ಮೇಲೆ ಮಾಡಿ, ಅವೆಲ್ಲ ಒಕ್ಕರ್ಸ್ಕತ್ತವ. BP, ಶುಗರು, ಬ್ಯಾಕ್ ಪೇನು, ಇನ್ನೊಂದು 40 ಮೇಲೆ ಯಾಕೆ ಬಂತು, 40 ಯಾಕೆ ಬರಲಿಲ್ಲ? ನನ್ನ ಕ್ವಶನ್. ಈಗಿನವರಿಗೆ 40 ಮೇಲೆ ಬರ್ತಾ ಇದೆ, ನಿಮ್ಮ ಅಪ್ಪಗೆ 50 ಮೇಲೆ ಬರೋದು, ನಿಮ್ಮ ತಾತಗೆ 60 ಮೇಲೆ ಬರೋದು, ನಿಮ್ಮ ಮುತ್ತಾತಗೆ 80 ವರ್ಷದ ಮೇಲೆ ಈ ತರ ಕಾಯಿಲೆ ಬರೋದು. ಅವ್ರ ಸಿಲಿಂಡರ್ ಯಾವಾಗ ಖಾಲಿ ಆಗ್ತಿತ್ತಂದ್ರೆ 80 ಆದ್ಮೇಲೆ, ನಿಮ್ಮ ತಾತನ ಸಿಲಿಂಡರ್ ಯಾವಾಗ ಖಾಲಿ ಆಗಿರೋದಂದ್ರೆ 70 ಮೇಲೆ, ನಿಮ್ಮ ಅಪ್ಪನ ಸಿಲಿಂಡರ್ ಯಾವಾಗ ಖಾಲಿ ಆಗಿತ್ತಂದ್ರೆ 60 ಮೇಲೆ, ನಿಮ್ಮ ಸಿಲಿಂಡರ್ ಯಾವಾಗ ಖಾಲಿ ಆಗಿತ್ತಂದ್ರೆ 40 ಮೇಲೆ, ನಿಮ್ಮ ಮಕ್ಕಳದು 30. 30 ಮೇಲೆ ಏನು ಕಿಮಕ್ ಅನ್ನಂಗಿಲ್ಲ, ಎಲ್ಲಾ ಕಡೆ ಒಕ್ಕರಿಸ್ಕೊಂಡ್ಬಿಡ್ತಾವ. ಸೊ ದ ಲಾಜಿಕ್ ಈಸ್, ಕಿಡ್ನಿ ಎಸೆನ್ಸ್ ಎಷ್ಟು ಇರುತ್ತೋ ಅಷ್ಟು ಉರಿತೈತೆ. ಸರ್ ನೀವು ಕಿಡ್ನಿ ಎಸೆನ್ಸ್ ಅಂತ ನನಗೇನು ಅರ್ಥ ಆಗ್ತಿಲ್ಲ ಸರ್ ಅಂತ ನೀವೇನಾರು ಕೇಳಿದ್ರೆ, ನಿಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ ನಾನು. ಕಿಡ್ನಿ ಎಸೆನ್ಸ್ ಅಂದ್ರೆ ನಿಮ್ಮ ಬೋನ್ ಮೂಳೆಯಲ್ಲಿ ಇರ್ತತಲ್ಲ, ಕುಟ್ಟಿ ತಿಂತಿರಲ್ಲ ನಾನ್ ವೆಜಿಟೇರಿಯನ್ಸ್, ಮೂಳೆ ಒಳಗಡೆ ಇರ್ತತಲ್ಲ, ಅದು ಕಿಡ್ನಿ ಎಸೆನ್ಸ್ ಅಂದ್ರೆ. ಅದು ಯಾವಾಗ ಲಾಸ್ ಆಗತ್ತಂದ್ರೆ
ತುಂಬಾ ಸೆಕ್ಸುವಲ್ ಇಂಟರ್ಕೋರ್ಸ್ ಮಾಡಿದಾಗ, ತುಂಬಾ ಸ್ಟ್ರೆಸ್ ಆದಾಗ, ತುಂಬಾ ಟ್ರಾವೆಲ್ ಮಾಡಿದಾಗ, ತುಂಬಾ ಟೆನ್ಷನ್ ತಗೊಂಡಾಗ, ನೋಡಿ ತುಂಬಾ ಸ್ಟ್ರೆಸ್ ತಗೊಂಡ್ರೆ ಬಾಡಿ ಹೀಟ್ ಆಯ್ತು, ಆ ಎಸೆನ್ಸ್ ಕೂಲ್ ಮಾಡಬೇಕು. ಆ ಮೂಳೆ ಒಳಗಡೆ ಕೊಬ್ಬಿರುತ್ತಲ್ಲ, ಅದು ಎಣ್ಣೆ ಅಂಶ. ಅದು ಒಂಥರ ನಿಮ್ಗೆ ಈ ಬೈಕಿಗೆ ಕಾರ್ಗೆ ಹಾಕ್ತಿರಲ್ಲ ಕ್ಯಾಸ್ಟ್ರೈಲ್, ಅದೇ ತರನ ಅದು ಕೆಲಸ ಮಾಡುತ್ತೆ. ನಿಮ್ಮ ಶಕ್ತಿ ಅನುಸಾರ ನಿಮ್ ಎಸೆನ್ಸ್ ಕಮ್ಮಿ ಇತ್ತಂದ್ರಿನಾಗೆ ನೀವು ತಿಂಗಳಿಗೆ ಒಂದ್ಸತಿ ಸೆಕ್ಸ್ ಮಾಡಬೇಕು, ಇಲ್ಲ 2 ತಿಂಗಳಿಗೆ ಒಂದ್ಸತಿ ಸೆಕ್ಸ್ ಮಾಡಬೇಕು. ಇಲ್ಲ ನಿಮ್ ಎಸೆನ್ಸ್ ಚೆನ್ನಾಗಿತ್ತಂದ್ರೆ ವಾರಕ್ಕೊಂದ್ಸತಿ ಸೆಕ್ಸುವಲ್ ಇಂಟರ್ಕೋರ್ಸ್ ಮಾಡಬೇಕು. ನಿನ್ನ ಹತ್ರ ಇರೋದೇ ಇಷ್ಟು ಎಸೆನ್ಸ್, ಆದ್ರೆ ನಾನು ಗರ್ಲ್ ಫ್ರೆಂಡ್ ಮಾಡ್ಕೋತೀನಿ, ಸುಳ್ಯನ್ ಮಾಡಕ್ ಹೋಗ್ತೀನಿ ಅಂದ್ರೆ ಎಲ್ಲಿರ್ತತೆ? ಎಸೆನ್ಸ್ ಇರಲ್ಲ. ನನ್ನ ವರ್ಡ್ಸ್ ನೀವು ಏದಾದ್ರೂ ತಗೊಳ್ಳಿ, ಇಲ್ಲಿ ನಾನು ವುಮೆನ್ಸ್ ಮೆನ್ಸ್ ಫರ್ಟಿಲಿಟಿ ಬಗ್ಗೆನೇ ಮಾತಾಡ್ಬೇಕು. ಫರ್ಟಿಲಿಟಿ ಅಂದ್ರೆ ಮಕ್ಳು ಮಾಡ್ಕೊಳೋದು ಒಂದೇ ಅಲ್ಲ. ಈ ಎಸೆನ್ಸ್ ನಿಮ್ಗೆ 40ನೇ ವರ್ಷದಾಗ ಬೇಕು, 50ನೇ ವರ್ಷದಾಗ ಬೇಕು, 70ನೇ ವರ್ಷದಾಗೂ ಬೇಕು. ನೀವು ನಿಮ್ಮ ಸ್ಟವ್ ಸ್ಟ್ರಾಂಗ್ ಆಗಿ ಉಳಿದ್ರೇನೆ ಡೈಜೆಷನ್ ಆಗೋದು, ಹಾರ್ಟ್ ಲಂಗ್ಸ್ ಇನ್ನೊಂದು ಚೆನ್ನಾಗಿರೋದು. ಸ್ಟವ್ ಮಂದಾದ್ರೆ, ಮಂದು ಕುರಿತೈತಂದ್ರೆ. ಸೊ ಹಾಗಾಗಿ ನೀವೆರಡು ಕಲಿಬೇಕು. ಈ 5 ದಿನದಲ್ಲಿ ನಾವು ಹೇಳ್ಕೊಡ್ತೀವಿ. ಒಂದು, ಕಿಡ್ನಿ ಎಸೆನ್ಸ್ ನ ಜಾಸ್ತಿ ಗಳಿಸೋದು ಹೇಗೆ. ಎರಡನೇದು, ಅದನ್ನ ಕಡಿಮೆ ಖರ್ಚು ಮಾಡೋದು ಹೇಗೆ. ಆಗಿನ ಕಾಲ ಹೋಯ್ತು, ನನಗೆ 3 ಜನ ಹೆಂಡ್ರು 4 ಜನ ಹೆಂಡ್ರು ಅಂತ. ವೇಸ್ಟ್ ಮಾಡ್ಕೋಬೇಡಿ, ಒಂದೇ ಸಾಕು. ಆ ಒಂದನ್ನೇ ಇತ್ತ ಮಿತ್ತ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಹೆಲ್ತಿ ಆಗಿರ್ತೀರ. ಯಾಕೆಂದ್ರೆ ನಮ್ ಜನಕ್ಕೆ ಲಾಜಿಕ್ಕೇ ಗೊತ್ತಿಲ್ಲ. ನನ್ಗೆ ಹೆಂಗ್ ಡೈಜೆಷನ್ ಆಗುತ್ತೆ, ನಾನು ಹೆಂಗ್ ಉಸಿರಾಡ್ತಾ ಇದ್ದೀನಿ, ನನ್ಗೆ ಯಾವ ಶಕ್ತಿ ಬೇಕು, ಸಪ್ತಧಾತುಗಳು ಅಂದ್ರೆ ಏನು, ತ್ರಿದೋಷ ಅಂದ್ರೆ ಏನು, ಬಾಡಿ ಪ್ರಕೃತಿ ಏನಿದೆ, ನನ್ನ ವಿಕೃತಿ ಹೆಂಗಾಗುತ್ತೆ, ಯಾವ ಲಾಜಿಕ್ಕೂ ಇಲ್ಲ. ಜನರ ತಲೆಯಲ್ಲಿರೋದು ಒಂದೇ: ಪ್ಯಾರಾಸಿಟಮಲ್, ಡೈಕ್ಲೋಫಿನಾಕ್, ವಿಟಮಿನ್ ಎ, ವಿಟಮಿನ್ ಸಿ, ಪ್ರೋಟೀನು, ಕಾರ್ಬೋಹೈಡ್ರೇಟು, ಗ್ಲೂಕೋಸು, ಫ್ಯಾಟ್, ಕೊಲೆಸ್ಟ್ರಾಲ್. ಇದೇ ಕಾಯಿಲೆ ಬಗ್ಗೆನೇ ನಿಮ್ ತಲೆಯಲ್ಲಿ ತುಂಬಿಕೊಂಡಿದ್ರೆ ಆರೋಗ್ಯದ ಬಗ್ಗೆ ನೀವ್ಯಾವಾಗ ಯೋಚನೆ ಮಾಡ್ತೀರಾ? ಹೆಲ್ತಿ ಅನ್ನೋದು, ಆರೋಗ್ಯವಾಗಿರೋದು ಒಂದಿದೆ, ಅದ್ರ ಬಗ್ಗೆನೂ ನೀವು ಯೋಚನೆ ಮಾಡಿ. ಸೊ ನಿಮಗೆ ಬ್ಯಾಕ್ ಪೇನ್ ಬರೋದಕ್ಕೂ ಇಂಡೈಜೆಷನ್ ಆಗೋದಕ್ಕೂ ಕಾರಣ ಒಂದೇ: ನಿಮ್ಗೆ ಕಿಡ್ನಿ ಎಸೆನ್ಸ್, ಕಿಡ್ನಿನಲ್ಲಿರ್ತಕ್ಕಂಥ ಜಠರ ಅಗ್ನಿ ಕಮ್ಮಿ ಆಗಿರುತ್ತೆ. ಅದನ್ನ ಕಿಡ್ನಿ ಯಾಂಗ್ ಅಂತ ಕರೀತಾರೆ. ಚೈನೀಸ್ ಲ್ಯಾಂಗ್ವೇಜ್ ಅಲ್ಲಿ ಮಿಂಗ್ ಮೆನ್ ಅಂತಾರೆ. ಮಿಂಗ್ ಮೆನ್ ಅಂದ್ರೆ ನಮ್ಮ ಇಂಡಿಯನ್ ಫಿಲಾಸಫಿನಲ್ಲಿ ಮೂಲಾಧಾರ ಅಂತೀವಿ ನಾವು. ಆ ಮೂಲಾಧಾರದಿಂದನೇ ಆ ಶಕ್ತಿ ಉತ್ಪಾದನೆ ಆಗೋದು. ಅದಕ್ಕೆ ಆ ಮೂಲಾಧಾರನ ಯಾವ ಕಲರ್ ಅಲ್ಲಿ ಹೇಳ್ತೀವಿ ಗೊತ್ತಾ ನಾವು? ಕೆಂಪು ಕಲರ್, ರೆಡ್. ಅದಕ್ಕೆ ಇವಾಗ್ಲೂ ನಾವು ಹುಡ್ದಾರ ರೆಡ್ ಕಲರ್ ಕಟ್ಕೋತೀವಿ, ಮೂಲಾಧಾರ ಸ್ಟ್ರಾಂಗ್ ಆಗಿರ್ಲಿ ಅಂತ, ಕಿಡ್ನಿ ಫೈರ್ ಸ್ಟ್ರಾಂಗ್ ಆಗಿರ್ಲಿ ಅಂತ. ನಾವು ನಿಮ್ಮಲ್ಲಿ ಕಟ್ತಿರಲ್ಲ ಮಕ್ಕಳಿಗೆ, ಹುಡ್ದಾರ ಕಟ್ಟಿರೋ ಅಭ್ಯಾಸ ಇದೆನಾ? ಸುಮ್ನೆ ಹುಡ್ದಾರ ಕಟ್ಟಲ್ಲ, ಲಾಜಿಕ್ ಇದೆ ಅದು. ನೀವೆಲ್ಲ ಹೇಳ್ತಿರಲ್ಲ 7 ಚಕ್ರಗಳು, ಯಾವ್ದು? ಸಹಸ್ರಾರ. ಯಾವ ಕಲರ್ ಗೊತ್ತಾ? ವಿಬ್ಗಯರ್, ಫಸ್ಟ್ ಕಲರ್ ಸಹಸ್ರಾರ ಅಂದ್ರೆ ವೈಲೆಟ್. ಇಂಡಿಗೋ ಡಾರ್ಕ್ ಬ್ಲೂ, ಆಗ್ನಾ ಚಕ್ರ. ವಿಶುದ್ಧಿ ಬಿ, ವಿಬ್ಗಯರ್ ಅಲ್ಲಿ 3rd ಬ್ಲೂ. ನೆಕ್ಸ್ಟ್ ಗ್ರೀನ್ ಆರ್ಟ್ ಚಕ್ರ, ಯೆಲ್ಲೋ ಮಣಿಪುರ ಚಕ್ರ, ಸ್ವಾಧಿಷ್ಠಾನ ಆರೆಂಜ್, ಮೂಲಾಧಾರ ರೆಡ್. ಸೊ ನಿಮ್ಮ ಮಕ್ಕಳಿಗೆ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಉಡ್ದಾರ ಕಟ್ಟಿ. ಯಾಕೆ ಅಂದ್ರೆ ಅದು ನಿಮ್ಮ ಮೂಲಾಧಾರನ ಸ್ಟ್ರೆಂಥನ್ ಮಾಡುತ್ತೆ. ಇವಾಗ ಇಲ್ಲಿ ಈ ರೆಡ್ ಕಲರ್ ಹಾಕಿದ್ರೆ ಕಫ ಕ್ಲಿಯರ್ ಆಗುತ್ತಂದೆ, ಇಲ್ಲಿ ರೆಡ್ ಹಾಕಿರ್ಗಿನಾಗೆ ಎಸಿಡಿಟಿ ಕಮ್ಮಿ ಆಗುತ್ತಂದೆ. ಅದೇ ರೆಡ್ ಕಲರ್ ಉಡ್ದಾರ ಕಟ್ಕೊಂಡ್ರೆ ವಾಸಿ ಆಗದಂಗೆ ಇರ್ತೀರಾ? ದರ್ ಈಸ್ ಎ ಲಾಜಿಕ್. ವಂಡರ್ಫುಲ್ ಆಗಿ ಈ ಕಲರ್ ಥೆರಪಿ ನಂಬ್ತೀರ ಅನ್ನೋದಾದ್ರೆ ಟ್ರೈ ಮಾಡಿ, ವರ್ಕ್ ಆಗುತ್ತೆ, ನೋ ಡೌಟ್.
ನಮ್ಮ ವಿಡಿಯೋ 1000 ಇದಾವೆ, 100 ಇದಾವೆ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ. ಎಲ್ಲ ರೆಡ್ ಕಲರ್ ನಾನು ಹೇಳಿದ್ದೇನೆ, ವರ್ಕ್ ಆಗುತ್ತೆ. ಇದು ವರ್ಕ್ ಆಗುತ್ತೆ ಅಂತ ನಂಬೋದಾದ್ರೆ ನಮ್ ಗುರು ಹಿರಿಯರು ಮಾಡಿರೋದು, ನಮ್ ಹಿರಿಯರು ನಮ್ಗೆ ಅಂತ ಮಾಡಿರೋದು ಒಂದು ಉಡ್ದಾರ ಕಟ್ಕಲೆ ಅಂತ, ಅದು ವರ್ಕ್ ಆಗುತ್ತೆ. ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಇಬ್ರಿಗೂ ಕಟ್ಬೋದು. ನಮ್ಮ ಹಿರಿಯರು ಸ್ವಲ್ಪ ಸ್ವಾರ್ಥಿಗಳು, ಹೆಣ್ಣನ್ನ ಕಂಟ್ರೋಲಲ್ಲಿ ಇಡ್ಬೇಕಂತೇಳಿ ಹೆಣ್ಮಕ್ಳು ಕಟ್ಬಾರ್ದಂತಾರೆ. ಬಟ್ ನಾನು ಇಬ್ರಿಗೂ ಕಟ್ಬೇಕಂತ ಹೇಳ್ತೀನಿ. ಇಬ್ರಿಗೂ ಮೂಲಾಧಾರ ಸ್ಟ್ರಾಂಗ್ ಆಗಿರ್ಬೇಕು. ದಟ್ ಕಂಟ್ರೋಲ್ಸ್ ಮೂಲ ಆಧಾರ. ಮನೆಗೆ ಆಧಾರ ಕಂಬ, ನಿಮ್ ದೇಹಕ್ಕೆ ಆಧಾರ ಮೂಲಾಧಾರ ಯಾವ್ದು ಗೊತ್ತಾ? ಮೂಳೆಗಳು. ಮೂಳೆಗಳು ಸ್ಟ್ರಾಂಗ್ ಇತ್ತನ್ಕೋ, ನಿಮ್ ಕಿಡ್ನಿ ಎಸೆನ್ಸ್ ಜೋರಾಗಿರುತ್ತೆ. ನಿಮ್ ಜೀವನದಲ್ಲೇ ಸೊಂಟ ನೋವು ಬರಲ್ಲ, ಡೈಜೆಷನ್ ಪ್ರಾಬ್ಲಮ್ ಬರಲ್ಲ, ಎಸಿಡಿಟಿ ಆಗಲ್ಲ, ಶುಗರ್ ರೈಸ್ ಆಗಲ್ಲ, ಕೊಲೆಸ್ಟ್ರಾಲ್ ಆಗಲ್ಲ. ಬಟ್ ನಾವೇನ್ ತಪ್ಪು ಮಾಡ್ತೀವಿ ಇಲ್ಲಿ ಅಂತಂದ್ರೆ, ಮಿಡಲ್ ವಾರ್ಮರ್ ಅಂದ್ರೆ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಆದ್ರೆ ಹೊಟ್ಟೆಗೆ ಟ್ರೀಟ್ಮೆಂಟ್ ಕೊಡಕ್ ಹೋಗ್ತೀವಿ. ನೀವು ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆದ್ರೆ ಹೊಟ್ಟೆಗೆ ಟ್ರೀಟ್ಮೆಂಟ್ ಕೊಟ್ರೆ ಸಕ್ಸಸ್ ರೇಟ್ ಓನ್ಲಿ 50%. 50% ಸಕ್ಸಸ್ ಸಿಗ್ತದೆ ನಿಮ್ಗೆ. ಇಲ್ಲಿ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆದ್ರೆ ಹೊಟ್ಟೆಗೆ ಕೊಟ್ರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆದ್ರೆ ಟ್ರೀಟ್ಮೆಂಟ್ ಕಿಡ್ನಿಗೆ ಕೊಡಿ. ಕಿಡ್ನಿ ಮತ್ತೆ ಇಂಟೆಸ್ಟೈನ್ ಮತ್ತೆ ಬ್ಲಾಡರ್. ಇಲ್ಲಿ ಜಠರಾಗ್ನಿನ ದಗ 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 ಉರಿಯಂಗ್ ಮಾಡಿ, ಆಟೋಮೆಟಿಕ್ ಆಗಿ ನೀನು ಅಲ್ಲಿ ಕೊಲೆಸ್ಟ್ರಾಲ್ ಫ್ಯಾಟ್ ಕೊಟ್ಟರು ಡೈಜೆಷನ್ ಆಗುತ್ತೆ, ಕಾರ್ಬೋಹೈಡ್ರೇಟ್ ಕೊಟ್ಟರು ಡೈಜೆಷನ್ ಆಗುತ್ತೆ, ಪ್ರೋಟೀನ್ ಕೊಟ್ಟರು ಡೈಜೆಸ್ಟ್ ಆಗುತ್ತೆ. ನಾನು ಫಸ್ಟ್ ಹೇಳಿದೆ, ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಡೈಜೆಷನ್ ಪ್ರಾಬ್ಲಮ್ ಇಂದಾನೆ ಆಗೋದು. ಡೈಜೆಷನ್ ಪ್ರಾಬ್ಲಮ್ ಆದ್ರೆ ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ ಇಂದಾನೆ ಆಗೋದು. ನೀವು ಹಿಂಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ತುಂಬಾ ಜನ ಕೇಳ್ತಾರೆ ನನಗೆ, ಸರ್ ನೀವು BP ವಾಸಿ ಮಾಡ್ತೀರಾ, ನನಗೆ ಶುಗರ್ ವಾಸಿ ಮಾಡ್ತೀರಾ, ನನಗೆ ಯಾವುದು ಪಾರ್ಕಿನ್ಸನ್ ಆಗೈತೆ ವಾಸಿ ಮಾಡ್ತೀರಾ ನೀವು, ಕಣ್ ಕಾಣಿಸಲ್ಲ ನನಗೆ ವಾಸಿ ಮಾಡ್ತೀರಾ ನೀವು? ಎಲ್ಲ ಅವ್ನು ಹೆಂಗ್ ಬರ್ತಾನೆ ನಮ್ಮ ಹತ್ರ ಅಂದ್ರೆ ಎಲ್ಲಿ ವಾಸಿ ಆಗಲ್ಲ, ನಮ್ಮ ಹತ್ರ ಬಂದು ಕೇಳ್ತಾನೆ ಅವನು, ವಾಸಿ ಮಾಡ್ತೀಯ ನೀನು ಅಂತ. ಅವನಿಗೆ ಹೇಳೋದಿಷ್ಟೇ, ನಾನು ವಾಸಿ ಮಾಡಕ್ ರೆಡಿ ಇದ್ದೀನಿ, ನೀನು ವಾಸಿ ಆಗಕ್ ರೆಡಿ ಇದೆಯಾ? ಈ ಲಾಜಿಕ್ ಅರ್ಥ ಮಾಡ್ಕೊ. ಎದೆ ಭಾಗ, ಹೊಟ್ಟೆ ಭಾಗ, ಕೆಳಭಾಗ, ಅಪ್ಪರ್ ವಾರ್ಮರ್, ಮಿಡಲ್ ವಾರ್ಮರ್, ಲೋವರ್ ವಾರ್ಮರ್. ಇಲ್ಲಿ ದಗ ದಗ ಬೆಂಕಿ ಉರ್ಸೋದಕ್ಕೆ ಸಿಲಿಂಡರ್ ತುಂಬಸಕ್ ನಾ ರೆಡಿ ಇದೀನಿ. ನೀನ್ ಸಿಲಿಂಡರ್ ಲೀಕ್ ಮಾಡಬಾರ್ದು. ನನ್ನ ಹತ್ರ ಏನೋ ಟ್ರೀಟ್ಮೆಂಟ್ ಕೊಡ್ತೀನಿ, ಚೂರು ರೆಡಿ ಆಗ್ತಾನೆ, ಹೋಗಿ ರಾತ್ರಿ ಎಲ್ಲ ಟಪ ಟಪ ಕೂತ್ಕೊಂಡು ಮತ್ತೆ ಟೆನ್ಷನ್ ಮಾಡ್ಕೊತಾನೆ. ಅವನ್ ರೊಕ್ಕ ಕೊಟ್ಟಿಲ್ಲ, ಇವ್ನ ಹಂಗಾಯ್ತ, ಈ ತಲೆ ಎಲ್ಲ ಗೊಬ್ಬರ ಮಾಡ್ಕೊಂಡು ನೀವು ನಂಬ್ತೀರಾ ಬಿಡ್ತೀರಾ? ಫಸ್ಟ್ ಹೈಯೆಸ್ಟ್ ಕಿಡ್ನಿ ಎಸೆನ್ಸ್ ಖರ್ಚಾಗೋದು ಸೆಕ್ಸುವಲ್ ಇಂಟರ್ಕೋರ್ಸ್ ಇಂದ. ಸೆಕೆಂಡ್ ಹೈಯೆಸ್ಟ್ ಕಿಡ್ನಿ ಎಸೆನ್ಸ್ ಖರ್ಚಾಗೋದು ನಿನ್ ತಲೆ ಓಡಿಸೋದ್ರಿಂದ. ಎಷ್ಟು ತಲೆ ಓಡಿಸ್ತೀರಾ ನೀವು, ಅಷ್ಟು ಕಿಡ್ನಿ ಎಸೆನ್ಸ್ ಖರ್ಚಾಗುತ್ತೆ. ಕಿಡ್ನಿ ಎಸೆನ್ಸ್ ಸೇವ್ ಮಾಡಬೇಕು ಅಂತಂದ್ರೆ ಇವೆರಡು ಕಡಿಮೆ ಇರಬೇಕು, ಸೆಕ್ಸುವಲ್ ಇಂಟರ್ಕೋರ್ಸ್ ಮತ್ತೆ ತಲೆ ಓಡಿಸೋದು, ಟೆನ್ಷನ್, ಸ್ಟ್ರೆಸ್ ಮಾಡ್ಕೊಳೋದು. ಒಂಥರ ಸ್ಟ್ರೆಸ್ ಮಾಡ್ಕೊಳೋದು ಹೆಂಗ್ ಗೊತ್ತಾ? ಯಾವಾಗಲೂ ನಿಮ್ ಇಂಜಿನ್ ಆನ್ ಮಾಡಿಟ್ಟಂಗೆ. ನಿಮ್ಮೆಲ್ರಿಗೂ ಗೊತ್ತು, ಇಂಜಿನ್ ಆಯಿಲ್ ಇವತ್ತು ಹಾಕ್ತೀರಾ, ಮೆಕ್ಯಾನಿಕ್ ಹೋಗಿ ಕೇಳಿ, ಸರ್ ನೆಕ್ಸ್ಟ್ ಯಾವಾಗ ಇಂಜಿನ್ ಆಯಿಲ್ ಹಾಕ್ಸ್ಬೇಕಂತ. ಅವ್ನು ಹೇಳ್ತಾನ, ಒಂದ್ 2000 ಕಿಲೋಮೀಟರ್ ಓಡಿದ್ಮೇಲೆ ಹಾಕ್ಸಪ್ಪ ಅಂತ. ಇಲ್ಲ 6 ತಿಂಗಳು ಬಿಟ್ಟು ಮತ್ತೆ ಇಂಜಿನ್ ಆಯಿಲ್ ಹಾಕ್ಸ್ ಅಂತ ಹೇಳ್ತಾನೆ. ಪ್ರೊವೈಡೆಡ್ ನೀನು ಬೆಳಿಗ್ಗೆ ಆಫೀಸ್ಗೆ ಹೋಗಿ ಅಲ್ಲಿ ನಿಂದ್ರಿಸಿ ಮತ್ತೆ ಸಂಜೆ ಅಲ್ಲಿಂದ ತಂದು ಮನೇಲಿ ನಿಂದ್ರಿಸ್ಬೇಕು. ಈ ಕಂಡೀಷನ್ ಇದ್ರೆ 6 ತಿಂಗಳಾದ್ಮೇಲೆ ಇಂಜಿನ್ ಆಯಿಲ್ ಹಾಕ್ಸ್ಬೇಕು. ಸೇಮ್ ಟೆಕ್ನಿಕ್ ಮೈಂಡಿಗೂ ಅಷ್ಟೇ. ಎಲ್ಲೋ 1 ಗಂಟೆ ತಲೆ ಓಡಿಸ್ಬೇಕು, ಮತ್ತೆ ರಿಲ್ಯಾಕ್ಸ್ ಆಗಬೇಕು, ಮತ್ತೆ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿದ್ದು ಯಾವಾಗ ಇನ್ನೊಂದು ಗಂಟೆ ತಲೆ ಓಡಿಸ್ಬೇಕು. ಈ ತರ ಇದ್ರೆ ನಿಮ್ ಕಿಡ್ನಿ ಎಸೆನ್ಸ್ ಉಪಯೋಗ ಆಗುತ್ತೆ. ನಾನು ಇಂಜಿನ್ ಆಯಿಲ್ ಅಲ್ಲಿ ಸ್ಕೂಟರ್ನ ಬೆಳಿಗ್ಗೆ ಆನ್ ಮಾಡ್ದನು ರಾತ್ರಿ ಆಫ್ ಮಾಡ್ತೀನಿ. ನಿಮ್ಮ ಹತ್ರ ಜುಪಿಟರ್, ಆಕ್ಟಿವ್ ಹೋಂಡಾನೋ ಇಲ್ಲ ಓಲಾನೋ ಇರುತ್ತೆ. ಓಲಾ ಬರಲ್ಲ ಬಿಡಿ, ಅದು ಎಲೆಕ್ಟ್ರಿಕಲ್. ನಾನು ಇಂಜಿನ ಈ 2 ಸ್ಟ್ರೋಕ್ 4 ಸ್ಟ್ರೋಕ್ ಬಗ್ಗೆ ಮಾತಾಡ್ತೀನಿ. ಬೆಳಿಗ್ಗೆ ಆನ್ ಮಾಡ್ತೀನಿ, ರಾತ್ರಿ 11 ಗಂಟೆಗೆ ಆಫ್ ಮಾಡ್ತೀನಿ. ನಿಮ್ ತಲೆ ತರನೇ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಎದ್ದಾಳ್ತೀನ, ಮತ್ತೆ ಆನ್ ಮಾಡ್ತೀನಿ.
ಮತ್ತೆ ರಾತ್ರಿ 11 ಗಂಟೆಗೆ ಅದನ್ನ ಆಫ್ ಮಾಡ್ತೀನಿ. ಇವಾಗ ನೀವೇ ಹೇಳಿ, ಇಂಜಿನ್ ಆಯಿಲ್ ಯಾವಾಗ ಹಾಕ್ಸ್ಬೇಕು? ಮೆಕ್ಯಾನಿಕ್ ಕೇಳ್ದಂಗೆ 6 ತಿಂಗಳಾದ್ಮೇಲೆ ಹಾಕ್ಸಕ್ಕಾಗತ್ತಾ? ಒಂದೇ ವಾರಕ್ಕೆ ಹಾಕ್ಸ್ಬೇಕು ನೀವು. ಅದೇ ತರ ಅದು ಇವತ್ತು ಮೊದ್ಲು ಯಾರು ತುಂಬಾ ಯೋಚನೆ ಮಾಡ್ತಿದ್ರು ಗೊತ್ತಾ? ತುಂಬಾ ಮ್ಯಾನೇಜಿಂಗ್ ಮಾಡೋರು, ತುಂಬಾ MD ಪೋಸ್ಟ್ ಅಲ್ಲಿ ಇರೋರು, CEO ಆಗಿರೋರು, ತುಂಬಾ ಬಿಸ್ನೆಸ್ ಮಾಡೋರು, ತಲೆ ಓಡಿಸೋರು, ಅವ್ರಿಗೆ ತುಂಬಾ BP ಶುಗರ್ ಬರೋದು. ಇವಾಗ ಸಾಮಾನ್ಯ ರೈತ ತಳ್ಳೋ ಬಂಡಿನಲ್ಲಿ ಏನೋ ಕೆಲಸ ಮಾಡ್ಕೊಂಡಿರ್ತಾನೆ, ಸಾಮಾನ್ಯ ಗೃಹಿಣಿ ಇರ್ತಾಳೆ. ಯಾವ ರೇಂಜಿಗೆ ಯೋಚನೆ ಮಾಡ್ತಾರಂದ್ರೆ ಎಸೆನ್ಸ್ ಖಾಲಿನೇ. ನಿನ್ನೆ ಯಾರನ್ನ ಲೇಡಿ ಕ್ಲಿನಿಕ್ಗೆ ಬಂದರೆ ಹೇಳ್ತಿದ್ರು, ಸರ್ ಮುಂದಿನ ವಾರ ಬರೋಕ್ಕಾಗಲ್ಲ ಸರ್, ಇವತ್ತೇ ಏನಾದ್ರು ಟ್ರೀಟ್ಮೆಂಟ್ ಇದ್ರೆ ಹೇಳ್ಬಿಡಿ ಸರ್ ನನಗೆ ಅಂತ. ಯಾಕಮ್ಮ, ಬೆಂಗಳೂರಲ್ಲೇ ಇರೋದು, ನಮ್ಮ ಕ್ಲಿನಿಕ್ಕಿಂದ 2 ಕಿಲೋಮೀಟರ್ ದೂರದಲ್ಲೇ ನಿಮ್ಮ ಮನೆ ಅಲ್ಲ, ಯಾಕೆ ಬರಲ್ಲ ಮುಂದಿನ ವಾರ ಅಂದೆ. ಇಲ್ಲ ಸರ್, ನಮ್ಮ ಮಗನಿಗೆ ಎಕ್ಸಾಮ್ ಇದೆ ಸರ್, ನಾನು ಬರೋಕ್ಕಾಗಲ್ಲ. ನಿಮ್ಮ ಮಗಂದು ನೀನೇ ಟೆನ್ಷನ್ ತಗೊಂಡ್ರೆ ಎಸೆನ್ಸ್ ಖಾಲಿ ಆಗದೆ ಇನ್ನೇನ್ ಇರ್ತತೆ? ನಿನ್ನ ಮಗ ಇಸ್ ಎ ಸಪ್ರೇಟ್ ಎಂಟಿಟಿ, ಅವನಿಗೂ ಬುದ್ಧಿ ಬದೆ. ಅವನು ನಿಮ್ದೇನಪ್ಪ ಫೆಸಿಲಿಟಿ ಮಾಡ್ಕೊಡ್ಬೇಕು, ಓದಕ ಸ್ಲೇಟ್ ಬಳಪಬೇಕಾ ಕೊಡ್ಸ್ಬೇಕು. ನಮ್ಮಗ್ ನಾನು ಎಷ್ಟು ಡಿಗ್ರಿ ಮಾಡಿದ್ದೇನೆ ಗೊತ್ತಿಲ್ಲ, ಒಂದ್ ನೆಕ್ಸ್ಟ್ ಚಡ್ಡಿ ಬೇಕಂದ್ರೆ 3 ತಿಂಗಳು ಅಳ್ಬೇಕಿತ್ತು, ನಿಕ್ಕರ್ ಬೇಕು ಅಂತ, ಹಂಗಿತ್ತು ಪರಿಸ್ಥಿತಿ. ಬಟ್ ಅವ್ರು 70 ವರ್ಷ ಆದ್ರೂ ಸ್ಟ್ರಾಂಗ್ ಇದ್ರು. ಯಾಕೆ ಹೇಳಿ? ನಾನು ಓದ್ನ ಬಿಟ್ನ ಏನು ಗೊತ್ತಿಲ್ಲ. ನಾನು ಇಂಜಿನಿಯರಿಂಗ್ ಮಾಡತ್ತರ, ಇಂಜಿನಿಯರ ನೀನಂದ್ರು. ಆಮೇಲೆ ಹೇಳ್ದೆ ನಾ ಡಾಕ್ಟರ್ ಆಗ್ಬಿಟ್ಟಿನಮ್ಮ ಅಂದ್ರೆ, ಡಾಕ್ಟರ್ ನೀನು ಅಂದ್ರು. ಅವ್ರಿಗೆ ಏನು ಗೊತ್ತಿಲ್ಲ. ನಿಮ್ಗೆ ಎಷ್ಟು ಮುಗ್ಧತೆ ಇರುತ್ತೋ ಅಷ್ಟು ಎಸೆನ್ಸ್ ಕಮ್ಮಿ ಆಗುತ್ತೆ. ಎದುರಿಗಿರೋರು ಹೆಂಗನ್ನಿರ್ಲಿ, ನಿಮ್ಗೆ ಏನು ಹೋಗ್ಬೇಕಾಗ್ತತೆ? ನಮಸ್ಕಾರ ಅಂದ್ರೆ ನಮಸ್ಕಾರ. ಅವಂದು ನೀನೇ ಯೋಚನೆ ಮಾಡಿದ್ರೆ, ನೀ ಯಾರಿಗಾದ್ರೂ ನಮಸ್ಕಾರ ಹೇಳು, ನಿಂದು ಅವರೇ ಯೋಚನೆ ಮಾಡ್ಬಿಡ್ತಾರೆ. ಇವ್ನು ನಾನು ಸರಿ ಹೇಳ್ದ, ಇವನೇನು ಕೆಲಸ ಐತಾನೆ ಅಂತಾಗ ನನಗೇನ್ ಮಾಡ್ತಾನೆ, ಅವನಿಗೇನ್ ಮಾಡ್ತಾನೆ, ಎಲ್ಲಾ ಪರ್ಮುಟೇಷನ್ ಕಾಂಬಿನೇಷನ್ ಯೋಚನೆ ಮಾಡಿದ್ಮೇಲೆ ಎಸೆನ್ಸ್ ಖರ್ಚಾಗದೆ ಎಲ್ಲಿ ಉಳಿತೈತಮ್ಮ? ಚೂರು ದಡ್ರ ಆಗ್ರಿ. ಬುದ್ಧಿವಂತರಿಗೆ ಒಂದು ಕಾಲ ಇತ್ತು, ಒಂದು 50-60 ವರ್ಷದ ಕೆಳಗ, ಬುದ್ಧಿವಂತರನ್ನ ಗ್ರೇಟ್ ಅನ್ನೋರು. ಇವತ್ತು ನಾನು ಹೇಳ್ತೀನಿ ವಿತ್ ಆಲ್ ಎಕ್ಸ್ಪೀರಿಯನ್ಸ್, ನೀವು ತುಂಬಾ ದಡ್ರಾಗ್ರಿ, ನೀವೇ ತುಂಬಾ ಗ್ರೇಟ್, ತುಂಬಾ ಗ್ರೇಟ್. ಮೊದ್ಲು ಹೇಳೋರು ಇನ್ಫಾರ್ಮೇಶನ್ ಯಾರ ಹತ್ರ ಇರುತ್ತೋ ಅವ್ನು ಗ್ರೇಟ್ ಅಂತ. TV ಗೂಗಲ್ ಬಂದಾಗ ನೀನ್ ಯಾಕೆ ಇನ್ಫಾರ್ಮೇಶನ್ ಇಟ್ಕತ್ತೀಯ? ಯಾವಾಗ ಬೇಕು ಸರ್ಚ್ ಮಾಡು, ಗೊತ್ತಾಗಿಲ್ಲ ಚಾಟ್ GPT ಮಾಡು, ಅದೇ ಹೇಳ್ತತೆ. ಅದೆಲ್ಲ ಕಸ ಇನ್ಫಾರ್ಮೇಶನ್. ಇವಾಗ 20 ವರ್ಷದ ಕೆಳಗಡೆ, 30 ವರ್ಷದ ಕೆಳಗಡೆ ನಾನು ಬಳ್ಳಾರಿಯಿಂದ ಊರಿಗೆ ಹೋದ್ರೆ ಜನ ಕೇಳೋರು, ಬಸವರಾಜ್ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ, ಇಂಡಿಯಾ ಅಮೆರಿಕ ರಿಲೇಶನ್ಶಿಪ್ ಹೆಂಗೈತೆ, ಚೈನಾ ವಾರ್ ಏನಾರ ಆಗ್ತೈತೆ ಅಂತ. ಬಿಫೋರ್ 2000 ನಾನು ಹೇಳ್ತಿರೋದು, ನಾನು ಡಿಗ್ರಿ ಮಾಡ್ಬೇಕಾದ್ರೆ 2002 to 2004. ಯಾವಾಗ TV9 ಈ ಟಿವಿಕ್ ಅವು ಇವು ಬಂದವು, ನಾನು ದಡ್ಡ ಆಗ್ಬಿಟ್ಟೆ, ಅವ್ರು ಬುದ್ಧಿವಂತರ ಆಗ್ಬಿಟ್ರು. ಎಲ್ಲ ಇನ್ಫಾರ್ಮೇಶನ್ ಅವರೇ ನನಗೆ ಹೇಳ್ತಾರೆ. ಊರಿಗೆ ಹೋದ್ರೆ ಯಾರ್ಯಾರು ಏನು, ಯಾವ್ದು BJP ಸೀಟ್ ಬರ್ತೈತೆ, ಕಾಂಗ್ರೆಸ್ ಸೀಟ್ ಬರ್ತೈತೆ ಅಂತ ಅವರೇ ಹೇಳ್ತಾರೆ. ನಾನು ಅದಕ್ಕೆ ದಡ್ಡ ಆಗ್ಬಿಟ್ಟಿನಿ. ಇವಾಗ ನಾನು ನಮ್ಮ ಮನೆಗೆ ಚಾನೆಲ್ಗಳಿಲ್ಲ, TV ಇಲ್ಲ. ಆ TV9 ಉದ್ಧಾರ ಆಗ್ಬೇಕಂತ ನನ್ನ ಎಸೆನ್ಸ್ ಯಾಕೆ ನಾನು ಖಾಲಿ ಮಾಡ್ಕೊಂಡ್ಲಿ? ನೀವು ಕೇಳಿಸ್ಕೊಳೋದು, ಮಾತಾಡೋದು, ನೋಡೋದು ಎಲ್ಲ ಎನರ್ಜಿ ಖರ್ಚು ಇದೆ. ಅವನಪ್ಪ ಹೇಳ್ಯಾನ, ತಿಂಗಳಿಗೆ 400 ರೂಪಾಯಿ 500 ರೂಪಾಯಿ TVಗೆ ಬಿಲ್ಲು ಕೊಟ್ಟು ನನ್ನ ಎಸೆನ್ಸ್ ಖಾಲಿ ಮಾಡ್ಕೋಬೇಕಂತ ಇದೇ ಆದೇವ್ರು ಹೇಳ್ಯಾನ. ಸುಮ್ಮನೆ ಚಂದಕ್ಕೆ TV ಇಟ್ಟಿನಿ ನಾನು, ನೋ ಇಂಟರ್ನೆಟ್, ನಥಿಂಗ್. ನೀವು ಎಷ್ಟು ಕಡಿಮೆ ಇನ್ಫಾರ್ಮೇಶನ್ ಇಟ್ಕೋತಿರೋ, ಎಷ್ಟು ಕಡಿಮೆ ಆಲಿಸ್ತಿರೋ, ಎಷ್ಟು ಕಡಿಮೆ ಮಾತಾಡ್ತಿರೋ, ಅಷ್ಟು ಸೇವ್ ಆಗ್ತದೆ ಎಸೆನ್ಸ್.
ಇವಾಗ ನಿಮ್ಮಪ್ಪ ನಿಮ್ ತಾತ ದುಡ್ಡು ಸೇವಿಂಗ್ ಬಗ್ಗೆ ಮಾತಾಡ್ತಿದ್ರು. ಆಗಿನ ಕಾಲಕ್ಕೆ ದುಡ್ಡು ಕಡಿಮೆ ಇತ್ತು ಅಲ್ವಾ? ಈಗಿನ ಕಾಲಕ್ಕೆ ಏನ್ ಕಮ್ಮಿ ಇದೆ? ಎಸೆನ್ಸ್ ಕಮ್ಮಿ ಇದೆ. ಅಲ್ಲಿ ಹೋಗಿ ಮಲಿಕ್ ಹೋಗಮ್ಮ. ಆಯ್ತು. ಸೌಂಡ್ ಆಗ್ತದೆ, ಬಾಗ್ಲಕ್ಕೆ ಹೋಗ್ತಾಳೆ ಅಂತ. ಸರಿ. ಸೊ ನಮ್ಮಪ್ಪ ನಿಮ್ಮಪ್ಪ ಅವರಪ್ಪ ದುಡ್ಡು ಸೇವಿಂಗ್ ಬಗ್ಗೆ ಮಾತಾಡೋರು. ಆ ಪೆನ್ಷನ್ ಸ್ಕೀಮು, ಆ ಸ್ಕೀಮು, ಈ ಸ್ಕೀಮ್ ಅಂತ. ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರ್ಲಿಲ್ಲ ಅಲ್ವಾ? ನೀವೇ ಹೇಳಿ, ನಿಮ್ಮಪ್ಪನ್ಕಿಂತ 10ರಷ್ಟು ನಿಮ್ಮ ಹತ್ರ ದುಡ್ಡಿದೆ ತಾನೆ? ನೀವ್ಯಾಕೆ ಪೆನ್ಷನ್ ಸ್ಕೀಮ್ ಯೋಚನೆ ಮಾಡ್ಬೇಕು, LIC ಯೋಚನೆ ಮಾಡ್ಬೇಕು? ಯಾವ ಮೋರ್ ಮನಿ. ಬಟ್ ಎದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನೀವು? ಎಸೆನ್ಸ್. ನಿಮ್ಮ ಅಪ್ಪನ ತಗ ಇರೋದು, ನಿಂತಾಗ ಇಲ್ದೇ ಇರೋದು ಏನಂದ್ರೆ ಎಸೆನ್ಸ್. ಈ ಎಸೆನ್ಸ್ ಬಗ್ಗೆ ನೀವು ಕಲ್ತ್ಕೊಂಡ್ರೆ ತುಂಬಾ ಬುದ್ಧಿವಂತರು ನೀವೇ. ತುಂಬಾ ಸಂತೃಪ್ತಿದಾಯಕ ಜೀವನನ ನೀವು ಮಾಡ್ಬೋದು. ಯಾವ ವೆರಿ ವೆಲ್ ಕನೆಕ್ಟೆಡ್ ಒಂದಕ್ಕೊಂದು. ಓಕೆ. ಸೊ ಹಾರ್ಟಿಗೆ ಲಂಗ್ಸಿಗೆ ಪ್ರಾಬ್ಲಮ್ ಆದ್ರೆ ಸ್ಟಮಕ್ಗೆ ಕೊಡ್ತೀಯ, ಸ್ಟಮಕ್ ಲಿವರಿಗೆ ಪ್ರಾಬ್ಲಮ್ ಆದ್ರೆ ಕಿಡ್ನಿಗೆ ಮತ್ತೆ ಬ್ಲಾಡರಿಗೆ ಕೊಡ್ತೀಯ. ಕಿಡ್ನಿ ಪ್ರಾಬ್ಲಮ್ ಆದ್ರೆ ಯಾರಿಗೆ ಕೊಡ್ಬೇಕು? ಥರ್ಡ್ ಕ್ವಶನ್. ಯಾಕಂದ್ರೆ ಎವ್ರಿಥಿಂಗ್ ಗೋಸ್ ವಿತ್ ಲಾಜಿಕ್. ಇಲ್ಲಿ ಇದಕ್ಕೆ ಪ್ರಾಬ್ಲಮ್ ಆದ್ರೆ ಇಲ್ಲಿ ಕೊಟ್ಟೆ, ಇದಕ್ಕೆ ಪ್ರಾಬ್ಲಮ್ ಆದ್ರೆ ಇಲ್ಲಿ ಕೊಟ್ಟೆ. ಸರ್ ಕಿಡ್ನಿ ಪ್ರಾಬ್ಲಮ್ ಆದ್ರೆ ಯಾರಿಗೆ ಕೊಡ್ಬೇಕು ಟ್ರೀಟ್ಮೆಂಟ್? ಇಟ್ಸ್ ಅಗೇನ್ ಗಿವ್ ಬ್ಯಾಕ್. ಕಿಡ್ನಿಗೆ ಆ ಫೈರ್ ಕೊಡೋದು ಯಾರು ಅಂದ್ರೆ ಹಾರ್ಟ್ ಅಂಡ್ ಲಂಗ್ಸ್. ಇಟ್ಸ್ ಉಲ್ಟಾ. ಸೊ ಕಿಡ್ನಿನಲ್ಲಿ ಫೈರ್ ಕಡಿಮೆ ಆದ್ರೂ ಜಾಸ್ತಿ ಆದ್ರೂ, ಕಿಡ್ನಿ ಕೋಲ್ಡ್ ಆದ್ರೂ, ಕಿಡ್ನಿ ಹೀಟ್ ಆದ್ರೂ, ಇಲ್ಲಿ ಏನಾದ್ರೂ ಲೋವರ್ ಅಬ್ಡಮನ್ ಇಲ್ಲಿ ಕಾನ್ಸ್ಟಿಪೇಷನ್ ಆದ್ರೂ, ಇಲ್ಲ HPLR ಬ್ಯಾಕ್ಟೀರಿಯಾ ಆದ್ರೂ, ಅಪೆಂಡಿಕ್ಸ್ ಆದ್ರೂ, ಯೂರಿನ್ ಇನ್ಕನ್ಸಿಸ್ಟೆನ್ಸಿ ಆದ್ರೂ, ನೈಟ್ ಟೈಮಲ್ಲಿ ತುಂಬಾ ಯೂರಿನೇಷನ್ ಆಗ್ತಿದೆ, ಯೂರಿನ್ ಬರ್ತಾ ಇಲ್ಲ, ಯೂರಿನ್ ಅರ್ಜೆನ್ಸಿ ಆಗ್ತಾ ಇದೆ, ಏನಾದ್ರೂ ಇರ್ಲಿ ಪ್ರಾಬ್ಲಮ್, ಇಲ್ಲ ಸೊಂಟ ನೋವ್ತಾ ಇದೆ, ಇನ್ನೊಂದು ನೋವ್ತಾ ಇದೆ, ಇದೆಲ್ಲಾ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣ, ಇದಕ್ಕೆ ಬೇಕಾಗಿರೋ ಫೈರ್ ಇನ್ನೊಬ್ರು ಯಾರು ಕೊಡ್ತಾರೆ ಅಂತಂದ್ರೆ ಹಾರ್ಟ್ ಅಂಡ್ ಲಂಗ್ಸ್. ಇಟ್ಸ್ ಅ ಸೈಕ್ಲಿಕ್ ಆರ್ಡರ್. ಹಾರ್ಟ್ ಲಂಗ್ಸ್ ಪ್ರಾಬ್ಲಮ್ ಆದ್ರೆ ಲಿವರ್ ಅಂಡ್ ಸ್ಟಮಕ್, ಲಿವರ್ ಅಂಡ್ ಸ್ಟಮಕ್ ಪ್ರಾಬ್ಲಮ್ ಆದ್ರೆ ಕಿಡ್ನಿ ಅಂಡ್ ಬ್ಲಾಡರ್, ಕಿಡ್ನಿ ಅಂಡ್ ಬ್ಲಾಡರ್ ಪ್ರಾಬ್ಲಮ್ ಆದ್ರೆ ಹಾರ್ಟ್ ಅಂಡ್ ಲಂಗ್ಸ್. ನೋಡಿ ಇವತ್ತು ಸಿಂಪಲ್ ಎಕ್ಸಾಂಪಲ್. ಕಿಡ್ನಿನಲ್ಲಿ ಕೋಲ್ಡ್ನೆಸ್ ಆದ್ರೆ ನಿಮ್ಗೆ ಲಂಬರ್ ಪ್ರಾಬ್ಲಮ್ ಆಗುತ್ತೆ, ಸೊಂಟ L4 L5 ಇಲ್ಲ L5 S1 ಇಲ್ಲ ಕಾಕಿಕ್ಸ್. ಇಲ್ಲಿ ಎಲ್ಲೇ ಪ್ರಾಬ್ಲಮ್ ಆದ್ರೂ ಕಿಡ್ನಿನಲ್ಲಿ ಫೈರ್ ಕಮ್ಮಿ ಆಗಿರುತ್ತೆ. ಜಸ್ಟ್ ಹಾರ್ಟ್ ಲಂಗ್ಸ್ ಎನ್ಹಾನ್ಸ್ ಮಾಡಿ ಕಿಡ್ನಿಗೆ ಬೇಕಾಗಿರೋ ಫೈರು ಸರ್ಕ್ಯುಲೇಷನ್ ಅವು ಕೊಡ್ತವೆ. ಯಾಕೆ ಅಂತಂದ್ರೆ ಹಾರ್ಟು ಯಾವಾಗ್ಲೂ ಬ್ಲಡ್ ಸರ್ಕ್ಯುಲೇಷನ್ ಮಾಡ್ತಿರುತ್ತಲ್ಲ, ಅದರಿಂದ ಹೀಟ್ ಜನರೇಟ್ ಆಗ್ತಾನೆ ಇರ್ತದೆ. ನೋಡಿ ಹೀಟ್ ಆಯ್ತಾ? ಅದೇ ತರ ಬ್ಲಡ್ ಸರ್ಕ್ಯುಲೇಷನ್ ಮಾಡ್ತಾ ಇದೆ ಅಂದ್ರೆ ಹೀಟ್ ಕ್ರಿಯೇಟ್ ಆಗ್ತಿರುತ್ತೆ. ಕಿಡ್ನಿಗೆ 2 ಕಡೆಯಿಂದ ಫೈರ್ ತಗೊಳುತ್ತೆ. ಒಂದು ಎಸೆನ್ಸ್ ಇಂದ ಫೈರ್ ಬರುತ್ತೆ, ಶುಕ್ರಧಾತುನಿಂದ. ಎರಡನೇದು ಎಲ್ಲಿಂದ ಬರುತ್ತೆ ಅಂದ್ರೆ ಹಾರ್ಟ್ ಇಂದ. ಸೊ ಕಿಡ್ನಿ ಎಸೆನ್ಸ್ ಇಂಪ್ರೂವ್ ಮಾಡ್ಬೇಕಂದ್ರೆ ಅದನ್ನ ನಾಳೆ ಹೇಳ್ತೀನಿ ಕ್ಲಾಸಲ್ಲಿ 1 to 1 ಏನೇನು ಆಹಾರ ತಿನ್ಬೇಕು, ನೀವೇನೇನು ಮಾಡ್ಬೇಕಂತ ಹೇಳ್ತೀನಿ. ಇವಾಗ 2ನೇ ಪಾಯಿಂಟ್ ಹೇಳ್ತೀನಿ, ಹಾರ್ಟನ್ನ ಆಕ್ಟಿವೇಟ್ ಮಾಡಿ, ಆಟೋಮೆಟಿಕ್ ಆಗಿ ಕಿಡ್ನಿ ಫೈರ್ ಬಂದ್ಬಿಡ್ತೈತೆ. ಹಾರ್ಟಾ ಅದನ್ನ ಹೆಂಗೆ ಆಕ್ಟಿವೇಟ್ ಮಾಡೋದು ಸರ್? ಗೊತ್ಕೊಂಡ್ಬಿಟ್ರೆ ಹಾರ್ಟ್ ಏಟ್ ಆಗ್ತೈತೆ? ಆಗ್ತೈತೆ, ಗೊತ್ತಬಹುದು ಹಾರ್ಟ್ ಪಾಯಿಂಟ್ನ. ಇಲ್ಲ ಇನ್ನೇನು ಮಾಡ್ಬೋದು? ವೆರಿ ಸಿಂಪಲ್, 2 ವರ್ಡ್ ನೆನ್ಪಿಡಿ, ಲವ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್. ಪ್ರೀತಿ
ಮತ್ತು ತೃಪ್ತಿದಾಯಕ ಜೀವನ. ಇವೆರಡನ್ನ ನೀವು ಮಾಡಿದ್ರೆ, ಪ್ರೀತಿ ಮತ್ತು ತೃಪ್ತಿದಾಯಕ ಜೀವನ ಇವೆರಡು ಮಾಡ್ಬಿಟ್ರೆ ಆರ್ಟ್ ಫೈರ್ ರೈಸ್ ಆಗ್ಬಿಡ್ತೈತೆ. ಇದು ನಾನು ಹೇಳ್ತಿಲ್ಲ, ಇದು ಇಟ್ಸ್ ಟೋಲ್ಡ್ ಇನ್ ಆಯುರ್ವೇದ. ಇಟ್ಸ್ ಟೋಲ್ಡ್ ಇನ್ ಆಯುರ್ವೇದ. ಸರಿ, ಎಲ್ಲಾರು ವಿಡಿಯೋ ಆನ್ ಮಾಡ್ಕೊಳ್ಳಿ 2 ನಿಮಿಷ, ಇಲ್ಲ ನಮ್ ಕ್ಲಾಸ್ ಮಾಡಕ್ ಬಿಡಲ್ಲ. ಎಲ್ಲರಿಗೆ ಎಲ್ಲಾರು ಮಾಡಿದ್ದಾರೆ. ರಾಘವೇಂದ್ರ ಆನ್ ಮಾಡಪ್ಪ. ಆಯ್ತಮ್ಮ, ಹೇಳ್ಬಿಡಮ್ಮ. ಅಯ್ಯೋ ಅವ್ರ ಎಲ್ಲ ಹೋಗಿದಾರಮ್ಮ. ಎಲ್ಲಾರಿದಾರ ನೋಡಿ ಈ ವಿಸ್ರೆ. ಗುಡ್ ನೈಟ್. ಮಲಿಕೊಂಬಿಡಮ್ಮ. ನಾನು ಬರ್ತೀನಿ. ಬರ್ತೀನಿ 2 ನಿಮಿಷ, 2 ನಿಮಿಷ ಬರ್ತೀನಿ. ಇದು ಕಿವಿಗೆ ಹಾಕ್ತಾ ಇರ್ರಿ, ಅಮ್ಮನ ಕಿವಿಗೆ ಹಾಕೋ ಕೊಡ್ತೀನಿ. ಸೊ ಕಿಡ್ನಿಯಿಂದ ಎಸೆನ್ಸ್ ಇಂದ ಬರುತ್ತೆ, ಅದನ್ನ ನಾಳೆ ಡಿಸ್ಕಸ್ ಮಾಡೋಣ. ಇನ್ನೊಂದು ಸಿಂಪಲ್ ಅಷ್ಟಾಗಿ ಹೇಳ್ತೀನಿ, ನಿಮ್ ಸೊಂಟ ನೋವು ಬರಬಾರ್ದು, ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು, ಡೈಜೆಷನ್ ಚೆನ್ನಾಗಿರ್ಬೇಕು ಅಂತಂದ್ರೆ ಇವೆಲ್ಲ ಮಾಡ್ಬೇಕಂದ್ರೆ ನಿಮ್ಮ ಸ್ಟವ್ ದಗ ಉರಿಬೇಕು, ಕಿಡ್ನಿ ಹೀಟ್ ಬೇಕು. ಅದಕ್ಕೆ ಕೊಡೋರು ಸೈಕ್ಲಿಕ್ ಆರ್ಡರ್ನಲ್ಲಿ ಯಾರು? ಹಾರ್ಟ್ ಅಲ್ಲಿ ಹೀಟ್ ಇನ್ಕ್ರೀಸ್ ಮಾಡೋದು ಹೆಂಗೆ? ಜಸ್ಟ್ ಗೋ ಬ್ಯಾಕ್ ವೆನ್ ಯು ಆರ್ 18-20. ನೀವು 18-20 ವರ್ಷ ಇರ್ಬೇಕಾದ್ರೆ ಎಷ್ಟಿತ್ತು ಹಾರ್ಟ್ ಅಲ್ಲಿ ಹೀಟ್? ಫುಲ್. ಜೇಬಲ್ಲಿ 10 ರೂಪಾಯಿ ಇದ್ರು 4 ಜನ ಫ್ರೆಂಡ್ಸ್ ಕರಿತಿದ್ದೆ, ಬರೀಲ್ಲ ಟೀ ಕುಡ್ಕೊಂಬರೇನ ಅಂತ. ಅಷ್ಟು ಖುಷಿನ ಹಂಚ್ಕೋತಾ ಇದ್ರಿ. ಇವತ್ತು ಯಾಕೆ ಹಂಚ್ಕೋತಾ ಇಲ್ಲ ನೀವು? ಕಷ್ಟ ಆಗ್ತಿದೆ ಅಲ್ವಾ? ಯಾರಿಗಾದ್ರೂ 10 ರೂಪಾಯಿ ಕೊಡ್ಬೇಕಂದ್ರೂ ಕಷ್ಟ ಆಗ್ತಿದೆ, ಯಾಕಂದ್ರೆ ಫೈರ್ ಕಮ್ಮಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇಟ್ಸ್ ಅ ಪ್ಯೂರ್. ನಾವು ಅನ್ಕೋತೀವಿ ಇದನ್ನೆಲ್ಲ ನಾನು ಈ ಹಾರ್ಟ್ ಕಿಡ್ನಿ ರಿಲೇಶನ್ಶಿಪ್ ನ ಅರ್ಥ ಮಾಡ್ಕೊಂಡಿದ್ದು ಅನಾಟಮಿ ಓದಿ ಅಲ್ಲ, ಪುರಾಣ ಕೇಳಿ. ಪುರಾಣದಲ್ಲಿ ಹೇಳೋರು ನಿಮ್ ಡೈಜೆಷನ್ ಚೆನ್ನಾಗಿ ಹಾರ್ಟ್ ಹೆಂಗ್ ಮಾಡುತ್ತೆ, ಇದು ಹೆಂಗ್ ಮಾಡುತ್ತೆ, ಕತೆ ರೂಪದಲ್ಲಿ ಹೇಳ್ತಾರೆ. ನಾವು ಪುರಾಣ ಭಗವದ್ಗೀತೆನ ನಾವು ಬೇರೆ ತರ ಓದ್ತೀವಿ, ಅದನ್ನ ಆರೋಗ್ಯ ದೃಷ್ಟಿಯಿಂದನೂ ಓದ್ಬೋದು. ಸೊ ಹಾರ್ಟ್ ಅಲ್ಲಿ ಹೀಟ್ ಇನ್ಕ್ರೀಸ್ ಮಾಡೋದು ವೆರಿ ಸಿಂಪಲ್. ಸ್ಮೈಲ್, ಲವ್, ಸ್ಯಾಟಿಸ್ಫ್ಯಾಕ್ಷನ್. ಸಿಂಪಲ್ ಅಲ್ವಾ? 3 ದುಡ್ಡಿಲ್ದಂಗಿರ ಅದು. ತುಂಬಾ ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಐತೆ ಅನ್ಸಿದ್ರೆ, ಡೈಜೆಷನ್ ಪ್ರಾಬ್ಲಮ್ ಅನ್ಸಿದ್ರಿಗಿನಾಗಿ, ಬ್ಯಾಕ್ ಪೇನ್ ಪ್ರಾಬ್ಲಮ್ ಅನ್ಸಿದ್ರಿಗಿನಾಗಿ, ನಾನು ಯಾವುದೇ ಒಂದು ಪಾಯಿಂಟ್ ಹೇಳಿದ್ರು, ಒಂದು ಕಲರ್ ಹೇಳಿದ್ರು ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತೀವಿ ತಾನೆ. ನಿಮ್ಗೆ ಎಲ್ರಿಗೂ ಗೊತ್ತು, ಬಸವಾಕ್ಯೂ ಅಕಾಡೆಮಿನಲ್ಲಿ ಎಲ್ಲ ರಿಸರ್ಚ್ ಓರಿಯೆಂಟೆಡ್ ಆಗಿ ಹೇಳ್ತೀವಿ. ಈ ಎಮೋಷನಲ್ ರಿಲೇಶನ್ಶಿಪ್ನು ಅಷ್ಟೇ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತಿದ್ದೀವಿ. ಇಟ್ಸ್ ಎ ಟ್ರೂ. ಹಾರ್ಟ್ ಅಲ್ಲಿ ಹೀಟ್ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ 3 ಸಾಕು. ಸ್ಮೈಲ್ ಮಾಡಿ, ಲವ್ ಮಾಡಿ. ಲವ್ ಅಂದ್ರೆ ಎದನ್ನಾದ್ರೂ ಮಾಡ್ಬೋದು. ಕೆಲ್ಸನ ಲವ್ ಮಾಡಿದ್ರೆ ಫುಲ್ ಹೀಟ್ ಬಂದ್ಬಿಡ್ತೈತೆ. ಹಗಲು ರಾತ್ರಿ ಕೆಲಸ ಮಾಡಿದ್ರು ನಿನ್ನ ದಣವಾಗಲ್ಲ, ಯಾಕಂದ್ರೆ ಯು ಆರ್ ಪ್ಯಾಷನೇಟ್ಲಿ ಹುಚ್ಚಿನ ತರ ಲವ್ ಮಾಡ್ತಿರ್ತೀಯ. ನೀವೇನೇ ಲವ್ ಮಾಡಿ ಹೀಟ್ ಬರುತ್ತೆ. ಕೆಲವ್ರಿಗೆ ಭಜನೆ ಮಾಡೋದು, ಕೆಲವ್ರಿಗೆ ದೇವ್ರ ಪೂಜೆ ಮಾಡೋದು, ಕೆಲವ್ರಿಗೆ ಟ್ರಾವೆಲ್ ಮಾಡೋದು, ಇನ್ನು ಒಬ್ಬೊಬ್ಬರಿಗೆ ಒಂದೊಂದು. ಯಾವುದು ತಪ್ಪಲ್ಲ. ನಾನು ತಪ್ಪು ಸರಿ ಬಗ್ಗೆ ಸಮಾಜದ ಬಗ್ಗೆ ಮಾತಾಡ್ತಿಲ್ಲ. ನಾನು ಮಾತಾಡ್ತಿರೋದು ನಿಮ್ಮ ಹಾರ್ಟ್ ಬಗ್ಗೆ. ಕೆಲವ್ರಿಗೆ ದುಡ್ಡು ಮಾಡಿದ್ರೆ ಸಾಕು, ಫೈರ್ ಬಂದ್ಬಿಡ್ತೈತೆ. ನಮ್ಮ ಫ್ರೆಂಡ್ ರಾಜೇಶ್ ಇದ್ದಾನೆ, ರಾಜೇಶ್ ಶೆಟ್ಟಿ. ಅವನೇನು ಮಾಡೋದಿಲ್ಲ, ಸುಮ್ಮನೆ ದುಡ್ಡು ಲೆಕ್ಕ ಹಾಕಿದ್ರೆ ಸಾಕು, ಫೈರ್ ಬಂದ್ಬಿಡ್ತೈತೆ ಅವನಿಗೆ. ಅವ್ನಿಗೆ ಇಷ್ಟು ದುಡ್ಡು ಕೊಡೋಕೆ, ಇವ್ನು ಇಷ್ಟು ದುಡ್ಡು ಕೊಡೋಕೆ ಇಷ್ಟು ಬಡ್ಡಿ ಬರ್ತೈತಿ, ಇಷ್ಟು ಲೆಕ್ಕ ಹಾಕಿದ್ರೆ ಸಾಕು ಅವನಿಗೆ. ಮುಖ ಹಂಗೆ ನಾನು ಮುಖದಲ್ಲೇ ನೋಡ್ತಿರ್ತೇನೆ, ಅವನಿಗೆ ಈ ಅಂತಿರ್ತೇನೆ.
ಇಟ್ಸ್ ಯು. ನಿನ್ನ ಪ್ಯಾಷನ್ನ ನೀನೇ ಕಂಡ್ಕೊಳ್ಬೇಕು. ನಿನ್ನ ಪ್ಯಾಷನ್ ಏನಪ್ಪ? ನನ್ನ ಪ್ಯಾಷನ್ನು ಹೊಲ, ಬೆಳೆ. ಈಗಲೂ ನಾನು ಬೆಂಗಳೂರಿಂದ 30 ಕಿಲೋಮೀಟರ್ ದೂರ ಯಾಕಿದ್ದೀನಿ ಅಂದರೆ ಏನಿಲ್ಲ, ನನಗೇನು ಇಲ್ಲೇನು ಆದಾಯ ಬರುತ್ತೆ ಅಂತಲ್ಲ. ಸುಮ್ಮನೆ ಚಿಕ್ಕದಾಗಿ ಒಂದು ತೋಟ ಮಾಡ್ಕೊಂಡು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಖುಷಿ ನನಗೆ. ಸುಮ್ಮನೆ ಹೊಲಕ್ಕೆ ಹೋಗಿ ಬಂದು ಅದೇನಿಲ್ಲ ಅಂದ್ರೆ ಮೋಟ್ರ್ ಆನ್ ಮಾಡಿ ಮೋಟ್ರ್ ಆಫ್ ಮಾಡ್ತೀನಿ. ನೀರು ಬಂದು ಒಂದು ಎರಡು ಗಿಡಕ್ಕೆ ಬೀಳ್ಬೇಕಷ್ಟೆ. ಒಬ್ಬೊಬ್ರದ್ದು ಒಂದೊಂದು ಪ್ಯಾಷನ್ ಇರುತ್ತೆ. ವಾಟ್ ಎವರ್ ಮೇ ಬಿ ದ ಪ್ಯಾಷನ್. ದುಡ್ಡು, ಹುಡುಗಿನೋ ಹುಡುಗನೋ, ಟ್ರಾವೆಲಿಂಗು, ಮೂವೀಸು, ಲಿಸನಿಂಗು, ಆಡೋದು, ನಿಮ್ಮ ಎಲ್ಲ ವೈಟಲ್ ಆರ್ಗನ್ಸು ಚೆನ್ನಾಗಿರ್ಬೇಕಂದ್ರೆ ಇವತ್ತಿನ ನನ್ನ ಸಜೆಷನ್ ಏನಪ್ಪ ಅಂತಂದ್ರೆ, ಎವ್ರಿ ಡೇ ನೀವೇನು ಖುಷಿ ಇರ್ತದೆ ಅದನ್ನ ಮಾಡಿ. ನೀವು 90 ವರ್ಷ ಆದ್ರೂ ಕೆಲಸ ಮಾಡ್ಕೊಂಡಿರ್ತೀರ. ಓಕೆ, ಇವಾಗ ಸುಮಾರು ಜನ ರಾಜಕಾರಣಿಗಳು ನೋಡ್ತೀವಿ, ಅವ್ರಿಗೆ 70, 80, 90 ವರ್ಷ ಆಗಿರುತ್ತೆ. ರಾಜಕೀಯ ಮಾಡೋದು ಬಿಟ್ಟಿದ್ದಾರೆ ಅವರು? ಬಿಡಲ್ಲ. ಯಾವಾಗ ರಾಜಕೀಯ ಬಿಟ್ರು ಅವ್ರು ವೀಕ್ ಆಗ್ಬಿಡ್ತಾರೆ. ಇವನ್ ಮೂವಿ ಆಕ್ಟರ್ಸ್ ನೋಡಿ, 65, 70 ಆಗಿರ್ತಾರೆ, ಇನ್ನೂ ಹೀರೋ ಆಗಿ ಆಕ್ಟ್ ಮಾಡ್ತಾರೆ. ಯಾಕೆ ಹೇಳಿ? ಅವನ್ ಹೀರೋ ಆದ್ರೇನೆ ಅವನಿಗೆ ಫೈರ್ ಬರೋದು, ಹಾರ್ಟ್, ಕಿಡ್ನಿ, ಲಿವರ್ ಎಲ್ಲ ಚೆನ್ನಾಗಿರೋದು. ಸೊ ಇಟ್ಸ್ ಯುವರ್ ಫ್ಯಾಷನ್. ಲಾಜಿಕ್ ಇರೋದೆ, ಕಿಡ್ನಿ ಎಸೆನ್ಸ್ ಬೇಕಾ? ಹಾರ್ಟ್ ಇಂದಾನೆ ತಗೋಬೇಕು ಫೈರ್. ನೀವೇನಾದ್ರೂ ಮಾಡಿ, ಒಂದ್ ನೆನ್ಪಿಟ್ಕೊಳ್ಳಿ, ನಿಮ್ಮನ್ನ ಇನ್ನೊಬ್ಬರು ಸರಿ ಅಂತ ಹೇಳ್ಬೋದು, ಒಬ್ರು ತಪ್ಪು ಅನ್ಬೋದು. ಅವನೇನು ಯಾವಾಗ್ಲೂ ದುಡ್ಡು ಅಂತಾನ. ಕೆಲವರು ತಪ್ಪು ಅನ್ಬೋದು, ಯಾವಾಗ್ಲೂ ಹುಡುಗಿ ಅಂತಾನ ಅವನು. ಇನ್ನೊಬ್ರಿಗೆ ನೀನ್ ತಪ್ಪು ಇರ್ಬೋದು, ಸರಿ ಇರ್ಬೋದು. ನಾನು ಹೇಳೋದಿಷ್ಟ, ನಿನಗ್ ಫೈರ್ ಬೇಕಾ? ಜೀವ ಜಲ್ ಅಂದ್ಬೇಕಾ? ಆ ಜೀವ ಜಲ್ ಅನ್ನೋದು ಮಾಡ್ಬೇಕು. ಒಂದ್ ಸಾಂಗ್ ಐತೆ ಗೊತ್ತಾ? ಓಪನ್ ಏರು ಬಿಟ್ಕೊಂಡು ಕೂದಲು ಆರಾಡಿಸ್ಕೊಂಡು ಬೀದಿಯಲ್ಲಿ ಹೋಗಬೇಡವೆ ಜೀವ ಜಲ್ ಅಂತತೆ ಅಂತ. ಸೊ ನಿಮಗೇನ್ ಜಲ್ ಅಂತತೆ ನಿಮ್ಗೆ ಗೊತ್ತಿರುತ್ತದು. ದುಡ್ಡ, ಹೊಲ, ಮನೆ, ಪ್ಲೇಸಸ್, ಮಕ್ಕಳ, ಮರಿನ. ಕೆಲವ್ರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಮಕ್ಕಳ ಜೊತೆಗಿದ್ದು ಮಕ್ಕಳು ಏನ್ ಮಾಡ್ತಾರೆ ಅದನ್ನ ಅಬ್ಸರ್ವ್ ಮಾಡಿದ್ರೆ ಸಾಕು, ಅವ್ರಿಗೆ ಫೈರ್ ಬಂದ್ಬಿಡುತ್ತೆ. ಸೊ ಐ ಆಮ್ ಲಿವಿಂಗ್ ಯುವರ್ ಪ್ಯಾಷನ್ ಟು ಯು. ನೀವು ನಿಮ್ಮ ಪ್ಯಾಷನ್ ಅಲ್ಲೇ ಇರಿ, ಜೀವನ ತುಂಬಾ ಚೆನ್ನಾಗಿರುತ್ತೆ. ಐ ಥಿಂಕ್ ಈ ಸೈಕಲ್ ಮುಗಿದಿದೆ ಅನ್ಕೊಂಡಿದ್ದೀನಿ. ಅಪ್ಪರ್ ವಾರ್ಮರ್, ಮಿಡಲ್ ವಾರ್ಮರ್, ಲೋವರ್ ವಾರ್ಮರ್ ಒಂದಕ್ಕೊಂದು ಕನೆಕ್ಟ್ ಆಗಿರ್ತೈತೆ. ಸೊ ನಾಳಿನ ಕ್ಲಾಸಲ್ಲಿ ನಾವು ಈ ಕನೆಕ್ಷನ್ ನಾವು ಆಹಾರದ ಮುಖಾಂತರ, ಅಕ್ಯುಪ್ರೆಷರ್ ಮುಖಾಂತರ, ಕಲರ್ ಥೆರಪಿ ಮುಖಾಂತರ ಹೇಗೆ ಒಂದನ್ನೊಂದನ್ನು ಸಾಲ್ವ್ ಮಾಡ್ಬೋದು, ಹೇಗೆ ವಿತಿನ್ 1 ವೀಕಲ್ಲಿ, ವಿತಿನ್ 2 ವೀಕ್ಸಲ್ಲಿ ಅದ್ಭುತವಾದ ರಿಸಲ್ಟ್ಸನ್ನು ಹೇಗೆ ತರ್ಬೋದು ಅಂತ ನಾಳಿನ ಕ್ಲಾಸಲ್ಲಿ ನಾವು ನೋಡೋಣ. ಇನ್ನು ಯಾರಾದ್ರೂ ಕ್ಲಾಸಿಗೆ ಜಾಯ್ನ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಗಂಗಾಧರಿಗೆ ಫೋನ್ ಮಾಡಿ ಅವ್ರನ್ನ ಜಾಯಿನ್ ಆಗಿ. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್.